ಎಲ್ರಿಗೂ ನಮಸ್ಕಾರ. ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಬಿ ಅಂತೇಳಿ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಇವಾಗ PSI ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಈಗ ನೀವು ಜಸ್ಟ್ ಆಫ್ಲೈನಲ್ಲಿ ಒಂದು 4-5 ಜನ ಇದ್ದೀರಾ, ಬಟ್ ಆನ್ಲೈನಲ್ಲಿ ಸುಮಾರು ಜನ ಜಾಯಿನ್ ಆಗಿದ್ದಾರೆ. ಸೊ ಅವ್ರಿಗೂ ಕೂಡ ಈ ಒಂದು PSI ಕುರಿತು ಯಾವ ರೀತಿಯಲ್ಲಿ ತಯಾರಿ ಮಾಡಬೇಕು ಅಂತೇಳಿ ಒಂದು ಆನ್ಲೈನ್ ಈ ಒಂದು ಕ್ಲಾಸನ್ನು ಹಮ್ಮಿಕೊಂಡಿದ್ದೀವಿ. ಸೊ ಆನ್ಲೈನ್ ಇರೋದಕ್ಕಿಂತ ಆಫ್ಲೈನ್ ವೆರಿ ಗುಡ್, ಆ್ಯಕ್ಚುಲಿ ಇಂಟ್ರಾಕ್ಷನ್ಗೆ ಭಾಳ ಈಸಿ ಆಗುತ್ತೆ. ನೀವೆಲ್ಲ ಏನು ಓದಿದ್ದೀರಾ ನೀವು? ನಿಮ್ಮದು MSc, ನಿಮ್ಮದು? ಓಕೆ, ನಿಮ್ಮದು BSc, ನಿಮ್ಮದು MSc. ಎಲ್ಲ ಒಳ್ಳೆ ಗ್ರಾಜ್ಯುಯೇಟ್ಸ್ ಇದ್ದೀರಾ. ಗುಡ್. ಈ ಒಂದು PSI ಜಾಬ್ ಅನ್ನುವಂಥದ್ದು ಇಡೀ ಜಗತ್ತಿನಲ್ಲಿರ್ಬೋದು, ನಮ್ಮ ದೇಶದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಒಂದು ನೋಬಲ್ ಜಾಬ್ ಇದು. ಇದೊಂದು ನೋಬಲ್ ಜಾಬ್. ಬಟ್ ಕೆಲವೊಬ್ಬರು ಬೇರೆ ಬೇರೆ ಥರ ಯೋಚನೆ ಮಾಡಿದ್ರೆ ಅದನ್ನ ನಾನು ಏನು ಮಾಡೋಕ್ಕಾಗಲ್ಲ. ಬಟ್ ಸರ್ವಿಸ್ ಓರಿಯೆಂಟೆಡ್, ಸೇವೆ ಕೊಡುವಂಥ ಇಲಾಖೆಗಳಲ್ಲಿ ನಂಬರ್ 1 ಸ್ಥಾನದಲ್ಲಿ ನಿಲ್ಲುವಂಥ ಇಲಾಖೆ ಅಂದರೆ ಪೊಲೀಸ್ ಇಲಾಖೆ. ಸೊ ಈ ಇಲಾಖೆಯಲ್ಲಿದ್ದು ನಿಮ್ಮ ಕೈಲಾದಷ್ಟಲ್ಲ, ನಿಮ್ಮ ಕೈ ಮೀರಿ ಕೈ ಮೀರಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅದಕ್ಕಿಂತ ಜಾಸ್ತಿ ಕೂಡ ನೀವು ಈ ಇಲಾಖೆಯಲ್ಲಿ ಬಂದು ನೀವು ಸರ್ವಿಸ್ ಕೊಡ್ಬೋದು. ಹಾಗಾಗಿ ನಾವು ಕೂಡ ಇದೇ ಒಂದು ಉದ್ದೇಶದಿಂದ ಈ ಒಂದು ಇಲಾಖೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೊ ನೀವೆಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದವರು ಅಥವಾ ಸಿಟಿಯಿಂದ? ನಿಮ್ಮ ಗ್ರಾಮೀಣನ? ನಿಮ್ಮದು ರೂರಲ್? ನಿಮ್ಮದು ಎಲ್ಲ ರೂರಲ್ದಿಂದ ಬಂದಿದ್ದೀರಾ. ಮ್ಯಾಕ್ಸಿಮಮ್ ಗೌರ್ಮೆಂಟ್ ಜಾಬ್ಸ್ಗೆಲ್ಲ ಬರೋರೆಲ್ಲ ರೂರಲ್ ಏರಿಯಾದಿಂದನೇ ಬರ್ತಾರೆ. ಸೊ ಯಾರು ಸಿಟಿಯಲ್ಲಿ ಇರ್ತಾರೆ ಅವರೆಲ್ಲ ಮ್ಯಾಕ್ಸಿಮಮ್ ಆಗಿ ಎಲ್ಲ IT BT ಸೆಂಟರ್ಗಳಿಗೆಲ್ಲ ಹೊರಟೋಗ್ತಾರೆ. ಸಾಫ್ಟ್ವೇರ್ ಎಲ್ಲ ಇಂಜಿನಿಯರ್ ಆಗಿ ಅಥವಾ ಬೇರೆ ಹೊರದೇಶಕ್ಕೆ ಹೋಗ್ತಾರೆ, ಅಥವಾ ಇಲ್ಲೇ ಇಲ್ಲಿನ ಕಂಪ್ನಿಯಲ್ಲಿ ಸೆಲೆಕ್ಟ್ ಮಾಡ್ಕೊತಾರೆ. ಬಟ್ ಸಿಟಿ ಯಾರು ರೂರಲ್ ಏರಿಯಾದಿಂದ ಬರ್ತಾರೆ ಅವರೆಲ್ಲ ಸರ್ವಿಸ್ ಇದು ಡಿಪಾರ್ಟ್ಮೆಂಟಿಗೆಲ್ಲ ಬರ್ತಾರೆ. ಸೊ ಮ್ಯಾಕ್ಸಿಮಮ್ ಆಗಿ ಈಗ ನಾನು PSI ಬಗ್ಗೆ ನನ್ನ ಅನುಭವದ ಮಾತುಗಳು ಹೇಳ್ತೀನಿ. ನಿಮಗೆ ಮೋಟಿವೇಟ್ ಮಾಡ್ಬೇಕಂತ ನಂದೇನು ಉದ್ದೇಶ ಏನಿಲ್ಲ. ಬಟ್ ನಾನು ಮೋಟಿವೇಶನ್ ಮಾಡುವಂಥ ದೊಡ್ಡ ವ್ಯಕ್ತಿನೂ ಅಲ್ಲ. ಇನ್ ಕೇಸ್ ನಾನು ಹೇಳುವಂಥ ವರ್ಡ್ಗಳೆಲ್ಲ ನಿಮ್ಗೆ ಮೋಟಿವೇಶನ್ ಆಗುತ್ತಂದ್ರೆ ದಟ್ ಈಸ್ ಮೈ ಫಾರ್ಚುನ್, ದಟ್ ಈಸ್ ನನ್ನ ಅದೃಷ್ಟ ಅಂತ ತಿಳ್ಕೊತೀನಿ. ಈಗ ನೀವು ಈ PSI ಜಾಬ್ಗೆ ಸೆಲೆಕ್ಟ್ ಮಾಡ್ಕೊಂಡಿರೋದಕ್ಕೆ ತಮ್ಗೆಲ್ಲರಿಗೂ ಆ, ಧನ್ಯವಾದ ಹೇಳ್ತೀನಿ. ಆ್ಯಕ್ಚುಲಿ ಒಳ್ಳೆ ಒಂದು ಡಿಪಾರ್ಟ್ಮೆಂಟ್ ಅನ್ನು, ನೀವು ಒಂದು ಒಳ್ಳೆ ಜಾಬ್ ಅನ್ನು ಸೆಲೆಕ್ಟ್ ಮಾಡಿದ್ದೀರಾ. ಸೊ ಇದರಲ್ಲೇ ಮುಂದುವರಿರಿ. ಆಮೇಲೆ ನೆಕ್ಸ್ಟು ಇದರಲ್ಲಿ ಈಗ ಗೌರ್ಮೆಂಟ್ ಜಾಬ್ಗಳಲ್ಲಿ ಸುಮಾರು ಬೇರೆ 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 ಎಲ್ಲ ಡಿಪಾರ್ಟ್ಮೆಂಟ್ಸ್ ಇದೆ. ಆ ಡಿಪಾರ್ಟ್ಮೆಂಟ್ಸಿಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಇಲಾಖೆಯವರು, ಬೇರೆ ಬೇರೆ ಏಜೆನ್ಸಿಯವರು ಏನು ಮಾಡ್ತಾರೆ, ಆ, ಏನು ಎಕ್ಸಾಮ್ ನಡೆಸ್ತಾರೆ. ಇವಾಗ ನಿಮಗೆ ಬಂದ್ಬಿಟ್ಟು KSP, ಕರ್ನಾಟಕ ಸ್ಟೇಟ್ ಪೊಲೀಸ್ನವರು ಎಕ್ಸಾಮ್ ನಡೆಸ್ತಾರೆ, ಹೌದಾ? ಆಮೇಲೆ ನೆಕ್ಸ್ಟ್ ಬೇರೆ ಡಿಪಾರ್ಟ್ಮೆಂಟ್ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸ್ತದೆ. ಆಮೇಲೆ ಇನ್ನೊಂದು KPSC ಇದೆ. KPSC ಬಿಟ್ಟು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರು ಬೇರೆ ಬೇರೆ ಏಜೆನ್ಸಿಗೆಲ್ಲ ನಿಮ್ಗೆ ಏನು ಮಾಡ್ತಾರೆ, ಎಕ್ಸಾಮ್ ನಡೆಸೋಕ್ಕೆ ಈ ಒಂದು ಇದು ಏನು ಕಂಪ್ಲೀಟ್ ಪ್ರೊಸೀಜರ್ ಅವ್ರಿಗೆ ಕೊಟ್ಬಿಡುತ್ತೆ. ಬಟ್ ನೀವು ಇದರಲ್ಲಿ ತಿಳ್ಕೊಳ್ಬೇಕು ಏನಂದ್ರೆ, ನೀವು ಸೆಲೆಕ್ಟ್ ಮಾಡಿರುವಂತಹ ಜಾಬ್ ಯಾವುದು? ನಾನು PSIಗೆ ಮಾತ್ರ ಹೇಳ್ತೀನಿ, ಬಟ್ ಬೇರೆ ಬೇರೆ ಸ್ವಲ್ಪ ತಗೊಳ್ತಾ ಇದ್ದೀನಿ. ನೀವೇನು KPSC ಥ್ರೂ ಏನೋ ಎಕ್ಸಾಮ್ಗೆ ಹೋಗ್ತಾ ಇದ್ದೀರೋ, ಅಥವಾ KSP ಥ್ರೂ ಹೋಗ್ತಾ ಇದ್ದೀರೋ, ಅಥವಾ KE ಥ್ರೂ ಹೋಗ್ತಾ ಇದ್ದೀರೋ ಅಂತೇಳಿ ಇದನ್ನು ನೀವು ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂದ್ರೆ, ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದೊಂದು ಎಕ್ಸಾಮ್ ಕ್ವಶನ್ ಪೇಪರ್ ಏನೋ ರಚನೆ ಆಗ್ಬೇಕಂದ್ರೆ ಅಲ್ಲಿ ಒಂದು ಪ್ಯಾನಲ್ ಇರುತ್ತೆ, ಆಯ್ತಾ? KEದವ್ರದ್ದೇ ಒಂದು ಪ್ಯಾನಲ್ ಇರುತ್ತೆ, KPSC ಅವ್ರದ್ದೇ ಒಂದು ಪ್ಯಾನಲ್ ಇರುತ್ತೆ. ಆಮೇಲೆ ನೆಕ್ಸ್ಟು ಇವರು KSP ಅವ್ರದ್ದೇ ಒಂದು ಪ್ಯಾನಲ್ ಇರುತ್ತೆ. ಆ ಪೆನಲ್ದವ್ರು ಏನ್ ಮಾಡ್ತಾರೆ, ಎಲ್ಲರ ಆ ಒಂದು ಏರಿಯಾದ ಮೇಲೆ ಫೋಕಸ್ ಮಾಡ್ತಾ ಹೋಗ್ತಾ ಇರ್ತಾರೆ ಅವ್ರು. ಆ ಏರಿಯಾದ ಮೇಲೆ ಫೋಕಸ್ ಮಾಡ್ತಾ ಹೋಗ್ತಾ ಇರ್ತಾರೆ. ಹಂಗಾಗಿ ನೀವು ಫಸ್ಟ್ ನಂಬರ್ 1 ಯಾವ ಏಜೆನ್ಸಿಯಿಂದ ನೀವು ಎಕ್ಸಾಮ್ ಅನ್ನು ತಗೊಳ್ತಾ ಇದ್ದೀರಾ ಅದನ್ನು ಮೈಂಡ್ನಲ್ಲಿ ಇಟ್ಕೊಳ್ಬೇಕು. ಅದೇ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ನೋಡ್ತಾ ಇದ್ದೀರಾ, ತುಂಬಾ ಆಸ್ಪಿರೆಂಟ್ಸ್ ಇದ್ದಾರೆ, ತುಂಬಾ ಜನ KS ಬರೀತಾರೆ, KSP ಬರೀತಾರೆ, ಆಮೇಲೆ ನೆಕ್ಸ್ಟ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಬರೀತಾರೆ, ಸಕ್ಸಸ್ಸೇ ಆಗಲ್ಲ, ಹೌದಾ? ಎಷ್ಟಿರ್ತವೆ ಜಾಬ್ ಇರೋದು? ಬೆರಳೆಣಿಕೆ ಎಷ್ಟಿರುತ್ತೆ. ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕಿರ್ತಾರೆ. ಆ ಲಕ್ಷಾಂತರ ಜನನು ಕೂಡ ಕೆಲಸ ಮಾಡ್ತಾ ಇರ್ತಾರೆ, ಓದ್ತಾನೆ ಇರ್ತಾರೆ, ಹೌದಲ್ವಾ? ನಮ್ಮ ಜಾಬ್ ಏನ್ ರಿಕ್ವೈರ್ ಮಾಡುತ್ತೆ? ಏನ್ ಜಾಬ್, ಒಂದು ಜಾಬ್ ತಗೊಳ್ಬೇಕಂದ್ರೆ ಏನ್ ರಿಕ್ವೈರ್ಮೆಂಟ್ ಏನಿದೆ? ಏನ್ ಬೇಕು? ಹಾರ್ಡ್ ವರ್ಕ್, ಹೌದಲ್ವಾ? ಎಲ್ರು ಅದೇ ತಾನೇ ಹೇಳೋದು, ಹಾರ್ಡ್ ವರ್ಕ್. ಬಟ್ ಲಕ್ಷಾಂತರ ಜನ ಏನ್ ಅಪ್ಲಿಕೇಶನ್ ಹಾಕ್ತಾರೆ ಅವರೆಲ್ಲ ಹಾರ್ಡ್ ವರ್ಕ್ ಮಾಡೋದಿಲ್ವಾ? 100% ಮಾಡ್ತಾರೆ.
ಹಾರ್ಡ್ ವರ್ಕ್ ಎಲ್ಲರೂ ಮಾಡ್ತಾರೆ, ಎಲ್ಲರೂ ಹಾರ್ಡ್ ವರ್ಕ್ ಮಾಡ್ತಾರೆ, ರಾತ್ರಿ ಹಗಲು ಓದ್ತಾರೆ ಓದ್ತಾರೆ ಓದ್ತಾರೆ. ಮಾರ್ಕೆಟ್ನಲ್ಲಿ ಎಲ್ಲಿ ಸಿಕ್ಕ ಬುಕ್ಗಳೆಲ್ಲ ಓದ್ತಾರೆ, ಸಿಕ್ಕು ಎಲ್ಲ ಏನು ಮ್ಯಾಗಝಿನ್ಸ್ ಓದ್ತಾರೆ, ಎಲ್ಲ ಏನೋ ಪೇಪರ್ಸ್ ಓದ್ತಾರೆ, ನ್ಯೂಸ್ಗಳು ಓದ್ತಾರೆ, ಏನು ಎಲ್ಲ ಮಾಡ್ತಾರೆ. ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ನಿದ್ದೆನೇ ಇರಲಾರ್ದೆ ಕಂಟಿನ್ಯೂ ಓದ್ತಾನೆ ಇರ್ತಾರೆ. ಆದರೂ ಸಕ್ಸಸ್ ಆಗಲ್ಲ ಅವರು. ಆದರೂ ಸಕ್ಸಸ್ ಆಗಲ್ಲ ಯಾಕೆ? ಒಂದೇ ಒಂದು ಕೊರತೆ ಏನಂದ್ರೆ ಸ್ಮಾರ್ಟ್ ವರ್ಕ್. ಸ್ಮಾರ್ಟ್ ವರ್ಕ್ ಮಾಡೋದಿಲ್ಲ, ಬರೀ ಹಾರ್ಡ್ ವರ್ಕ್ ಮಾಡ್ತಾರೆ. ಹಾರ್ಡ್ ವರ್ಕ್ ಮಾಡಿದ್ರೆ ಏನು? ಆ ಒಂದು ಗಾಣ ಗಾಣದ ಇದಕ್ಕೆ ಎತ್ತು ಕಟ್ಟಿರ್ತಾರೆ ನೋಡಿದ್ರ? ಹಾರ್ಡ್ ವರ್ಕ್ ಮಾಡ್ತಾನೆ ಇರುತ್ತೆ, ಕಂಟಿನ್ಯೂ ತಿರುಗ್ತಾನೆ ಇರುತ್ತೆ. ಬಟ್ ಅದು ದಾರಿ ಮಾತ್ರ ಸವಿಯೋದಿಲ್ಲ, ಅಲ್ಲೇ ಓಡಾಡ್ತಾ ಇರುತ್ತೆ, ಹಂಗೆ ಕಂಟಿನ್ಯೂ ಆಗಿ ಓಡ್ತಾನೆ ಇರುತ್ತೆ ಓಡ್ತಾನೆ ಇರುತ್ತೆ ಓಡ್ತಾನೆ. ಸೊ ಆ ಥರ ನಿಮ್ಮ ವರ್ಕು ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ ನಾನು. ಆ ಥರ ವರ್ಕ್ ನಿಮ್ಮದು 100% ಯಾವಾಗಲೂ ಕೂಡ ಆಗಬಾರ್ದು. ಸ್ಮಾರ್ಟ್ ವರ್ಕ್ ಮಾಡಬೇಕು. ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನು ಏನು ಎಕ್ಸ್ಪೆಕ್ಟ್ ಮಾಡುತ್ತಂದ್ರೆ ಸ್ಮಾರ್ಟ್ ವರ್ಕ್. ನೀವು ಹಾರ್ಡ್ ವರ್ಕ್ ಮಾಡ್ತಾ ಹೋದ್ರೆ ನಿಮಗೆ ದಿಕ್ಕು ದೆಸೆ ಇರ್ಲಾರ್ದಂಗೆ ಆಗುತ್ತೆ. ದಿಕ್ಕು ದೆಸೆ ಯಾವ ಕಡೆ ಹೋಗ್ಬೇಕು, ಏನ್ ಮಾಡ್ಬೇಕು, ನಾನು ಏನ್ ಮಾಡ್ಬಾರ್ದು, ಆ ತರ ಒಂದು ಮೈಂಡ್ ಸೆಟ್ ನಲ್ಲಿ ಬಂದ್ಬಿಡುತ್ತೆ. ಸೊ ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಕೆಲವೊಂದು ಬೇಸಿಕ್ ಥಿಂಗ್ಸ್ ಎಲ್ಲ ಇದೆ. ಆ ಬೇಸಿಕ್ ವರ್ಕ್ ಮಾಡಲೇಬೇಕು. ನೀವು ಬೇಸಿಕ್ ವರ್ಕ್ ಮಾಡಿದ್ರೆ 100% ಸ್ಮಾರ್ಟ್ ವರ್ಕಿಗೆ ಬರ್ತೀರಾ. ಈಗ PSI ನೀವು ಜಾಬ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಇದಕ್ಕೆ ಈ ಡಿಪಾರ್ಟ್ಮೆಂಟ್ಗೆ ಬರ್ಬೇಕಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ಒಂದು ಬಸ್ ಒಂದು ಊರಿಗೆ ತಲುಪಬೇಕಂದ್ರೆ ಏನ್ ಮಾಡುತ್ತೆ? ಒಂದು ಮೈಲಿಗಲ್ಲು ಇರುತ್ತಲ್ಲ, ಅಲ್ಲಿಂದ ಮೈಲಿಗಲ್ಲು, ಎಸ್, ಟುವರ್ಡ್ಸ್ ತುಮಕೂರು ಹೋಗ್ಬೇಕಂದ್ರೆ ಒಂದು ಡೆಸ್ಟಿನೇಷನ್ ಇರುತ್ತಲ್ಲ, ರೋಡ್ ಇರುತ್ತೆ. ಸೊ ಅದೇ ರೂಟ್ನಲ್ಲಿ ಹೋಗ್ಬೇಕು. ಮತ್ತೆ ಬೇರೆ ರೂಟ್ನಲ್ಲಿ ಹೋದ್ರೆ ಅಲ್ಲಿ ತಲುಪಕ್ಕಾಗುತ್ತಾ? ಅಥವಾ ಬೇರೆ ರೂಟ್ನಲ್ಲಿ ಹೋದ್ರೆ ಅದು ಗೂಗಲ್ ಮ್ಯಾಪ್ ನೋಡ್ಕೊಂಡು 10 ಕಿಲೋಮೀಟರ್ ಹೋಗೋ ಬದಲಾಗಿ 100 ಕಿಲೋಮೀಟರ್ ಹೋಗಿ ಸುತ್ತಾಡ್ಕೊಂಡು ಬರ್ಬೇಕಾಗತ್ತೆ. ಸೊ ನಾನು ಹೇಳ್ತೇನಲ್ಲ, ಹಾರ್ಡ್ ವರ್ಕ್ ಅನ್ನೋದು 100 ಕಿಲೋಮೀಟರ್, ಮತ್ತೆ 100 ಕಿಲೋಮೀಟರ್ ಓಡಾಡ್ಕೊಂಡು ಮತ್ತೆ ಅಲ್ಲಿಗೆ ಬರ್ತೀರಾ, ಇಲ್ಲ ಅಂತ ಹೇಳೋದಿಲ್ಲ. ಅಷ್ಟೊತ್ತಿಗೆ ನಿಮ್ಮ ವಯಸ್ಸು ಹೋಗ್ಬಿಟ್ಟಿರುತ್ತೆ, ನಿಮ್ಮಲ್ಲಿರುವಂತ ಉತ್ಸಾಹ ಎಲ್ಲ ಹೋಗ್ಬಿಟ್ಟಿರುತ್ತೆ. ಆಮೇಲೆ ನೀವು ಎಕ್ಸಾಮ್ಗಳ ಬಗ್ಗೆ ನೆಗೆಟಿವ್ ಥಿಂಗ್ಸ್ ಎಲ್ಲ ಬಂದ್ಬಿಡುತ್ತೆ. ನಿಮ್ಮ ಮನೆಯಲ್ಲಿ ಒತ್ತಡಗಳು ಬರುತ್ತೆ, ಸಮಾಜದಿಂದ ಒತ್ತಡ ಬರುತ್ತೆ. ಸಮಾಜದಲ್ಲಿ ನಿಮ್ಮ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ, ಅವನು ಏನ್ ಓದ್ತಾನೆ ಇದ್ದಾನೆ ಮಾಡ್ತಾ ಇಲ್ಲ, ಅವನು ಏನೂ ಆಗ್ತಾ ಇಲ್ಲ ಅವನು ಅಂತೇಳಿ, ಅಲ್ವಾ? ಸಮಾಜದಲ್ಲಿ 100% ತಾನೇ ಹೇಳ್ತಾರೆ, 100% ಹೇಳ್ತಾರೆ ಇದು. ಹಾಗಾಗಿ ನೀವು ಆ 100 ಕಿಲೋಮೀಟರ್ ಸುತ್ತಾಡ್ಕೊಂಡು ಹೋಗೋ ಬದಲಾಗಿ ಪರ್ಫೆಕ್ಟ್ ಆಗಿ ತುಮಕೂರನ್ನು ಡೈರೆಕ್ಟ್ ಆಗಿ ಒಂದೇ ದಾರಿಯಲ್ಲಿ ಹೋಗಂಗೆ ನೀವು ಟ್ರೈ ಮಾಡ್ಬೇಕು. ಅದಕ್ಕೆ ಸ್ಮಾರ್ಟ್ ವರ್ಕ್. ತುಮಕೂರು ಹೋಗುವಾಗ ನಿಮ್ಗೆ ರೂಟ್ ಗೊತ್ತಿರ್ಬೇಕಲ್ಲ, ನಾನು ಇದೇ ರೂಟ್ನಲ್ಲಿ ಹೋಗ್ಬೇಕು ಅಂತೇಳಿ ರೂಟ್ ಗೊತ್ತಿದ್ರೆ 100% ರೀಚ್ ಆಗ್ತೀರಾ ನೀವು. ಇಲ್ಲ ಗೂಗಲ್ ಮ್ಯಾಪ್ ನೋಡ್ಕೊಂಡು ಹಿಂಗೆ ಸುತ್ತಾಡ್ಕೊಂಡು ಹೋಗ್ತೀನಿ ಅಂದ್ರೆ ಸೊ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. 100% ಟೈಮ್ ತಗೊಳುತ್ತೆ. ಹಾಗಾಗಿ ನೀವು ನಂಬರ್ 1 ಯಾವುದು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ, ಯಾವುದೇ ಜಾಬ್ ತಗೊಳ್ರಿ, ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಫಸ್ಟ್ ನಂಬರ್ 1 ನೋಟಿಫಿಕೇಶನ್ ಬಿಡ್ತಾರೆ. ಯಾವುದೇ ಒಂದು ಜಾಬ್ ಬಿಟ್ಟರೆ ಏನ್ ಮಾಡ್ತಾರೆ? ನೋಟಿಫಿಕೇಶನ್ ಬಿಡ್ತಾರೆ. ನೋಟಿಫಿಕೇಶನ್ ಬಿಟ್ಟಾಗ ನೀವು ಏನ್ ಮಾಡ್ಬೇಕು? ಸಿಲೆಬಸ್, ನಂಬರ್ 1 ಸಿಲೆಬಸ್ ಅನ್ನು ಏನ್ ಮಾಡ್ಬೇಕು? ಸಿಲೆಬಸ್ ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡ್ಬೇಕು. ಅರ್ಥ ಆಯ್ತಾ? ಸಿಲೆಬಸ್ ಅನ್ನು ಯಾವಾಗ ನೀವು ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡ್ತಿರೋ, 2 ದಿನ ಯಾಕೆ 8 ದಿನ ಟೈಮ್ ಕೊಡಿ ಅದಕ್ಕೆ. ಸಿಲೆಬಸ್ಗೆ 8 ದಿನ ಟೈಮ್ ಕೊಡಿ. ಪರ್ಫೆಕ್ಟ್ ಆಗಿ ಸಿಲೆಬಸ್ ಅನ್ನು ಅನಾಲಿಸಿಸ್ ಮಾಡಿ, ವಿಶ್ಲೇಷಣೆ ಮಾಡಬೇಕು. ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ಅನಾಲಿಸಿಸ್ ಮಾಡಬೇಕು. ಇತಿಹಾಸ ಅಂತ ಇರುತ್ತೆ, ಅದರಲ್ಲಿ ಒಂದು ವರ್ಡ್ ಇರುತ್ತೆ ಇತಿಹಾಸ. ಇತಿಹಾಸ ಅಂದ್ರೆ ಎಲ್ಲಿ ತಳ ಬುಡ ಏನು ಇಲ್ವಾ ಅದಕ್ಕೆ? ಅವಾಗ ಒಂದು ಬ್ರಾಕೆಟ್ ನಲ್ಲಿ ಕೊಟ್ಟಿರ್ತಾನೆ, ಕರ್ನಾಟಕದ ಇತಿಹಾಸಕ್ಕೆ ಜಾಸ್ತಿ ಪ್ರಾಮುಖ್ಯತೆ ನೀಡಿ ಅಂತ ಕೊಟ್ಟಿರ್ತಾನೆ ಅವ. ಅಥವಾ ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸಕ್ಕೆ ಪ್ರಾಮುಖ್ಯತೆ ನೀಡಿ ಅಂತ ಕೊಟ್ಟಿರ್ತಾನೆ. ಅವಾಗ ಆಯ್ತು, ಸಾಂಸ್ಕೃತಿಕ ಇತಿಹಾಸ ಅಂದ್ರೆ ಏನ್ ಬರುತ್ತೆ? ಸಾಂಸ್ಕೃತಿಕ ಇತಿಹಾಸದಲ್ಲಿ ಕರ್ನಾಟಕ ಇತಿಹಾಸ ಅಂದ್ರೆ ಏನ್ ಬರುತ್ತೆ? ಆಯ್ತಾ? ಪ್ರಚಲಿತ ಘಟನೆಗಳು ಅಂತ ಕೊಟ್ಟಿರ್ತಾನೆ ಅದರಲ್ಲಿ. ಪ್ರಚಲಿತ ಘಟನೆ ಅಂದ್ರೆ ಏನು? ಪ್ರಚಲಿತ ಘಟನೆ ಎಷ್ಟು ಕೇಳ್ತಾನೆ, ಎಲ್ಲಿವರೆಗೆ ಕೇಳ್ತಾನೆ? ಆ ಬೇಕಲ್ಲ ಅಷ್ಟು. ಆಗ ನೀವೇನ್ ಮಾಡ್ಬೇಕಂದ್ರೆ ಪ್ರಚಲಿತ ಘಟನೆಗಳನ್ನು ಯಾವ ತರ ಕೇಳ್ಬೋದು ಅವನು, ಅದನ್ನ ಅನಾಲಿಸಿಸ್ ಮಾಡ್ಬೇಕು. ಏನ್ ಕೇಳಿದ್ರೆ ಏನ್ ಮಾಡ್ತಾನೆ? ಫಸ್ಟ್ ಲೋಕಲ್ ಸುದ್ದಿಗಳು ಕೇಳ್ತಾನೆ. ಲೋಕಲ್, ಲೋಕಲ್ ಮೀನ್ಸ್ ಬೆಂಗಳೂರು, ಬೆಂಗಳೂರು ದಟ್ ಇಸ್ ಲೋಕಲ್. ಆಯ್ತಾ? ಆಮೇಲೆ ಸ್ಟೇಟ್ ಸುದ್ದಿಗಳು. ಏನಾಯ್ತು? ಸ್ಟೇಟ್ ನ್ಯೂಸ್ ಕೇಳ್ತಾನೆ, ಸ್ಟೇಟ್ ನ್ಯೂಸ್. ಅದನ್ನು ಹೊರತುಪಡಿಸಿ ನ್ಯಾಷನಲ್ ನ್ಯೂಸ್ ಅಂದ್ರೆ ಇಂಡಿಯಾಗೆ ಸಂಬಂಧಪಟ್ಟಂತ ವಿಷಯಗಳು. ಇನ್ನೊಂದು ಇಂಟರ್ನ್ಯಾಷನಲ್ ಇಶ್ಯೂಸ್. ಇಂಟರ್ನ್ಯಾಷನಲ್ ಪ್ರಚಲಿತ ಘಟನೆಗಳಲ್ಲಿ 4 ಪಾರ್ಟ್ ಆಗಿ ನಾವು ಕ್ಲಿಯರ್ ಆಗಿ ಮಾಡ್ಬೋದು. ಒಂದು ಲೋಕಲ್, ಸ್ಥಳೀಯ ಸುದ್ದಿಗಳು ಅಂತ ಕರಿತೀವಿ, ಸ್ಥಳೀಯ ಸುದ್ದಿಗಳು. ಇನ್ನೊಂದು ರಾಜ್ಯ ಸುದ್ದಿಗಳು. ಇನ್ನೊಂದು ರಾಷ್ಟ್ರೀಯ ಸುದ್ದಿಗಳು. ಇನ್ನೊಂದು ಅಂತಾರಾಷ್ಟ್ರೀಯ ಸುದ್ದಿಗಳು ಅಂತ ಕರಿತೀವಿ. 4 ಟೈಪ್ ಅವರು ಪ್ರಚಲಿತ ಘಟನೆಗಳನ್ನು ಕೇಳ್ತಾನೆ. ನೀವು ಫಸ್ಟ್ ಇದು ನೀಟಾಗಿ ನೋಡಿ, ನಾ ಅನಾಲಿಸಿಸ್ ಸುಮ್ಮನೆ ಜಸ್ಟ್ ನಿಮ್ಗೆ ಸ್ವಲ್ಪ ಸ್ವಲ್ಪ ಹೇಳ್ತಾ ಇದ್ದೆ, ನಾನು ಕಂಪ್ಲೀಟ್ ಆಗಿ ಹೇಳ್ತಾ ಇಲ್ಲ. ಈ ತರ ನೀವು
ಸಿಲೆಬಸ್ ಅನ್ನು ಏನ್ ಮಾಡ್ಬೇಕು, ಅನಾಲಿಸಿಸ್ ಮಾಡ್ಕೋಬೇಕು, ಪಾಯಿಂಟ್ ಟು ಪಾಯಿಂಟ್ ಅನಾಲಿಸಿಸ್ ಮಾಡ್ಬೇಕು. ಹೌದು ವಿಷಯ ಇಲ್ಲಿ ಲೋಕಲ್ ಸುದ್ದಿಗಳಂದ್ರೆ ಏನ್ ಇಂಪಾರ್ಟೆನ್ಸ್ ಇರಬಹುದು, ಸುಮ್ಮನೆ ಯಾವ್ದು ಚಪ್ಪರ ಅಲ್ಲಿ ಇಲ್ಲಿ ಬರುವಂತ ಈ ನ್ಯೂಸ್ಗಳೆಲ್ಲ ನಾವು ಎಲ್ಲಾನು ಕಂಪ್ಲೀಟ್ ಅದನ್ನು ಪರ್ಫೆಕ್ಟ್ ನ್ಯೂಸ್ ಅಂತ ಹೇಳಕ್ಕಾಗಲ್ಲ. ಏನೋ ಒಂದು ಜ್ವಲಂತ ಘಟನೆ ಇರಬೇಕು, ಅದು ಜ್ವಲಂತ ಘಟನೆ ಇರಬೇಕು, ಪ್ರತಿದಿನ ನಮಗೆ ಎಲ್ಲಾ ಜನರಿಗೆ ಯೂಸ್ಫುಲ್ ಆಗುವಂತ ಒಂದು ನ್ಯೂಸ್ ಇರಬೇಕು. ಆಯ್ತಾ? ಈಗ ಏನ್ ನಡೀತಾ ಇದೆ ಇವಾಗ, ಈಗ ಜಸ್ಟ್ ನೀವು ತಿಳ್ಕೊಳ್ಳಿ, ಜಸ್ಟ್ ನಮ್ಮ ಸ್ಟೇಟ್ ನ್ಯೂಸ್ ನಲ್ಲಿ, ಈಗ ಲೋಕಲ್ ನ್ಯೂಸ್ ನಲ್ಲಿ ಏನ್ ನಡೀತಾ ಇದೆ. ನೀವು ಜಸ್ಟ್ ದಿನಾಲ್ ನೋಡ್ತಿರಲ್ಲ, ಓದ್ತೀರಾ, ಯಾವ್ದೋ ಪೇಪರ್ಸ್ ಎಲ್ಲ ಓದ್ತೀರಾ, ಏನ್ ನ್ಯೂಸ್ ದಿನಾಲ್ ಏನ್ ನೋಡ್ತೀರಾ? ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ಯಾವ್ದೋ ಒಂದು ವಿಷಯ ಇರುತ್ತಲ್ಲ, ನಾವು ನೋಡೋದಿಲ್ವಾ? ಹಾ. ಅಲ್ಲ ಸ್ಕೀಮ್ಸ್ ಬಿಡಿ, ಅದು ರಾಜ್ಯ ಮಟ್ಟದಲ್ಲಿ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ರಸ್ತೆ ಗುಂಡಿಗಳು ಬರುತ್ತಲ್ಲಪ್ಪ, ರಸ್ತೆ ಗುಂಡಿಗಳು ಅಲ್ಲಿ ಜನರ ಒಂದು ಇದಕ್ಕೇನೋ ಜೀವಕ್ಕೆ ಅಪಾಯ ತಾನೆ, ಅವೆಲ್ಲ ಲೋಕಲ್ ಸುದ್ದಿಗಳು ತಾನೆ. ಬೆಂಗಳೂರಲ್ಲಿ ಬಿಟ್ಟು ಬೇರೆ ಕಡೆ ಗುಂಡಿ ಇರೋದಿಲ್ವಲ್ಲ, ದಟ್ ಈಸ್ ಲೋಕಲ್ ಸುದ್ದಿ. ಲೋಕಲ್ ಸುದ್ದಿ, ಆಯ್ತಾ? ಇದಕ್ಕೆ ಸಂಬಂಧಪಟ್ಟಂಗೆ ನಾಳೆ ನಿಮ್ಗೆ ಇದೇ ವಿಷಯದ ಮೇಲೆ ಒಂದು ಪ್ರಬಂಧ ಕೇಳಬಹುದು, ರಸ್ತೆ ಗುಂಡಿಗಳು ಮತ್ತು ಇದಕ್ಕೆ ಪರಿಹಾರ ಉಪಾಯಗಳು ಅಂತೇಳಿ. ಯಾಕಂದ್ರೆ ನೀವು ಮುಂದೆ ಪೊಲೀಸ್ ಆಫೀಸರ್ ಆಗ್ತೀರಾ ನೀವು, ನಾಳೆ ಟ್ರಾಫಿಕ್ ಪೊಲೀಸರಾಗಿ ನಿಂತ್ಕೋಬಹುದು ನೀವು, ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಆಗಿ ನಿಂತ್ಕೋಬಹುದು. ರಸ್ತೆ ಗುಂಡಿ ನಿಮ್ ಮುಂದೆನೆ ಬಿದ್ದಿರುತ್ತೆ, ಏನ್ ಮಾಡ್ತೀರಾ ಅವಾಗ? ಅಲ್ವಾ? ಹಿಂಗೆಲ್ಲ ನೀವು ಅವಾಗ, ನೀವು ಯಾವ ಒಂದು ಜಾಬ್ ಅನ್ನು ಸೆಲೆಕ್ಟ್ ಮಾಡ್ತಿರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಇದರಲ್ಲಿ ರೌಂಡ್ ಹೊಡಿತಾ ಇರ್ಬೇಕು ನಿಮ್ದು ತಲೆ. ಪೊಲೀಸ್ ಇಲಾಖೆಯಲ್ಲಿ ಬೇರೆ ಅಂತ ಕೇಳಕ್ಕಾಗಲ್ರಿ, ಬೇರೆ ಏನಕ್ಕೆ ಕೇಳ್ತಾರೆ, ನಮ್ಗೆ ಸಂಬಂಧನೇ ಇಲ್ಲ ಅದು. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ರಸ್ತೆ ಗುಂಡಿಗಳು ಅಂತ ಹೇಳಿ, ರಸ್ತೆ ಗುಂಡಿಗಳು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಲ್ಲೋ ಒಂದು ಕನೆಕ್ಟ್ ಇದೆ, ಪೊಲೀಸರಿಗೆ ಕನೆಕ್ಟ್ ಇದೆ, ದಿನನಿತ್ಯ ನೋಡ್ತಾ ಇರ್ತಾನ ಅವನು. ಅಪಘಾತ ಆದ್ರೆ ಇಲ್ಲಿ ಬರುತ್ತೆ, ಪೊಲೀಸ್ ಹತ್ರ ಬರುತ್ತೆ ತಾನೆ. ರಸ್ತೆ ಗುಂಡಿಯಲ್ಲಿ ಬಿದ್ದೊಬ್ಬ ಸತ್ತೋದ್ನಂದ್ರೆ ಎಲ್ಲಿ ಬರ್ತಾರೆ? ಪೊಲೀಸ್ ಹತ್ರ ಬರ್ಬೇಕು ತಾನೆ. ಸೊ ಅದಕ್ಕೆ ಪರಿಹಾರೋಪಾಯಗಳು ಏನು, ಏನ್ ಮಾಡಬಹುದು? ರಸ್ತೆಯ ಸುರಕ್ಷತೆಗೆ ಏನ್ ಮಾಡಬಹುದು? ರಸ್ತೆ ಸುರಕ್ಷತೆಗೆ ಇತ್ತೀಚೆಗೆ ಒಂದು ಎಡಿಜಿಪಿ ಆಫೀಸರ್ ಲೆವೆಲ್ ನಲ್ಲಿ ಒಬ್ಬರಿಗೆ ನೇಮಕ ಮಾಡಿದ್ರು ಗೊತ್ತಾ? ಸೊ ಹಂಗಾಗಿ ಎಲ್ಲೋ ಒಂದ್ ಕಡೆಗೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಲಿಂಕ್ ಇರುತ್ತೆ ಅಂತ ಒಂದು ವಿಷಯಗಳನ್ನು ಜಾಸ್ತಿ ನೀವು ಏನ್ ಮಾಡ್ಬೇಕು, ಕಾನ್ಸಂಟ್ರೇಟ್ ಮಾಡ್ಬೇಕು. ಆಮೇಲೆ ರಾಜ್ಯ ಮಟ್ಟದಲ್ಲಿ ಏನ್ ನಡೀತಾ ಇದೆ ಇವಾಗ, ರಾಜ್ಯ ಮಟ್ಟದಲ್ಲಿ ಸುಮ್ಮನೆ ಒಂದು ಉದಾಹರಣೆ ಕೊಟ್ಟೆ. ರಾಜ್ಯ ಮಟ್ಟದಲ್ಲಿ ಯಾವ ವಿಷಯಗಳು ನಡೀತಾ ಇದೆ ಅದ್ರ ಬಗ್ಗೆ ನೀವೇನ್ ಮಾಡ್ಬೇಕು, ಪಿನ್ ಟು ಪಿನ್. ಅದು ಒಂದು ಸುದ್ದಿ ಬಂತಂದ್ರೆ ಒಂದು 6 ಮಂತ್ ವರೆಗೆ ಇರುತ್ತೆ ವ್ಯಾಲಿಡ್, ಆಮೇಲೆ ಇರೋದಿಲ್ಲ ಅದು. ಒಂದು 6 ಮಂತ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನ್ಯಾಷನಲ್ ಲೆವೆಲ್ ನಲ್ಲಿ ವಕ್ಫ್ ಸಂಬಂಧಪಟ್ಟಂಗೆ ಇಶ್ಯೂ ನಡೀತಾ ಇದೆ, ಹೌದಾ? ಅದೊಂದು 6 ಮಂತ್ ಇರುತ್ತೆ. 6 ಮಂತ್ ಆದ್ಮೇಲೆ ಏನ್ ಮಾಡುತ್ತೆ, ಅದು ತಂತಾನಾಗೆ ಡೌನ್ ಆಗ್ಬಿಡ್ತೀನಿ. ಆಯ್ತಾ? ವುಮೆನ್ಸ್ ವುಮೆನ್ಸ್ ರಿಲೇಟೆಡ್ ಯಾವ್ದೋ ಒಂದು ಬಿಲ್ ಬರುತ್ತೆ, ಆಕ್ಟ್ ಬರುತ್ತೆ, ಅದೊಂದು 6 ತಿಂಗಳವರೆಗೆ ಡಿಸ್ಕಷನ್ ಇರುತ್ತೆ. ಆ 6 ತಿಂಗಳವರೆಗೆ ನಿಮ್ ಎಕ್ಸಾಮ್ ಏನಾದ್ರು ನಡೀತಾ ಅಂದ್ರೆ 100% ಅದು ಬಂದೇ ಬರುತ್ತೆ, ಬಂದೇ ಬರುತ್ತೆ. ರೈತರ ಏನು ರೈತರ ಸಮಸ್ಯೆಗಳು ರೆಗ್ಯುಲರ್ ಆಗಿರುತ್ತೆ. ಯಾವಾಗ ಯಾವಾಗ ಮಳೆಗಾಲ ಬಂತಂದ್ರೆ ಅವ್ರದೆಲ್ಲ ಇಶ್ಯೂಗಳು ಬಂದೇ ಬರ್ತಾ ಇರುತ್ತೆ 100%. ಅವಾಗೆಲ್ಲ ಅವ್ರ ರೇಟ್ ಸಿಗೋದಿಲ್ಲ. ಆಮೇಲೆ ಅವರ ಆಹಾರ ಏನು, ಆ, ಇದು ರೋಡ್ ಮೇಲೆಲ್ಲ ಚೆಲ್ಲಿ ಫಸ್ಟ್ ಸ್ಟ್ರೈಕ್ ಮಾಡ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ. ಇಡೀ ಜಗತ್ತಿನಲ್ಲಿ ಒಂದು ಬಹಳ ಏನು ತುಳಿತಕ್ಕೊಳಗಾದ ವರ್ಗ ಅಂದ್ರೆ ಅದೇ ರೈತ. ರೈತರ ಸಮಸ್ಯೆಗಳು ಆಗಕ್ ಬರ್ತಾರೆ. ಸೊ ಹಂಗಾಗಿ ನೀವು ಕಾಮನ್ ಸೆನ್ಸ್ ನ್ಯೂಸ್ ಪೇಪರ್ ಓದುವಾಗ ಬ್ಲೈಂಡ್ ಆಗಿ ಓದಬಾರ್ದು, ಅದರಲ್ಲಿ ಜೀವ ತುಂಬಿ ಓದ್ಬೇಕು ನೀವು. ಜೀವ ತುಂಬಿ ಓದ್ಬೇಕು, ನಂದೇ ಇದು ಸಮಸ್ಯೆ ನಂಗೆ ಓದ್ಬೇಕು. ಅವಾಗ ನಿಮ್ಗೆ ರಿಯಲ್ ದಿನನಿತ್ಯದ ಸಮಸ್ಯೆಗಳು ಏನಂತ ಗೊತ್ತಾಗುತ್ತೆ ನಿಮ್ಗೆ. ಅಲ್ಲಿವರೆಗೆ ನೀವು ಸುಮ್ಮನೆ ಮಾಡ್ಕೊಂಡು ಸುಮ್ಮನೆ ನೋಡ್ಕೊಂಡು ಹೋದ್ರೆ ಯೂಸ್ ಇಲ್ಲ. ಆಯ್ತಾ? ಅಲ್ಲಿಗೆ ನ್ಯೂಸ್ ಪೇಪರ್ ಇದೆ ಕೊಡಿ, ಜಸ್ಟ್ ನನ್ನ ವ್ಯೂ ಅಂಡ್ ನಿಮ್ಮ ವ್ಯೂ ಹೆಂಗಂತ ಗೊತ್ತಾಗುತ್ತೆ. ಹಾ, ಕೊಡಿ. ಇದು ನೋಡಿ ಫ್ರಂಟ್ ಪೇಜ್ ಅನ್ನು ಫಸ್ಟ್ ಏನ್ ಮಾಡ್ತೀರಿ ನೀವು, ಫ್ರಂಟ್ ಪೇಜ್ ಅನ್ನು ಇದು ಮಾಡ್ತೀರಾ, ಹೌದಾ? ನೋಡಿ ರಾಜ್ಯ ಸುದ್ದಿಗಳು ಅಂತ ಇದೆ ಇದರಲ್ಲಿ, ಹೌದಾ? ರಾಜ್ಯ ಸುದ್ದಿಗಳಲ್ಲಿ ಇಷ್ಟೆಲ್ಲ ಇದೆ, ಇಷ್ಟೆಲ್ಲ ಬೇಕಾ ನಮ್ಗೆ? ಏನು ಬೇಕಿಲ್ಲ. ಇದರಲ್ಲಿ ಏನ್ ಇಂಪಾರ್ಟೆಂಟ್ ಇದೆ ಇದರಲ್ಲಿ? ಹ ಏನ್ ಇಂಪಾರ್ಟೆಂಟ್ ಇದೆ? ಶೂದ್ರರು ಶಿಕ್ಷಿತರಾದರೂ ಗೌರವ ಸಿಗಲ್ಲ ಅಂತೇಳಿದೆ. ಹ ಆಮೇಲೆ ಚರ್ಚೆಯಾಗದೆ ಹೊರತು ವಾಗ್ವಾದವಲ್ಲ ಅಂತೇಳಿದೆ, ಹೌದಾ? ಅಂದ್ರೆ ಏನಿದೆ ಎಲ್ಲ ನೋಡಿ, ಒಂದು ಎರಡು ಪಾಯಿಂಟ್ ಬಂತು, ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ 2 ವಿಷಯಗಳು ಚರ್ಚೆ ಆಗ್ತಾ ಇದೆ ಇಲ್ಲಿ. ಆಯ್ತಾ? ಆಮೇಲೆ ನೆಕ್ಸ್ಟ್ ಆ ಪ್ರಕರಣದ ಹಿಂದೆ ಜಾತಿ ದ್ವೇಷ ಅಂತ ಇದೆ. ಹಾ ನೋಡಿ, ಈ ಕಂಪ್ಲೀಟ್ ಇದು ನೋಡಿಬಿಟ್ರೆ ನಮ್ಮ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಇವಾಗ, ಜಾತಿ ಗಣತಿನ ತಾನೇ ನಡೆಯೋದು. ಮತ್ತೆ ಅದು ಇಂಪಾರ್ಟೆಂಟ್ ವಿಷಯ. ಎಲ್ಲಿವರೆಗೆ ಇನ್ನೊಂದು 6 ಮಂತ್ ವರೆಗೆ ಇದೇ ವಿಷಯ ಪ್ರಚಲಿತ ಘಟನೆ ಇದು. ಪ್ರಚಲಿತ ಘಟನೆ ಇದ್ರ ಬಗ್ಗೆ ನೀವು ಕೂಲಂಕುಷವಾಗಿ ಓದ್ಬೇಕು. ಒಂದಿಷ್ಟು ಎಲ್ಲಿ ನೋಟ್ಸ್ ಮಾಡಿ ಇಡಬೇಕು. ದಿನ ಒಂದು ಇದರಲ್ಲಿ ಆಯ್ತು, ಇದರಲ್ಲಿ ಕಂಪ್ಲೀಟ್ ನಾನು ವಿಷಯ ಅಂತ ಹೇಳಂಗಿಲ್ಲ. ಇದರಲ್ಲಿ ಒಂದೇನೋ ಪಾಯಿಂಟ್ ಬಂದಿರುತ್ತೆ, 2 ಪಾಯಿಂಟ್ ಒಂದ್ ಕಡೆಗೆ ಬರ್ದಿಡ್ಬೇಕು. ಒಂದು ಏನೋ ನೋಟ್ಬುಕ್ ಮಾಡ್ಬೇಕು ನೀವು, ಆ ನೋಟ್ಬುಕ್ ನಲ್ಲಿ ಬರ್ದಿಡ್ಬೇಕು. ಅರ್ಥ ಆಯ್ತಾ?
ಆಮೇಲೆ ನೆಕ್ಸ್ಟ್ ಇದು ಕಂಪ್ಲೀಟ್ ಆಯ್ತು, ಇದಕ್ಕೆ ಸಂಬಂಧಪಟ್ಟಂಗೆ ಜಾತಿ ಗಣತಿ ವೆರಿ ಇಂಪಾರ್ಟೆಂಟ್ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ. ಹಾ, ಆಮೇಲೆ ಇದರಲ್ಲಿ ನೋಡಿ, ಬಾ ಇದೆಲ್ಲ ರಾಷ್ಟ್ರೀಯ ವಿದೇಶ ರಾಜ್ಯ ಎಲ್ಲ ಇದೆ, ಕಂಪ್ಲೀಟ್ ಎಲ್ಲ ಇದೆ ಇದರಲ್ಲಿ. ಇದರಲ್ಲಿ ಎಲ್ಲ ಇದೆ ಅಂತೇಳಿ ಎಲ್ಲಾನು ಇಂಪಾರ್ಟೆಂಟ್ ಅಲ್ಲ. ನೋಡಿ ಇಲ್ಲಿ ಇಲ್ಲಿ ಯಾವುದೋ ಒಂದು ಸಣ್ಣದಾಗಿ ವಿಷಯ ಬಂದಿದೆ: ಕೋರ್ಟ್ ಕಾಯ್ದೆ ರೂಪಿಸುವುದಾದರೆ ಸಂಸತ್ತನ್ನೇ ಮುಚ್ಚಿಬಿಡಲಿ ಅಂತೇಳಿ, ಅಲ್ವಾ? ಇವಾಗ ಸಂವಿಧಾನದ ಒಂದು ಇದು ಬಿಕ್ಕಟ್ಟು ಅಂತಾರಲ್ಲ, ಆ ತರ ಸಂವಿಧಾನದ ವಿಷಯದ ಬಗ್ಗೆ ಇಲ್ಲಿ ಡಿಸ್ಕಸ್ ಆಗ್ತಾ ಇದೆ. ಸೊ ಪವರ್ಸ್ ಇದೆಯಾ, ಇದು ಸಂವಿಧಾನ ನೀವು ಓದ್ತಾ ಇರ್ತೀರ, ದಿನ ಓದ್ತಿರ್ತೀರ. ಅಂತ ಸಂದರ್ಭದಲ್ಲಿ ಇವೆಲ್ಲ ವೆರಿ ಇಂಪಾರ್ಟೆಂಟ್. ನಾಳೆ ಕೇಳಬಹುದು, ನಾಳೆ ಇಂಥವೆಲ್ಲ ಪ್ರಬಂಧಗಳಿಗೆ ಕೇಳ್ತಾರೆ, ಪ್ರಬಂಧಗಳಿಗೆ ಕೇಳ್ತಾರೆ. ಮತ್ತೆ ಉಳಿದಂತೆ ಯಾವುದೇ ನ್ಯೂಸ್ ಇಲ್ಲ ಇದರಲ್ಲಿ, ವೇಸ್ಟ್, ಎಲ್ಲ ವೇಸ್ಟ್. ಹಾ, ನೆಕ್ಸ್ಟ್ ನೋಡಿ, ಇದು ಹೆಣ್ಮಕ್ಳಿಗೆ ಶೇಕಡ 50 ಸೀಟು ಕಡ್ಡಾಯ. ಇದೆಲ್ಲ ವುಮೆನ್, ಮಹಿಳಾ ಸಬಲೀಕರಣ. ನೀವು ಹಳೆ ಕ್ವಶನ್ ಪೇಪರ್ಸ್ ಎಲ್ಲ ನೋಡಿ, ಮಹಿಳಾ ಸಬಲೀಕರಣ ಬಗ್ಗೆ ಎಷ್ಟೊಂದು ಕ್ವಶನ್ಸ್ ಎಲ್ಲ ಬಂದಿದೆ, ಸಿಕ್ಕಾಪಟ್ಟೆ ಕ್ವಶನ್ ಬಂದಿದೆ. ಹಾ, ಅಲ್ಲ ನೋಡಿ, ಇದು ಲೋಕಲ್ಸ್, ಇದು ಲೋಕಲ್ ನ್ಯೂಸ್. ಲೋಕಲ್ ನ್ಯೂಸ್ ಇವಾಗ ನೋಡಿ, ಇದು ಸೈಬರ್ ಸಂಬಂಧಪಟ್ಟಂಗೆ ತುಂಬಾ ಸಮಸ್ಯೆಗಳಾಗ್ತಿದೆ. ಸೈಬರ್ ಸೆಕ್ಯೂರಿಟಿ ಬಗ್ಗೆ ನಿಮ್ಗೆ ಕೇಳಬಹುದು. ಸೈಬರ್ ಸೆಕ್ಯೂರಿಟಿ, ಈ ಇತ್ತೀಚೆಗೆಲ್ಲ ಡಿಜಿಟಲ್ ಅರೆಸ್ಟ್ ಅಂತೇಳಿ ಮಾಡ್ತಾ ಇದ್ದಾರೆ. ಈ ತರ ಓದುವಾಗ ನೀವೇನ್ ಮಾಡ್ಬೇಕಂದ್ರೆ, ಈಗ ಅನಾಲಿಸಿಸ್ ಮಾಡ್ಕೋಬೇಕು, ಲೋಕಲ್ ಯಾವುದು. ಇದೆಲ್ಲ ನೋಡಿ ವೇಸ್ಟ್, ಇದೆ, ಏನು ಯೂಸ್ ಇಲ್ಲ. ಹ್ಮ್. ನೋಡಿ ಬಗಾರ್ ಹುಕುಂ, ಇದ್ರ ಬಗ್ಗೆ ನಡೀತಾ ಇದೆ, ಇದೆಲ್ಲ ಸ್ಟೇಟ್ ನ್ಯೂಸ್, ಎಲ್ಲ ಸ್ಟೇಟ್ ನ್ಯೂಸ್. ಹಾಗಾಗಿ ಓದುವಾಗ ನೀವೇನ್ ಮಾಡ್ಬೇಕಂದ್ರೆ, ಆಮೇಲೆ ಈ ಕಡೆ ಲಾಸ್ಟ್ಗೆ ಸ್ಪೋರ್ಟ್ಸ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಫೈನಲ್ ಆಗಿ ನೋಡಿದ್ರೆ ಸಾಕು. ದಿನನಿತ್ಯ ಜೀವನದಲ್ಲಿ ಪ್ರತಿದಿನಲೂ ಕೂಡ ಸ್ಪೋರ್ಟ್ಸ್ ನ್ಯೂಸ್ ನೋಡ್ಬೇಕಂತ ಏನಿಲ್ಲ. ದಿನನಿತ್ಯ ಅವರು 6 4 ಹೊಡಿತಾ ಇರ್ತಾರೆ, ನೀವು ನೋಡ್ತಾ ಇರ್ತೀರ, ಅದು ಏನು ಯೂಸ್ ಇಲ್ಲ. ಲಾಸ್ಟಿಗೆ ಯಾರು ಗೆದ್ರು ಯಾರು ಸೋದ್ರು ಅಷ್ಟೇ ಸ್ಪೋರ್ಟ್ಸ್ ನಲ್ಲಿ ಇರೋದು. ಹಾಗಾಗಿ ನೀವು, ನಾನು ನಂಬರ್ 1 ಏನ್ ಪಾಯಿಂಟ್ ಹೇಳ್ತಾ ಇದ್ದೀನಿ, ಸಿಲೆಬಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಸಿಲೆಬಸ್ ಅನ್ನು ಈ ತರ ನೀವು ಏನ್ ಮಾಡ್ಬೇಕಂದ್ರೆ, ಜೀವ ತುಂಬಿ ಓದ್ಬೇಕು ಅದರಲ್ಲಿ. ಡ್ರೈ ಆಗಿ ಓದಬೇಡಿ, ಡ್ರೈ ಆಗಿ ಓದಬೇಡಿ, ಅದರಲ್ಲಿ ಜೀವ ತುಂಬಿ ಓದಿ. ಸಿಲೆಬಸ್ ನಲ್ಲಿ ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್. ಜಸ್ಟ್ ಪ್ರಚಲಿತ ಘಟನೆ ಅಂದ್ರೆ ಇಷ್ಟೆಲ್ಲ ಇರುತ್ತೆ ನೋಡಿ, ಪ್ರಚಲಿತ ಘಟನೆ ಅಂದ್ರೆ ಅಷ್ಟೆಲ್ಲ ಹೂರಣ ಇರುತ್ತೆ ಅದರಲ್ಲಿ, ಅಷ್ಟೆಲ್ಲ ಹೂರಣ ಇರುತ್ತೆ. ರಾಷ್ಟ್ರೀಯ ಸುದ್ದಿಗಳು, ರಾಜ್ಯ ಸುದ್ದಿಗಳು, ಆಮೇಲೆ ಲೋಕಲ್ ಸುದ್ದಿಗಳು, ಅಂತಾರಾಷ್ಟ್ರೀಯ ಸುದ್ದಿಗಳು. ಆ ಅಂತಾರಾಷ್ಟ್ರೀಯ ಸುದ್ದಿಗಳಲ್ಲಿ ಯಾವ್ದು ಇಂಪಾರ್ಟೆಂಟು, ರಾಜ್ಯ ಸುದ್ದಿಗಳಲ್ಲಿ ಯಾವ್ದು ಇಂಪಾರ್ಟೆಂಟು, ನೀವು ಆ ತರ ಮಾಡ್ಕೊಂಡು ನಿಮಗೆ ಇನ್ಫಾರ್ಮೇಶನ್ ನ್ಯೂಸ್ ಪೇಪರ್ಗಳಿಂದನೇ ಸಿಗುತ್ತೆ, ಬೇರೆ ಎಲ್ಲೆಲ್ಲೂ ಎಲ್ಲೇನೂ ಸಿಗೋದಿಲ್ಲ ನಿಮಗೆ ಇನ್ಫಾರ್ಮೇಶನ್. ದಿನನಿತ್ಯ ಬರುವಂತ ಎರಡೆರಡು ಪಾಯಿಂಟ್ ಅದಕ್ಕೆ ಆಡ್ ಮಾಡ್ತಾ ಹೋಗ್ಬೇಕು. ಇಂಪಾರ್ಟೆಂಟ್ ಯಾವ್ದಿರುತ್ತೆ ವಿಷಯ, ಅದನ್ನು ನೀವೇನ್ ಮಾಡ್ಬೇಕು, ಆಡ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಆಡ್ ಮಾಡ್ಕೊಂಡಾಗ ಮುಂದೊಂದು ದಿನ ಎಕ್ಸಾಮ್ ಬಂದಾಗ ನಿಮಗೆ ಒಂದು 2 ಪೇಜ್ ಬರೆಯುವಂತ ಮ್ಯಾಟರ್ ಸಿಗುತ್ತೆ ನಿಮಗೆ. 2 ಪೇಜ್ ಬರೆಯುವಂತ ಮ್ಯಾಟರ್ ಸಿಗುತ್ತೆ. ನಾಳೆ ಏನು ಮ್ಯಾಟರ್ ಸಿಗದೆ ಇದ್ರೆ ನೀವು ಏನ್ ಬರೀತಾರ ಅಲ್ಲಿ, ಏನು ಬರೆಯಕ್ಕಾಗಲ್ಲ. ಸೊ ಹಂಗಾಗಿ ಸಿಲೆಬಸ್ ನಲ್ಲಿ ಪರ್ಫೆಕ್ಟ್ ಆಗಿ ಅನಾಲಿಸಿಸ್ ಮಾಡ್ಕೊಳ್ಳಿ. ಅನಾಲಿಸಿಸ್ ಮಾಡಿದ ಮೇಲೆ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಬರುತ್ತೆ. ಎಸ್, ನಾನು ಯಾವ್ದು ಓದ್ಬೇಕು ಅಂತ ಗೊತ್ತಾಗುತ್ತೆ. ಹೌದಾ, ಯಾವ್ದು ಓದ್ಬೇಕು ನಾನು, ಯಾವ್ದು ಓದಬಾರದು ನಾನು. ಪ್ರಚಲಿತ ಘಟನೆ ಬಿಟ್ಟು ಬೇರೆ ಯಾವ್ದೋ ವಿಷಯ ಇರುತ್ತೆ, ಇಲ್ಲಿ ಲೋಕಲ್ದಲ್ಲಿ ಸಿಗ್ತಾ ಇರುತ್ತೆ. ಇಲ್ಲಿ ಮಾರ್ಕೆಟ್ ನಲ್ಲಿ ಇಟ್ಟಿರ್ತಾರೆ ದೊಡ್ಡ ದೊಡ್ಡ ಸಿಕ್ಕಾಪಟ್ಟೆ ಬುಕ್ಸ್ ಎಲ್ಲ, ಯಾವನೋ ಆತರೋ ಯಾವನೋ ಲೇಖಕ ಅಂತ ಇಟ್ಟಿರ್ತಾರೆ. ಅವರೆಲ್ಲ ಲೇಖಕರು ಅಥವಾ ಇಲ್ವೋ ಗೊತ್ತಿಲ್ಲ. ಬಟ್ ನೀವೇನ್ ಮಾಡ್ತೀರಿ, ಚೆನ್ನಾಗಿ ಕಾಣಿಸುತ್ತೆ, ಒಳ್ಳೆ ನೀಟಾಗಿ ರ್ಯಾಪರ್ ಎಲ್ಲ ಮೇಲೆ ಹಾಕಿಟ್ಟಿರ್ತಾರೆ. ಆ ಆ, ಕಡಿಮೆ ರೇಟ್ ನಲ್ಲಿ ಇಟ್ಟಿರ್ತಾರೆ, 200 300 ರೂಪಾಯಿ ಇಟ್ಟಿರ್ತಾರೆ. ಟಕ್ಕಂತ ತಗೊಂಡು ಓದಕ್ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ. ಆಯ್ತಾ, ಓದಕ್ ಸ್ಟಾರ್ಟ್ ಮಾಡ್ತೀರಾ. ಅದು ಮುಂದೊಂದು ದಿನ ಎಕ್ಸಾಮ್ ಬರೆದ ಮೇಲೆ ನೀವು ಕೀ ಆನ್ಸರ್ ಬರುತ್ತಲ್ಲ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅದರದ್ದು ವ್ಯಾಲ್ಯೂ. ಒಳ್ಳೆ ವ್ಯಾಲ್ಯೂಯಬಲ್ ಬುಕ್ಸ್ ಅಂಡ್ ಕಳಪೆ ಮಟ್ಟದ ಬುಕ್ಗಳು ಯಾವ್ದಂತೇಳಿ ನಿಮ್ಗೆ ಅವಾಗ ಗೊತ್ತಾಗುತ್ತೆ. ನಾವು ಅನುಭವಿಸಿದೀವಿ ಆಲ್ರೆಡಿ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ನೀವು ಓದುವಂತ ಬುಕ್ಸ್ಗಳು ಯಾವಾಗಲೂ ಕ್ವಾಲಿಟಿ ಬುಕ್ಸ್ ಗಳನ್ನು ಓದಿ. ಕ್ವಾಲಿಟಿ ಬುಕ್ ಅಂದ್ರೆ ಯಾವ ತರ ಬುಕ್ ಕ್ವಾಲಿಟಿ ಬುಕ್ ಅಂದ್ರೆ, ನಾಳೆ ಇನ್ ಕೇಸ್ ಕ್ವಾಲಿಟಿ ಬುಕ್ ಅಂತ ಯಾವ್ದು ಕರಿತೀವಿ ಅಂದ್ರೆ ನಾವು, ಮುಂದೊಂದು ದಿನ ಮುಂದೊಂದು ದಿನ ನೀವು ಎಕ್ಸಾಮ್ ಬರೆದ ಮೇಲೆ ನಿಮ್ದು ಯಾವ್ದನ ತಪ್ಪಾಯ್ತು, ತಪ್ಪಾಯ್ತು ಅಂದ್ರೆ ನೆಕ್ಸ್ಟ್ ನೀವು ಅದೇನಾದ್ರೂ ರೆಫರೆನ್ಸ್ ಕೊಟ್ಟು, ಆ ಬುಕ್ ರೆಫರೆನ್ಸ್ ಕೊಟ್ಟು ನೀವು ಏನಾದ್ರೂ ಸಂಬಂಧಪಟ್ಟಂತ ಅಥಾರಿಟಿ ಕಳಿಸಿದ್ರೆ ವಾಪಸ್ ಒಂದು ಗ್ರೇಸ್ ಮಾರ್ಕ್ಸ್ ಸಿಕ್ಕಿರ್ಬೇಕು ನಿಮ್ಗೆ. ಅವುಗಳೆಲ್ಲ ವ್ಯಾಲ್ಯೂಬಲ್ ಬುಕ್ಸ್. ಗ್ರೇಸ್ ಮಾರ್ಕ್ಸ್ ಸಿಗದೆ ಇದ್ರೆ ಅವೆಲ್ಲ ವ್ಯಾಲ್ಯೂಬಲ್ ಬುಕ್ಸ್ ಅಲ್ಲ ಅವು. ಅದಕ್ಕಾಗಿ ಏನ್ ಮಾಡ್ಬೇಕು ನೀವು, DSCRT, NCERT, ಅವೆಲ್ಲ ವ್ಯಾಲ್ಯೂಬಲ್ ಬುಕ್ಸ್. ಅದರಲ್ಲಿ ಏನು ಓದ್ತೀರಾ ನೀವು, 100% ಅದರಲ್ಲಿ ಫೇಲ್ಯೂರ್ ಅನ್ನೋದೇ ಇಲ್ಲ. ಇನ್ ಕೇಸ್ ಎಕ್ಸಾಮ್ನವ್ರು ಫೇಲ್ಯೂರ್ ಆದ್ರೆ ಅವ್ರು ಗ್ರೇಸ್ ಮಾರ್ಕ್ಸ್ ಕೊಡ್ಬೇಕು. ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡ್ಬೇಕು. ನೀವು ಬೇರೆ ಯಾವ್ದು ಇಲ್ಲಿ ಲೋಕಲ್ದಲ್ಲಿ ಸಿಗುವಂತ ಬುಕ್ಸ್, ಅದೇ ಒಳ್ಳೆ ಒಳ್ಳೆ ಆಥರ್ಸ್ ಎಲ್ಲ ಬುಕ್ಸ್ ಓದಿ, ಅವ್ರು 100% ಕೊಡ್ಲೇಬೇಕು, ಅದಕ್ಕೂ ಕೊಡ್ತಾರೆ, ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಬೇರೆ ಇಲ್ಲಿ ಲೋಕಲ್ದಲ್ಲಿ ಸಿಗುವಂತ ಬುಕ್ಸ್ಗಳಿಗೆ ಯಾವುದೇ ವ್ಯಾಲ್ಯೂ ಇಲ್ಲ, ಯಾವುದೇ ವ್ಯಾಲ್ಯೂ ಇಲ್ಲ. ಹಾಗಾಗಿ ನೀವು ಅಂತ ಬುಕ್ಸ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಬುಕ್ಸ್ಗಳೆಲ್ಲ ದುಡ್ಡಿಗೋಸ್ಕರ ಮಾಡ್ತಿರ್ತಾರೆ, ಅಂತವೆಲ್ಲ ಯಾವ್ದು ಕೂಡ ಮಾಡಕ್ ಹೋಗ್ಬೇಡಿ. ಒಳ್ಳೆ DSRT NCERT, ನೀವು ಇಂಗ್ಲಿಷ್ ಚೆನ್ನಾಗಿದ್ರೆ NCERT ಎಲ್ಲ ಪ್ರಿಫರ್ ಮಾಡಿ. ಅಂಡ್ ಕನ್ನಡ ಎಲ್ಲ ಚೆನ್ನಾಗಿದ್ರೆ DSRT ಅದು ಟ್ರೈ ಮಾಡಿ. 1 ಸಲ 2 ಸಲ 3 ಸಲ ಓದಿ.
ಒಂದು ಮೂರ್ನಾಲ್ಕು ಸಲ ರೀಡಿಂಗ್ ಆಯ್ತು ಅಂದ್ರೆ ಪರ್ಫೆಕ್ಟ್ ಆಗಿಬಿಡ್ತಾರ. ಓದೋದನ್ನು ಚೆನ್ನಾಗಿ ಓದಿ. ಆಲ್ರೆಡಿ ಹಿಂದೆ ನೀವೆಲ್ಲ 1 to 10th ಮುಗಿಸ್ಕೊಂಡು ಬಂದಿರ್ತಾರ. ಇನ್ನೊಂದ್ಸಲ ರಿವಿಷನ್ ಮಾಡಿಬಿಟ್ರೆ ಸೊ ಪರ್ಫೆಕ್ಟ್ ಆಗಿ ಕುಂತ್ಕೊಳ್ಳುತ್ತೆ ನಿಮಗೆ ತಲೆಯಲ್ಲಿ, ಪರ್ಫೆಕ್ಟ್ ಆಗಿ ಕುಂತ್ಕೊಳ್ಳುತ್ತೆ. ಆಮೇಲೆ ಬೇಸಿಕ್ ಎಲ್ಲ ಇನ್ಫಾರ್ಮೇಶನ್ಸ್ ಒಂದ್ ಕಡೆ ನೀಟಾಗಿ ಗ್ಯಾದರ್ ಮಾಡ್ಕೊಂಡು ಒಂದು ನೋಟ್ಸ್ ಮಾಡ್ಕೊಳ್ಳಿ. ಅದು ಗುಡ್. ಸಿಲೆಬಸ್ ಆಯ್ತು. ಸಿಲೆಬಸ್ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇಂಪಾರ್ಟೆಂಟ್ ಏನಂದ್ರೆ ಓಲ್ಡ್ ಕ್ವಶನ್ ಪೇಪರ್ಸ್. ಸೆಕೆಂಡ್ ಪಾಯಿಂಟ್ ಓಲ್ಡ್ ಕ್ವಶನ್ ಪೇಪರ್ಸ್. ಓಲ್ಡ್ ಕ್ವಶನ್ ಪೇಪರ್ಸ್. ಓಲ್ಡ್ ಕ್ವಶನ್ ಪೇಪರ್ಸು ನಿಮ್ಗೆ ನೋಡಿ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ ನಿಮಗೆ. ಪ್ರಿಪ್ರೇಷನ್, PSI ಪ್ರಿಪ್ರೇಷನ್ಗೋಸ್ಕರ ಫಸ್ಟ್ ಸಿಲೆಬಸ್ ಓದಿದ್ರಿ. ಸಿಲೆಬಸ್ ನಿಮ್ಗೆ ಏನ್ ಮಾಡುತ್ತೆ ಅಂದ್ರೆ ಒಂದು ಚೌಕಟ್ಟು ಹಾಕ್ಕೊಡುತ್ತೆ. ಆಯ್ತಾ, ಒಂದು ಚೌಕಟ್ಟು, ಲಕ್ಷ್ಮಣ ರೇಖೆ ಅಂತಾರಲ್ಲ ಆ ತರ. ನೋಡಪ್ಪ ಇದನ್ನ ದಾಟ್ಕೊಂಡು ನೀನು ಹೋಗ್ಬೇಡ ಅಂತ. ಈ ಚೌಕಟ್ಟನ್ನು ದಾಟಿ ನೀನು ಬೇರೆ ಕಡೆಗೆ ಹೋಗ್ಬೇಡ ಅಂತ ಹೇಳ್ತಾರೆ. ನೀವು ಇನ್ ಕೇಸ್ ಏನಾದ್ರು ಸಿಲೆಬಸ್ ಓದದೇ ಇದ್ರೆ ನೀವ್ ಏನ್ ಮಾಡ್ತೀರಾ, ಸಿಕ್ಕವೆಲ್ಲ ಓದ್ತೀರಾ. ಮಾರ್ಕೆಟ್ ನಲ್ಲಿ ಸಾವಿರಾರು ಬುಕ್ಸ್ ಇರುತ್ತೆ. ನಾಲೆಜ್ ಅನ್ನೋದು ಪ್ಲೆಂಟಿ ಇದಲ್ರಿ, ಇದು ಸಾಗರ ಅಲ್ಲ ಇದು. ಎಷ್ಟು ಬೇಕಾದ್ರೂ ಓದ್ಬೋದಲ್ಲ. ಸಿಕ್ಕದೆಲ್ಲ ಓದಿದ್ರೆ ನಿಮ್ಗೆ ಏನ್ ಬೇಕಾಗಿದೆ ಅದು ಬೇಕಲ್ಲ, ಫೀಡಿಂಗು. ನಿಮ್ಗೆ ಏನ್ ಆಹಾರ ಬೇಕಾಗಿದೆ, ನಿಮ್ಗೆ ಏನ್ ವಿಟಮಿನ್ ಕೊರತೆ ಇದೆ, ನಿಮ್ಗೆ ಏನ್ ಪ್ರೋಟೀನ್ ಕೊರತೆ ಇದೆ, ಅದು ಬೇಕಲ್ಲ ನಿಮ್ಗೆ. ಅದು ಬೇಕಂದ್ರೆ ನೀವ್ ಏನ್ ಮಾಡ್ಬೇಕು, ನೀವು ಫಸ್ಟ್ ಸಿಲೆಬಸ್ ಅನ್ನು ಓದ್ಬೇಕು. ಸಿಲೆಬಸ್ ಓದಿದಾಗ ನಿಮ್ಗೆ ಏನ್ ಕೊರತೆ ಇದೆ, ನಿಮ್ಗೆ ಡೆಫಿಷಿಯನ್ಸಿ ಇದೆ. ಡಾಕ್ಟರ್ ಹೇಳ್ತಾರಲ್ಲ ಡೆಫಿಷಿಯನ್ಸಿ ಇಂಥ ಟ್ಯಾಬ್ಲೆಟ್ ತಗೋ, ಇಂಥ ಟ್ಯಾಬ್ಲೆಟ್ ತಗೋ ಅಂತೇಳಿ. ಅದು ಸಿಲೆಬಸ್ ಅದು. ಅವಾಗ ನೀವು ಒಂದು ಚೌಕಟ್ಟು ಬರುತ್ತೆ ನಿಮ್ಗೆ. ಎಸ್, ನಾನು ಇಷ್ಟು ಮಾತ್ರ ಓದ್ಬೇಕು, ಅಷ್ಟು ಮಾತ್ರ ಓದ್ಬೇಕು. ಅದು ಬಿಟ್ಟು ನಾನು ಸಾಗರ ಎಲ್ಲ ನಾನು ನೀರೆಲ್ಲ ಕುಡಿದು ಬಿಡ್ತೀನಿ ಅಂದ್ರೆ ಅಷ್ಟೊತ್ತಿಗೆ ನಿಮ್ ಎಕ್ಸಾಮ್ ಮುಗಿದೋಗಿರುತ್ತೆ. ಎಕ್ಸಾಮ್ ಮುಗಿದೋಗಿರುತ್ತೆ, ಸಕ್ಸಸ್ ಸಿಗೋದಿಲ್ಲ. ಇದು ಸಮಸ್ಯೆ ಯಾಕಾಗ್ತಾ ಇದೆ ಅಂದ್ರೆ ಇತ್ತೀಚೆಗೆ ಎಲ್ಲಾ ಸ್ಟೂಡೆಂಟ್ಸ್ಗಳದು, ಆಸ್ಪಿರೆಂಟ್ಸ್ಗಳದ್ದು ಇದೇ ಸಮಸ್ಯೆ. ಮಾರ್ಕೆಟ್ ನಲ್ಲಿ ಸಿಕ್ಸ್ ಎಲ್ಲ ಬುಕ್ ಎಲ್ಲ ಓದಕ್ ಸ್ಟಾರ್ಟ್ ಮಾಡ್ತಾರೆ. ಹಂಗೆಲ್ಲ ಮಾಡಬಾರ್ದು. ಇದಾದ್ಮೇಲೆ ನೆಕ್ಸ್ಟ್ ನೀವು ಓಲ್ಡ್ ಕ್ವಶನ್ ಪೇಪರ್ಸ್ ಮಾಡಬೇಕು. ಓಲ್ಡ್ ಕ್ವಶನ್ ಪೇಪರ್ ಓದಬೇಕು. ಓಲ್ಡ್ ಕ್ವಶನ್ ಪೇಪರ್ಸ್ ಅಂದ್ರೆ ಯಾವುದು, ಸುಮಾರು ಎಕ್ಸಾಮ್ಸ್ ಇರುತ್ತೆ. ಸುಮಾರು ಎಕ್ಸಾಮ್ಸ್ ಎಲ್ಲ ನಡೆದಿರುತ್ತೆ, ಅದೆಲ್ಲ ಓದ್ಬೇಕಾ? ನೋ. ನೀವು ಯಾವ ಏಜೆನ್ಸಿ, ಯಾವ ಒಂದು ಡಿಪಾರ್ಟ್ಮೆಂಟ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ರೆ, ಫಾರ್ ಎಕ್ಸಾಂಪಲ್ PSI ಓಲ್ಡ್ ಕ್ವಶನ್ ಪೇಪರ್ಸ್, ಒಂದು 10 ವರ್ಷದ ಕ್ವಶನ್ ಪೇಪರ್ಸ್ ಸಿಗುತ್ತೆ, 100% ಸಿಗುತ್ತೆ. 10 ವರ್ಷದ ಕ್ವಶನ್ ಪೇಪರ್ಸ್ ಗಳನ್ನ ತೆಗೆದುಕೊಳ್ಳಿ, ಒಂದ್ ಕಡೆಗೆ ನೀಟಾಗಿ ಫಸ್ಟ್ ಸಂಗ್ರಹಣೆ ಮಾಡ್ಕೊಳ್ಳಿ. ಈಗ KSP ಯಾವ್ದಾವ್ದು ಎಕ್ಸಾಮ್ ನಡೆಸುತ್ತೆ, ಒಂದು ಪೊಲೀಸ್. ಪೊಲೀಸ್ನಲ್ಲಿ CR, DR, ಹೌದಾ, CR, DR ಅಂಡ್ ಸಿವಿಲ್ ಪೊಲೀಸ್. ಹಾ, ಇಷ್ಟೆಲ್ಲ ಕ್ವಶನ್ ಪೇಪರ್ ಸಿಗುತ್ತಾ? ಆಮೇಲೆ ನೆಕ್ಸ್ಟ್ PSI ಕ್ವಶನ್ ಪೇಪರ್. ಇಷ್ಟೆಲ್ಲ ನಿಮಗೆ ಅವ್ರದ್ದೊಂದು 10 ಕ್ವಶನ್ ಪೇಪರ್ಸ್, ಪೊಲೀಸ್ ಒಂದು 10 ಕ್ವಶನ್ ಪೇಪರ್, ಆಮೇಲೆ ಈ ನಮ್ಮ PSI ಒಂದು 10 ಕ್ವಶನ್ ಪೇಪರ್ ತೆಗೆದುಕೊಂಡು ಕುಂತ್ಕೊಂಡು ಏನ್ ಮಾಡಿ, ಅದು ನೀಟಾಗಿ ಅದನ್ನು ಸಾಲ್ವ್ ಮಾಡ್ತಾ ಹೋಗ್ಬೇಕು. ದಿನಕ್ಕೆ ಎರಡು ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ಸಾಲ್ವ್ ಮಾಡ್ಬೇಕಾದ್ರೆ ನೀವು ಕೆಲವೊಂದು ಇಂಪಾರ್ಟೆಂಟ್ಸ್ ರೆಫರೆನ್ಸ್ ಎಲ್ಲ, ಈಗ ಫಾರ್ ಎಕ್ಸಾಂಪಲ್ ಒಂದ್ ಯಾವುದೋ ಕ್ವಶನ್ ಕೊಟ್ಟಿರ್ತಾನೆ ಅವ, ಹೌದಾ. ಕ್ವಶನ್ ಕೊಟ್ಟಾಗ ಅಲ್ಲಿ ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2, ಆಪ್ಷನ್ ನಂಬರ್ 3, ಆಪ್ಷನ್ ನಂಬರ್ 4 ಕೊಟ್ಟಿರ್ತಾನೆ. ನೀವೇನ್ ಮಾಡ್ಬೇ ಏನ್ ಮಾಡ್ತೀರಾ ಅಂದ್ರೆ, ನೀವು ಆಲ್ರೆಡಿ ಸಾಲ್ವ್ ಕ್ವಶನ್ ಪೇಪರ್ ಇರುತ್ತೆ, ಅದು ತಗೊಂಡು ಏನ್ ಮಾಡ್ತೀರಾ, ಇಮಿಡಿಯೇಟ್ ಯಾವುದೋ ಒಂದು ಮಲಗಿರುವ ಬುದ್ಧನ ಬೆಟ್ಟ ಎಲ್ಲಿದೆ, ಯಾದಗಿರಿ ಡಿಸ್ಟಿಕ್ ನಲ್ಲಿ ಅಥವಾ ಶಾಪುರ್ ತಾಲೂಕು ಅಂತ ಬರುತ್ತೆ. ಆಯ್ತು, ಯಾವುದೋ ಒಂದು ಇರುತ್ತೆ, ಟಿಕ್ ಹಾಕೊಂಡು ಹೋಗ್ತೀರಾ. ಆಮೇಲೆ ಉಳಿದಂತ ಮೂರು ಮೂರು ಆಪ್ಷನ್ ಇರುತ್ತಲ್ಲ, ಅದ್ರ ಬಗ್ಗೆ ಓದೋದೇ ಇಲ್ಲ ನೀವು. ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಂದ್ರೆ ಅದನ್ನು ಡೆಪ್ತ್ ಆಗಿ ಹೋಗ್ಬೇಕಾದ್ರೆ ಅದ್ರ ಬಗ್ಗೆ. ಮಲಗಿರುವ ಬುದ್ಧನ ಬೆಟ್ಟ ಯಾದಗಿರಿ ಅಂತಿದೆ, ಯಾದಗಿರಿ ಬಗ್ಗೆ ಆ ಡಿಸ್ಟಿಕ್ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಯಾವುದು ಸೋರ್ಸ್ ಬೇಕಲ್ಲ ನಿಮ್ಗೆ. ಅದ್ರ ಬಗ್ಗೆ ವಿಷಯ ಎಲ್ಲಿ ಸಿಗುತ್ತೆ, ಬುಕ್ಸ್ ಅಂತ ಸಿಗೋದಿಲ್ಲ ನಿಮ್ಗೆ, ಇಮಿಡಿಯೇಟ್ ಆಗಿ ಬುಕ್ಸ್ ಸಿಗೋದಿಲ್ಲ. ಅವ್ರು ಯಾರೋ ಒಂದು ಬುಕ್ ಮಾಡಿ ಸಾಲ್ವ್ಡ್ ಕ್ವಶನ್ ಪೇಪರ್ ಮಾಡಿ ಕಳಿಸಿರ್ತಾರೆ, ಅದೇ ಓದ್ತೀರಾ. ನೀವೇನ್ ಮಾಡ್ಬೇಕಂದ್ರೆ ಗೂಗಲ್ ಮಾಡಿದ್ರೆ ಒಂದಿಷ್ಟು ವಿಕಿಪೀಡಿಯಾದಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ. ವಿಕಿಪೀಡಿಯಾ ಅಂತ ಇದೆ, ಹೌದಾ. ವಿಕಿಪೀಡಿಯಾದಲ್ಲಿ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಕೊಟ್ಟಿರ್ತಾನೆ, ನಾವು ಜಾಸ್ತಿ ಕೊಡೋದಿಲ್ಲ. ನಾನು ಅದನ್ನು 100% ಸತ್ಯ ಅಂತ ಹೇಳಂಗಿಲ್ಲ, ಅದನ್ನು ಸ್ವಲ್ಪ ವೆರಿಫೈ ಮಾಡಿ ನೋಡ್ಬೇಕು. ಆದಷ್ಟು ಅದು ಗುಡ್ ಇದ್ದಂತ ಸೋರ್ಸ್ ನಲ್ಲಿ ವಿಕಿಪೀಡಿಯಾ ಗುಡ್. ವಿಕಿಪೀಡಿಯಾದಲ್ಲಿ ಏನ್ ಮಾಡ್ಬೇಕು, ಒಂದು ಯಾದಗಿರಿ ಅಂತ ಕೊಟ್ಟಿರ್ತಾನೆ, ಇನ್ನೊಂದು ಗುಲ್ಬರ್ಗ ಅಂತ ಕೊಟ್ಟಿರ್ತಾನೆ, ಇನ್ನೊಂದು ರಾಯಚೂರು ಅಂತ ಕೊಟ್ಟಿರ್ತಾನೆ, ಇನ್ನೊಂದು ಯಾವ್ದೋ ಬಳ್ಳಾರಿ ಅಂತ ಕೊಟ್ಟಿರ್ತಾನೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ 4 ಆಪ್ಷನ್ಗಳ ಬಗ್ಗೆ ಸ್ಟಡಿ ಯಾಕೆ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ ಅಂದ್ರೆ, ಎಕ್ಸಾಮ್ ಪೆನಲ್ ಬಗ್ಗೆ ಹೇಳಿದ್ದೀನಿ ನಾನು. ಕರ್ನಾಟಕ ಸ್ಟೇಟ್ ಪೊಲೀಸ್ನಲ್ಲಿ ಒಂದು ಪೆನಲ್ ಇರುತ್ತೆ, ಏನು ಕ್ವಶನ್ ಪೇಪರ್ ಫಾರ್ಮೇಶನ್ ಮಾಡಕ್ಕೆ. ಅದೇ ಪೆನಲ್ ಮುಂದೊಂದು ದಿನ ಇದೇ ಕ್ವಶನ್ ನೋಡಿ, ಇಲ್ರಿ ಇದು ಸ್ವಲ್ಪ ಚೇಂಜ್ ಮಾಡಿ, ಇದು ರಾಯಚೂರಿಗೆ ಸಂಬಂಧಪಟ್ಟಂಗೆ ಏನೋ ಒಂದು ವಿಷಯ ಸೇರ್ಸಣ್ರಿ. ಮೇಲಿನ ಮೇಲೆ ನಾವು ಯಾದಗಿರಿ ಬಗ್ಗೆ ಕೇಳ್ತಾ ಇದೀವಿ, ಈಗ ಬೇಡ ರಾಯಚೂರ್ ಬಗ್ಗೆ ಕೇಳೋಣ ಅಂತ ರಾಯಚೂರ್ ಬಗ್ಗೆ ಕೇಳ್ಬೋದು.
ಹಂಗಾಗಿ ಹೇಳ್ತಾ ಇದ್ದೀನಿ, ಅಲ್ಲಿ ಕೊಡುವಂಥ ವಿಷಯಗಳನ್ನು ಪಿನ್ ಟು ಪಿನ್ ಓದಿ ಅಂತೇಳಿ. ನಾಲ್ಕು ಆಪ್ಷನ್ ಕೊಡ್ತಾನಂದ್ರೆ ನಾಲ್ಕು ಆಪ್ಷನ್ಗಳ ಬಗ್ಗೆ ತಿಳ್ಕೊಳ್ಳಿ. ನಾಲ್ಕು ಆಪ್ಷನ್ ಏನೋ ಒಂದು ವಿಶೇಷ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ರಾಯಚೂರು ಅಂತೇಳಿ ಇಲ್ಲಿ ಗೂಗಲ್ ಮಾಡಿದೆ ಅಂತ ಇಟ್ಕೊಳ್ಳಿ ಇದರಲ್ಲಿ. ಹಾಂ, ರಾಯಚೂರು ಅಂತೇಳಿ ಗೂಗಲ್ ಮಾಡಿದರೆ ಇದರಲ್ಲಿ ಒಂದಿಷ್ಟು ವಿಕಿಪೀಡಿಯಾ ಇನ್ಫಾರ್ಮೇಶನ್ಸ್ ಎಲ್ಲ ಓಪನ್ ಆಗುತ್ತೆ. ರಾಯಚೂರು. ಹ್ಮ್. ರಾಯಚೂರು ಅಂತ ಓಪನ್ ಮಾಡಿದ ಮೇಲೆ ನನಗೆ ಒಂದಿಷ್ಟು ವಿಕಿಪೀಡಿಯಾ ಇನ್ಫಾರ್ಮೇಶನ್ ಓಪನ್ ಆಗುತ್ತೆ. ಇದರಲ್ಲಿ ಎಷ್ಟು ಬೇಕೋ ನಿಮ್ಗೆ ಅಷ್ಟೇ ಇದು ಮಾಡ್ತಾನೆ. ರಾಯಚೂರು ಆಲ್ಸೋ ಪ್ರೊನೌನ್ಸ್ಡ್ ಆಸ್ ಎ ರಾಯಚೂರು, ರಾಯಚೂರು ಈಸ್ ಎ ಸಿಟಿ ಆ್ಯಂಡ್ ಹೆಡ್ ಕ್ವಾರ್ಟರ್ಸ್ ಆಫ್ ದ ಎಪೋನೈಮಸ್ ರಾಯಚೂರು ಡಿಸ್ಟ್ರಿಕ್ಟ್ ಇನ್ ದ ಕರ್ನಾಟಕ ಸ್ಟೇಟ್ ಆಫ್ ಇಂಡಿಯಾ ಆ್ಯಂಡ್ ರಾಯಚೂರು ಲೊಕೇಟೆಡ್ ಬಿಟ್ವೀನ್ ಕೃಷ್ಣ ಆ್ಯಂಡ್ ತುಂಗಭದ್ರಾ ರಿವರ್ಸ್. ಇಲ್ಲಿ ಒಂದು ಇನ್ಫಾರ್ಮೇಶನ್ ನೋಡಿ, ಎಷ್ಟು ಒಳ್ಳೆ ಇನ್ಫಾರ್ಮೇಶನ್ ಸಿಗ್ತದೆ ನಿಮಗೆ. ಇದಕ್ಕೆ ದೋಬ್ ಪ್ರದೇಶ ಅಂತ ಕರೀತಾರೆ. ದೋಬ್ ಮೀನ್ಸ್ ಎರಡು ನದಿಗಳ ನಡುವಿನ ಪ್ರದೇಶ, ಕೃಷ್ಣ ಅಂಡ್ ತುಂಗಭದ್ರಾ ರಿವರ್ ನಡುವೆ ಇರುವಂತ ಪ್ರದೇಶ ಇದು. ಆಯ್ತಾ. ಆಮೇಲೆ ಇಲ್ಲಿದ್ದು ಡೆಮೋಗ್ರಫಿ ಎಲ್ಲ ಕೊಡ್ತಾನೆ, ಅದೇನು ವೆರಿ ಇಂಪಾರ್ಟೆಂಟ್ ಅಲ್ಲ ನಿಮಗೆ. ಇಲ್ಲಿ ಒಂದಿಷ್ಟು ಹಿಸ್ಟ್ರಿ ಕೊಡ್ತಾನೆ, ಜಿಯೋಗ್ರಫಿ ಕೊಡ್ತಾನೆ, ಡೆಮೋಗ್ರಫಿ ಕೊಡ್ತಾನೆ, ಟ್ರಾನ್ಸ್ಪೋರ್ಟೇಷನು, ಎಜುಕೇಷನು, ಕ್ಲೈಮೇಟು, ಅದೇನು ನೋಡಿ ಮೂರು ನಾಲ್ಕು ಪಾಯಿಂಟ್ಗಳು ನಿಮಗೆ ಸಿಗುತ್ತೆ ಇದರಲ್ಲಿ. ಹಿಸ್ಟ್ರಿ ಸಿಗುತ್ತೆ, ಜಿಯೋಗ್ರಫಿ ಸಿಗುತ್ತೆ, ಡೆಮೋಗ್ರಫಿ ಅಷ್ಟೇನು ಇಂಪಾರ್ಟೆಂಟ್ ಇರಂಗಿಲ್ಲ. ಆಮೇಲೆ ಕ್ಲೈಮೇಟ್, ಹಾ, ಇವೆಲ್ಲ ಮೂರ್ನಾಲ್ಕು ಇಂಪಾರ್ಟೆಂಟ್ ಏನನ್ನಿದ್ರೆ ಇಂಪಾರ್ಟೆಂಟ್ ಇದ್ರೆ ಒಂದಿಷ್ಟು ನೋಟ್ಸ್ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ ಹಿಸ್ಟ್ರಿ ಓದ್ತಾ ಹೋದ್ರೆ ನೀವೆಲ್ಲ ಅಶೋಕನ ಮಸ್ಕಿ ಶಾಸನ ಗೊತ್ತಲ್ಲ, ಅಶೋಕನ ಮಸ್ಕಿ ಶಾಸನ ಅಲ್ಲೇ ಇರೋದು. ಇಂಥವೆಲ್ಲ ಇನ್ಫಾರ್ಮೇಶನ್ಸ್ ಎಲ್ಲ ನಿಮಗೆ ಸಿಗ್ತಾ ಇರುತ್ತೆ. ನೀವು ಓದೋದ್ರಿಂದ ಲಾಸ್ ಅಂತೂ ಇಲ್ಲ. ನಾನು ಹೇಳ್ತೇನಲ್ಲ, ಮಲಗಿರುವ ಬುದ್ಧನ ಬೆಟ್ಟದ ಬದಲಾಗಿ ಮಸ್ಕಿ ಶಾಸನ ಎಲ್ಲಿದೆ ಅಂತ ಕೇಳ್ಬೋದು, ಅಥವಾ ಅಶೋಕನ ಇಂಪಾರ್ಟೆಂಟ್ ಶಾಸನ ಎಲ್ಲಿದೆ ಅಂತ ಕೇಳ್ಬೋದು. ಸ್ವಲ್ಪ ಚೇಂಜಸ್ ಮಾಡಿ ಕೇಳ್ತಿರ್ತಾರೆ ಅಷ್ಟೇ, ಕ್ವಶನ್ ಅನ್ನು ಚೇಂಜಸ್ ಮಾಡಿ ಕೇಳ್ತಾರೆ. ನೀವು ಓಲ್ಡ್ ಕ್ವಶನ್ ಪೇಪರ್ ಓದೋದ್ರಿಂದ ನನ್ನ ಪ್ರಕಾರ ಒಂದು 30-40% ನಿಮ್ಗೆ ಅಲ್ಲೇ ಸಿಗುತ್ತೆ ಆನ್ಸರ್. 32-35-40%, ಕೆಲವೊಂದು ಟೈಮ್ 40% ಅಲ್ಲೇ ಸಿಗುತ್ತೆ ನಿಮಗೆ ಆನ್ಸರ್ ಸಿಗುತ್ತೆ. ರಿಪೀಟೆಡ್ ಕ್ವಶನ್ಸ್ ಆಗಿರುತ್ತೆ, ಕೆಲವೊಂದು ಟೈಮ್ ರಿಪೀಟೆಡ್ ಕ್ವಶನ್ಸ್ ಬರುತ್ತೆ. ಆಮೇಲೆ ಅಲ್ಲೇ ಸ್ವಲ್ಪ ಆಪ್ಷನ್ಗಳನ್ನು ಚೇಂಜ್ ಮಾಡಿ ಕೊಟ್ಟಿರ್ತಾನೆ, ಅಥವಾ ಆಪ್ಷನ್ಗಳ ಬಗ್ಗೆನೇ ಕ್ವಶನ್ ಕೇಳ್ತಿರ್ತಾನೆ. ಹಾಗಾಗಿ ನೀವು ಕ್ವಶನ್ ಪೇಪರ್ ಅನ್ನು ಚೆನ್ನಾಗಿ ಅನಾಲಿಸಿಸ್ ಮಾಡಿ, ಚೆನ್ನಾಗಿ ಅನಾಲಿಸಿಸ್ ಮಾಡಿ. ಅದಕ್ಕೊಂದು ಬೇಕಾದ್ರೆ ಒಂದಿಷ್ಟು ಟೈಮ್ ಕೊಟ್ಬಿಡಿ, ಒಂದಿಷ್ಟು ಟೈಮ್ ಕೊಡಿ. ಆಯ್ತಾ. ಓಲ್ಡ್ ಕ್ವಶನ್ ಪೇಪರ್ಸ್ ವೆರಿ ಇಂಪಾರ್ಟೆಂಟು. ನೀವು ಓಲ್ಡ್ ಕ್ವಶನ್ ಪೇಪರ್ಸ್ ಓದಿದ್ರೆ, ನಾನು ಅವಾಗ ಹೇಳಿದ್ನಲ್ಲ ನಿಮಗೆ, ನಿಮಗೆ ಡೆಸ್ಟಿನೇಷನ್ ಗೊತ್ತಾಗುತ್ತೆ, ರೂಟ್ಸ್ ಗೊತ್ತಾಗುತ್ತೆ, ನಾನು ಯಾವ ರೂಟ್ನಲ್ಲಿ ಹೋಗ್ಬೇಕಂತ ಗೊತ್ತಾಗುತ್ತೆ. ಈ ಸಿಲೆಬಸ್ ಏನ್ ಮಾಡಿತ್ತು, ಚೌಕಟ್ಟು ಕೊಡ್ತೀನಿ ನಿಮಗೆ, ಏನು ಓದಬೇಕು ಏನು ಓದಬಾರ್ದು ಅಂತೇಳಿ ಚೌಕಟ್ಟು ಹಾಕಿ ಕೊಡುತ್ತೆ. ಓಲ್ಡ್ ಕ್ವಶನ್ ಪೇಪರ್ಸ್ ನಾನು ಯಾವ ರೂಟ್ನಲ್ಲಿ ಹೋಗ್ಬೇಕು, ನಾನು ಯಾವ ಬುಕ್ಸ್ಗಳನ್ನು ಓದಿದ್ರೆ ನಾನು ಆ ಒಂದು ಗುರಿಯನ್ನು ತಲುಪ್ತೀನಿ ಅಂತೇಳಿ ಹೇಳುತ್ತೆ ನಿಮಗೆ. ಯಾವುದು ಓಲ್ಡ್ ಕ್ವಶನ್ ಪೇಪರ್ಸ್. ನಿಮಗೆ ಓಲ್ಡ್ ಕ್ವಶನ್ ಪೇಪರ್ಸ್ ನಲ್ಲಿ ಓದ್ತಾ ಓದ್ತಾ ಹೋದ್ರೆ ಆ ಸಿಲೆಬಸ್ ನಲ್ಲಿರುವಂತ ಮ್ಯಾಟರ್ಗಳಲ್ಲಿ ಯಾವ ವಿಷಯದ ಮೇಲೆ ಜಾಸ್ತಿ ಇವನು ಫೋಕಸ್ ಮಾಡ್ತಾ ಇದ್ದಾನೆ, ಯಾವ ಏನು ಹಿಸ್ಟ್ರಿ ಮೇಲೆ ಫೋಕಸ್ ಮಾಡ್ತಾ ಇದ್ದಾನೋ, ಅಥವಾ ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್, ಅಂದ್ರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಏಜೆನ್ಸಿ ಯಾವ ಏರಿಯಾದ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾನೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಓಲ್ಡ್ ಕ್ವಶನ್ ಪೇಪರ್ ಓದೋದ್ರಿಂದ. ನೀವು ಓಲ್ಡ್ ಕ್ವಶನ್ ಪೇಪರ್ ಓದದೇ ಇದ್ರೆ ನಿಮಗೆ ಗೊತ್ತಾಗಲ್ಲ. ನಿಮಗೆ ಬರೀ ಸಿಲೆಬಸ್ ಓದಿರ್ತಾರ, ಸಿಲೆಬಸ್ ನಲ್ಲಿ ಎಲ್ಲಾ ಇಂಪಾರ್ಟೆಂಟ್ ಅಂತಲ್ಲ, ಅದರಲ್ಲಿ ಕೆಲವೊಂದು ಮ್ಯಾಟರ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ ಆ ಒಂದು ಪೆನಲ್ಗೆ. ಅಂತ ವಿಷಯಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇರ್ತಾನೆ. ಅವಾಗ ನಿಮಗೆ ಗೊತ್ತಾಗುತ್ತೆ. ನೋಡಿ ಬೇಕಾದ್ರೆ ನೀವು 10 ವರ್ಷದ ಕ್ವಶನ್ ಪೇಪರ್ ತೆಗೆದು ನೋಡಿ, ಎಷ್ಟೋ ಸಲ ರಿಪೀಟ್ ಆಗಿರುತ್ತೆ, ಅದೇ ರಿಪೀಟ್ ಆಗಿರುತ್ತೆ. ಒಂದು 20-30%, 100% ರಿಪೀಟ್ ಆಗಿರುತ್ತೆ. ನೋಡಿ ಬೇಕಾದ್ರೆ, ಸುಳ್ಳು ಹೇಳೋದಿಲ್ಲ ನಾನು. ಇಲ್ಲಾಂದ್ರೆ ಅಲ್ಲೇ ಒಂದು ಸ್ವಲ್ಪ ಆಪ್ಷನ್ಸ್ಗಳು ಚೇಂಜ್ ಮಾಡಿ ಕೊಟ್ಟಿರ್ತಾನೆ. ಹಾಗಾಗಿ ನಾನು ಹೇಳೋದು, ಓಲ್ಡ್ ಕ್ವಶನ್ ಪೇಪರ್ಸ್ ಓದೋದನ್ನು ಚೆನ್ನಾಗಿ ಓದಿ. ಓದಿದ್ರೆ ನಿಮಗೆ ಡೆಸ್ಟಿನೇಷನ್ ಗೊತ್ತಾಗುತ್ತೆ 100%. ನಾನು ಯಾವ ದಿಕ್ಕಿನಲ್ಲಿ ಓದಿದ್ರೆ ನನಗೆ ಯೂಸ್ಫುಲ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ನೀವು ಓಲ್ಡ್ ಕ್ವಶನ್ ಪೇಪರ್ಸ್ ಓದ್ತಾ ಓದ್ತಾ ಹೋದ್ರೆ ನಾನು ಯಾವ ಬುಕ್ಸ್ ಓದಿದ್ರೆ ನಾನು ಸಕ್ಸಸ್ ಆಗ್ತೀನಿ ಅಂತ ಗೊತ್ತಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮಾರ್ಕೆಟ್ನಲ್ಲಿ ಬುಕ್ ಸಿಗುತ್ತೆ, ಆ ಬುಕ್ಸ್ ಓದ್ತಾ ಹೋದ್ರೆ ನಿಮಗೆ ಒಂದು ಓಲ್ಡ್ ಕ್ವಶನ್ ಪೇಪರ್ಸ್ ಅದರ ಕ್ವಶನ್ಸ್ ಅದರಲ್ಲಿ ಬಂದಿಲ್ಲ ಅಂದ್ರೆ ದಟ್ ಈಸ್ ವೇಸ್ಟ್, ವೇಸ್ಟ್ ಅಲ್ವಾ ಬುಕ್ ಅದು. ಅದೇ ನೀವು ಯಾವುದೋ ಒಂದು ಬುಕ್ಸ್ ಓದ್ತಾ ಹೋಗಿ ನೀವು ಸುಮಾರು ಒಂದು 3, 4, 10, 15 ಈ ತರ ಕ್ವಶನ್ಸ್ ಏನಾದ್ರು ಅದರಲ್ಲಿ ಆನ್ಸರ್ ಸಿಕ್ತೆ ಅಂದ್ರೆ ದಟ್ ಈಸ್ ಏನು ನಿಮಗೆ ಸಕ್ಸಸ್ಸಿಗೆ ಪೂರಕವಾಗುವಂತ ಬುಕ್ ಅದು. ಅದಕ್ಕೆ ಅದಕ್ಕೆ ಸಂಬಂಧ ಇರಲಾರ್ದಂಥ ಬುಕ್ಗಳನ್ನು ಓದೋದನ್ನ ಅವಾಯ್ಡ್ ಮಾಡಿಸುತ್ತೆ ಇದು ಓಲ್ಡ್ ಕ್ವಶನ್ ಪೇಪರ್ಸ್. ನೀವು ಯಾವ ಬುಕ್ಸ್ ಓದಬೇಕು ಯಾವ ಬುಕ್ಸ್ ಓದಬಾರ್ದು ಅಂತ ಹೇಳಿ 100% ಇದು ನಿಮಗೆ ದಾರಿ ಹಾಕಿ ಕೊಡುತ್ತೆ ಓಲ್ಡ್ ಕ್ವಶನ್ ಪೇಪರ್ಸ್. ಆಯ್ತಾ. ಇದು ಸೆಕೆಂಡ್ ಪಾಯಿಂಟ್ ಆಯ್ತು. ನೆಕ್ಸ್ಟ್ ಮೂರನೇ ಪಾಯಿಂಟ್ ಇಂಪಾರ್ಟೆಂಟ್ ಆಯ್ತು. ಇಷ್ಟು ಆಯ್ತು, ನೀವು ಸಿಲೆಬಸ್ ಓದಿದ್ರಿ, ಆಮೇಲೆ ಓಲ್ಡ್ ಕ್ವಶನ್ ಪೇಪರ್ಸ್ ಆಯ್ತು. ಅಂಡ್ ಮೂರನೇದು ಬಂದ್ಬಿಟ್ಟು ಟೈಮ್ ಟೇಬಲ್. ಟೈಮ್ ಟೇಬಲ್, ನಿಮ್ಮ ಓದಿನ ಟೈಮ್ ಟೇಬಲ್ ಇರಬಹುದು. ನಾನು ಓದಿನ ಟೈಮ್ ಟೇಬಲ್ ಬಗ್ಗೆ ಹೇಳ್ತಾ ಇಲ್ಲ,
ನಾನು ಹೇಳ್ತಾ ಇರೋದು ಎಕ್ಸಾಮ್ ಟೈಮ್ ಟೇಬಲ್, ಎಕ್ಸಾಮ್ ಬರೆಯುವಾಗ ಯಾವ ಥರ ಇರ್ಬೇಕಂತ ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ಜಸ್ಟ್ 1.5 ಅವರ್ ತಾನೇ, ನಿಮ್ಗೆ ಎಷ್ಟಿರುತ್ತೆ ಟೈಮು? 1.5 ಅವರ್ ಇರುತ್ತೆ. 1.5 ಅವರ್ನಲ್ಲಿ ಟೈಮ್ ಟೇಬಲ್ ಹೆಂಗಿರ್ಬೇಕಂತ ಹೇಳ್ತೀನಿ. ನಿಮ್ದು ನಾರ್ಮಲ್ ಆಗಿ ನೋಟಿಫಿಕೇಶನ್ ಆದಮೇಲೆ ಏನಿರುತ್ತೆ, ಒಂದು 3 ತಿಂಗಳು 4 ತಿಂಗಳು ಕೊಡ್ತಾನೆ, ಅಥವಾ 2 ತಿಂಗಳು 3 ತಿಂಗಳು ಕೊಡ್ತಾನೆ. ಫಿಸಿಕಲ್ಗೂ ಟೈಮ್ ಕೊಡ್ಬೇಕು ನೀವು, ಅದ್ರ ಜೊತೆಯಲ್ಲಿ ಥಿಯರಿಗೂ ಕೂಡ ಟೈಮ್ ಕೊಡಬೇಕು. ಅವಾಗ ನೀವು ಏನು ಮಾಡಬೇಕು, ಈ 3 ತಿಂಗಳಲ್ಲಿ ಅಂದರೆ 90 ಡೇಸ್, 90 ಡೇಸ್ನಲ್ಲಿ ನೀವು ಟೈಮ್ ಟೇಬಲ್ ಪರ್ಫೆಕ್ಟಾಗಿ ಹಾಕ್ಕೊಳ್ಬೇಕಾಗತ್ತೆ. ನೀವು ನಿಮ್ಮ ಫಿಸಿಕಲಿಗೆ ಇಷ್ಟು ಅಂತ ಟೈಮ್ ಕೊಡಬೇಕು. ಆಮೇಲೆ ನೆಕ್ಸ್ಟ್ ಫಿಸಿಕಲ್ ಆದಮೇಲೆ ನಾನು ಓದೋ ಸಲುವಾಗಿ ಇಷ್ಟು ಟೈಮ್ ಕೊಡಬೇಕು. ಓದುವಾಗ ಈ ಸಬ್ಜೆಕ್ಟ್ಗೆ ಇಷ್ಟಿಟ್ಟು ದಿನ ಅಂತ ಕೊಡಬೇಕು. 90 ಡೇಸ್ ಅಂದರೆ ಎಲ್ಲ ಸಬ್ಜೆಕ್ಟ್ಗಳನ್ನು ತೆಗೆದುಕೊಂಡಾಗ ನಿಮಗೆ ಹಾರ್ಡ್ಲಿ ಒಂದು 7 8 ದಿನ ಸಿಗುತ್ತೆ ಒಂದೊಂದು ಸಬ್ಜೆಕ್ಟ್ ಓದೋಕ್ಕೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಅದಕ್ಕಿಂತ ಮುಂಚಿತವಾಗಿ ಓದ್ತಾ ಹೋದರೆ ನೀವು ನೋಟಿಫಿಕೇಶನ್ ಆದಮೇಲೆ ರಿವಿಷನ್ಗೆ ಇಟ್ಕೋಬಹುದು ಟೈಮ್ ಅಷ್ಟೇ. ರಿವಿಷನ್ ಮಾಡ್ತಾ 7 ಡೇಸ್ ಎಲ್ಲ ಸಬ್ಜೆಕ್ಟ್ಗಳನ್ನು ರಿವಿಷನ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕಿಂತ ಮುಂಚಿತವಾಗಿ ನೀವೆಲ್ಲ ಪ್ರಿಪೇರ್ ಆಗಿರ್ಬೇಕು. ಪ್ರಿಪೇರ್ ಆಗ್ಬೇಕಂದ್ರೆ ಇದೆಲ್ಲ ಸ್ಟೆಪ್ಸ್ಗಳನ್ನು ನೀವು ಫಾಲೋ ಅಪ್ ಮಾಡಬೇಕು. ಫಾಲೋ ಮಾಡಿದಾಗ 100% ನೀವು ಸಕ್ಸಸ್ ಆಗ್ತೀರಾ. ಅದು ಒಂದು ಕಡೆ ಆಯಿತು, 90 ಡೇಸು ಅಥವಾ 1 ತಿಂಗಳನೋ 2 ತಿಂಗಳ ಏನೋ ಮಾಡ್ತೀರಾ ನೀವು. ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಅಂದರೆ ನೀವೆಲ್ಲ ಓದಿಬಿಟ್ಟಿರ್ತೀರ, ಸಿಕ್ಕಾಪಟ್ಟೆ ಓದಿ ಎಲ್ಲ ಜ್ಞಾನವಂತರ ಇರ್ತೀರ, 100% ನಾನು ಸಕ್ಸಸ್ ಆಗೇ ಆಗ್ತೀನಿ ಅಂತೇಳಿ ಹೋಗಿರ್ತೀರ. ಅವತ್ತೇನೋ ಹೊಟ್ಟೆ ನೋವು ಬಂದ್ಬಿಡುತ್ತೆ, ಎಕ್ಸಾಮ್ ದಿನ ಹೊಟ್ಟೆ ನೋವು ಬಂದ್ಬಿಡುತ್ತೆ, ಹಾಂ, ಇಲ್ಲ ನಿದ್ದೆ ಬಂದ್ಬಿಡುತ್ತೆ, ಏನೋ ಡ್ರೌಸಿನೆಸ್ ಮಬ್ಬು ಮುಚ್ಚಿಬಿಡುತ್ತೆ. ಏನು ಮಾಡ್ತೀರಾ? 99% ಸಕ್ಸಸ್ ಹೋಗಿದ್ದೀರಾ, ಅಲ್ಲಿ ರೀಚ್ ಆಗಿದ್ದೀರಾ. 1% ಇದು ಸಮಸ್ಯೆ ಆಯ್ತಲ್ಲ. ಆ 1%, ಅದಕ್ಕೆ ನಾನು ಹೇಳ್ತಾ ಇರೋದು, 1% ಕೂಡ ನೀವು ಯಾವುದೇ ಕಾರಣಕ್ಕೂ ಸೋಲ್ಬಾರದು. ಎಲ್ಲಾನು ಕೂಡ ಥಿಂಕ್ ಮಾಡಬೇಕು, ಓವರಾಲ್ ಆಗಿ ಥಿಂಕ್ ಮಾಡಬೇಕು. ಒಂದು ಸರ್ಕಲ್ ಆಗ್ಬೇಕಂದ್ರೆ ಒಂದು ಪಾಯಿಂಟ್ ಇಲ್ಲ ಅಂದ್ರೆ ಸರ್ಕಲ್ ಆಗಲ್ಲ ಅದು. ಪಾಯಿಂಟ್ನು ಕೂಡ ಇಂಪಾರ್ಟೆಂಟ್ ಅದು. ಆಯ್ತಾ? ಆ 100 ಪಾಯಿಂಟ್ಗಳು ಸೇರಿದಾಗ ಒಂದು 100 ಒಂದು ಸರ್ಕಲ್ ಆಗುತ್ತೆ. 99 ಸೇರುತ್ತೆ ಅಂದ್ರೆ ಸರ್ಕಲ್ ಹೆಂಗೆ ಆಗುತ್ತೆ? ಒಂದ್ ಕಡೆ ಓಪನ್ ಆಗಿ. ಸೊ ಹಂಗಾಗಿ ಲೂಪ್ ಹೋಲ್ಸ್ಗಳಿಗೆ ಅವಕಾಶ ಕೊಡಬಾರ್ದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಸುಮಾರು ಜನ ಇದರಲ್ಲಿ ಫೇಲ್ಯೂರ್ ಆಗೋದು. 1.5 ಅವರ್ ನಿಮ್ದು ಏನಂದ್ರೆ ಗೋಲ್ಡನ್ ಪೀರಿಯಡ್, ಗೋಲ್ಡನ್ ಅವರ್ ಅಂತಾರಲ್ಲ, ಗೋಲ್ಡನ್ ಅವರ್. 1.5 ಅವರ್ ಗೋಲ್ಡನ್ ಅವರ್. ನೀವು ಏನು ಓದಿರ್ತಾರ ಅದನ್ನು ಎಕ್ಸ್ಪೋಸ್ ಅಂದ್ರೆ ಎಕ್ಸ್ಪ್ರೆಸ್ ಮಾಡುವಂತ ಒಂದು ಪ್ಲಾಟ್ಫಾರ್ಮ್ ಅದು. ನೀವು ಓದಿರೋದನ್ನ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಅಂದ್ರೆ ಎಲ್ಲ ವೇಸ್ಟ್. ಎಲ್ಲ ವೇಸ್ಟ್. ನಿಮ್ಮಲ್ಲಿ ಜ್ಞಾನ ಇಟ್ಕೊಂಡು ನೀವು ಅಲ್ಲಿ ಎಕ್ಸ್ಪೋಸ್ ಮಾಡ್ಲಿಕ್ಕೆ ಅಂದ್ರೆ ವೇಸ್ಟ್ ಅಲ್ವಾ ಅದು? ಅಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ನಿಮಗೆ? 1.5 ಅವರ್ ಯಾಕೆ ಟೈಮ್ ಕೊಟ್ಟಿದ್ದಾರೆ ಅದನ್ನು ತಿಳ್ಕೊಳ್ಬೇಕು. ಹಾಗಾಗಿ ನೀವು ಈಗ ನಾಳೆ ಎಕ್ಸಾಮ್ ಅನ್ನಕ್ಕೆ ಕೆಲವೊಬ್ರು ನೋಡಿರ್ತಾರೆ ನೀವು. ನಾಳೆ ಎಕ್ಸಾಮ್ ಅನ್ನಕ್ಕೆ ಇವತ್ತು ರಾತ್ರಿ ಎಲ್ಲ ಓದ್ತಾರೆ, ಆಮೇಲೆ ನೆಕ್ಸ್ಟ್ ಅಲ್ಲಿ ಎಕ್ಸಾಮ್ ಹೋಗಿ ಏನು ಇನ್ನೂ ಒಳಗಡೆ ಕಾಲಿಡ್ಬೇಕನ್ನಷ್ಟು ಇನ್ನೂ ಓದ್ತಾನೆ ಇರ್ತಾರೆ. ಓದಿ ಆಮೇಲೆ ಜಸ್ಟ್ ಆಲ್ರೆಡಿ 5 ಮಿನಿಟ್ಸ್ ಆಗಿಬಿಟ್ಟಿರುತ್ತೆ ಒಳಗಡೆ ಎಕ್ಸಾಮ್ ಸೆಂಟರ್ದವ್ರು, ಇನ್ನೂ ಓದ್ತಾನೆ ಇರ್ತಾರೆ. ಹಂಗೆಲ್ಲ ಮಾಡಬಾರ್ದು. ನಂಬರ್ 1 ಪಾಯಿಂಟ್, ಎಕ್ಸಾಮ್ಗೆ ಹೋಗೋದಕ್ಕಿಂತ ಒಂದು ದಿನ ಮುಂಚೆ ಪರ್ಫೆಕ್ಟ್ ಆಗಿ ನಿದ್ದೆ ಮಾಡಬೇಕು. ನಿದ್ದೆ ಅಂದ್ರೆ ನೀವೇನು ನಾರ್ಮಲ್ ಆಗಿ ದಿನ ಎಷ್ಟು ಗಂಟೆಗೆ ಮಲ್ಕೊಳ್ತೀರಾ? 10 ಗಂಟೆಗೆ ಮಲ್ಕೊಳ್ತೀರಾ? ಅವತ್ತು 8 ಗಂಟೆಗೆ ಮಲ್ಕೊಳ್ಳೋದಲ್ಲ. 8 ಗಂಟೆಗೆ ಮಲ್ಕೊಂಡ್ರೆ ನಿಮ್ಗೆ ನಿದ್ದೆನೂ ಬರೋದಿಲ್ಲ. ಅದೊಂದು ಬೈ ಟೈಮ್ ಸೆಟ್ ಮಾಡಿರ್ತಾರೆ. ನಾರ್ಮಲ್ 10 ಗಂಟೆಗೆ ಮಲ್ಕೊಳ್ಳಿ. ನಿಮ್ದು ನಾರ್ಮಲ್ ಆಸ್ ಯೂಶುವಲ್ ನಿಮ್ದು ಏನು ರೂಟೀನ್ ಇರುತ್ತೆ, ನಿಮ್ದು ಜೀವನದ ರೂಟೀನ್, ಆ ಬಯ ಟೈಮನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿ. 10 ಗಂಟೆಗೆ ಮಲ್ಕೊಳ್ಳಿ. 7 ತಾಸು ಆರಾಮಾಗಿ ನಿದ್ದೆ ಮಾಡಿ. ಮುಂಜಾನೆ ನಿಮ್ದೇನೋ ಯೋಗಾನೋ ಅಥವಾ ಪ್ರೇಯರೋ ಏನು ಮಾಡ್ತಾರೋ ಮಾಡಿ. ಆಯ್ತಾ? ಪ್ರೇಯರ್ ಮಾಡಿದ ಮೇಲೆ ಸಿಸ್ಟಮೆಟಿಕ್ ಆರಾಮಾಗಿ ಕುಂತ್ಕೊಂಡು ಒಂದಿಷ್ಟು ಕೂಲಾಗಿ ಇದು ಮಾಡ್ಕೊಂಡು, ಬೇಕಾದ್ರೆ ಕಣ್ಣು ಮುಚ್ಕೊಂಡು ಎಲ್ಲಾ ಸಬ್ಜೆಕ್ಟ್ಗಳನ್ನು ಒಂದ್ಸಲ ಸುಮ್ಮನೆ ಗ್ಲಾನ್ಸ್ ಇದು ರಿವಿಷನ್ ಮಾಡ್ಕೊಳ್ಳಿ. ಹಿಸ್ಟ್ರಿ, ಎಕನಾಮಿಕ್ಸ್ ಅಂಡ್ ಯಾವುದು ಕರೆಂಟ್ ಅಫೇರ್ಸ್, ಯಾವ್ದು ಎಲ್ಲ ಸುಮ್ಮನೆ ಒಂದು ಮೈಂಡಲ್ಲಿ ಬಂದಂಗೆ. ಅದರಲ್ಲಿ ಒಳಗೆ ಹೋಗಿ ಏನು ಗ್ಲಾನ್ಸ್ ಮಾಡೋ ಏನು ರಿವಿಷನ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಸಬ್ಜೆಕ್ಟ್ಗಳನ್ನ ನೆನೆಸ್ಕೊಳ್ಳಿ ಅಷ್ಟೇ. ಒಂದ್ಸಲ ಸಬ್ಜೆಕ್ಟ್ಗಳನ್ನ ನೆನೆಸ್ಕೊಂಡ್ಬಿಟ್ರೆ 100% ಎಲ್ಲ ಫೀಡ್ ಆದಂಗೆ ಅದು. ಮನುಷ್ಯ ಹೆಂಗಂದ್ರೆ, ಒಂದು 100 ಪೇಜಿನ ಬುಕ್ ಇರುತ್ತೆ. ಫಸ್ಟ್ ರೀಡಿಂಗ್ಗೆ ಎಷ್ಟು ಹಿಡಿಸುತ್ತೆ? ಫಸ್ಟ್ ರೀಡಿಂಗ್ಗೆ ಒಂದು 10 ಡೇಸ್ ಆಗುತ್ತಾ? 10 ಡೇಸ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ರೀಡಿಂಗ್ಗೆ 7 ಡೇಸ್ ಆಗುತ್ತೆ. ಥರ್ಡ್ ರೀಡಿಂಗ್ಗೆ 5 ಡೇಸಿಗೆ ಬರುತ್ತೆ. ಆಮೇಲೆ ಫೋರ್ತ್ ರೀಡಿಂಗ್ ಮಾಡಿ 2 ಡೇಸ್ ಬರುತ್ತೆ. ಇನ್ನೊಂದು ರೀಡಿಂಗ್ ಮಾಡಿ 1 ಡೇಸ್ ಬರುತ್ತೆ. ಇನ್ನೊಂದು ರೀಡಿಂಗ್ ಮಾಡಿ ಹಾಫ್ ಡೇ ಬರುತ್ತೆ. ಇನ್ನೊಂದು ರೀಡಿಂಗ್ ಮಾಡಿದ್ರೆ ಒಂದು ತಾಸಿನಲ್ಲಿ. ಏನೋ ಲಾಸ್ಟ್ ರೀಡಿಂಗ್ ಮಾಡಿ ಜಸ್ಟ್ ಹಿಂಗೆ ಹಿಂಗೆ ಈ ಥರ ಮಾಡ್ತಾ ಇದ್ರೆ ಸಾಕು, ನಿಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ಹಿಂಗೆ ಜೀರೋ, ಆ ಜೀರೋ ಲೆವೆಲ್ ತಗೊಂಡ್ಬರ್ಬೇಕು ನೀವು. ಅವಾಗ ನೀವು ಲಾಸ್ಟಿಗೆ ಎಕ್ಸಾಮ್ಗೆ ಹೋಗುವಾಗ ಜಸ್ಟ್ ಹಿಂಗೆ ಕಣ್ಣು ಮುಚ್ಕೊಂಡ್ರೆ ಸಾಕು, ಜೀರೋ ಎಲ್ಲನೂ ಕೂಡ, ಪ್ರತಿಯೊಂದು ಕೂಡ ಗ್ಲಾನ್ಸ್, ಎಲ್ಲನೂ ಕೂಡ ರಿವಿಷನ್ ಆಗುತ್ತೆ. ಹಾಗಾಗಿ ನೀವು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ನೀಟಾಗಿ ರೆಸ್ಟ್ ಮಾಡ್ಕೊಳ್ಳಿ. ಒಳ್ಳೆ ನೀಟಾಗಿ ಕಾಮ್ ತಲೆ ಕೂಲ್ ಆಗಿದ್ರೆ ತಾನೇ ನೀವು ಅಲ್ಲಿ ಬರೆಯೋಕ್ಕಾಗೋದು. ನೀವು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಅಲ್ಲಿ ಏನು ಬರೀತಾರೆ ಹೋಗಿ, ಅಲ್ವಾ? ಸೊ ಹಂಗಾಗಿ ಚೆನ್ನಾಗಿ ನಿದ್ದೆ ಮಾಡಿ, ಮುಂಜಾನೆ ಆಸ್ ಯೂಶುವಲ್ ಏನು ಎದ್ದೇಳ್ತಾರೆ ಎದ್ದೇಳಿ, ಎದ್ಮೇಲೆ ಆಮೇಲೆ ಪ್ರೇಯರ್ ಗೀರ್ ಮಾಡಂಗಿದ್ರೆ ಮಾಡಿಕೊಂಡು ಏನು ಎಕ್ಸಾಮ್ ಟೈಮಿಂಗ್ ಇರುತ್ತೆ
ಅದಕ್ಕಿಂತ ಮುಂಚಿತವಾಗಿ ನೀವು ಒಂದಿನ ಮುಂಚೆ ಏನ್ ಮಾಡಿರ್ತಾರ, ಹಾಲ್ ಟಿಕೆಟ್ ತಗೊಂಡಿರ್ತಾರ. ನೀವು ಓದೋಂಥ ಮೋಡ್ನಲ್ಲಿ ಹಾಲ್ ಟಿಕೆಟ್ ನೋಡೋದೇ ಇಲ್ಲ ನೀವು. ಹಾಲ್ ಟಿಕೆಟ್ ನಲ್ಲಿ ಏನು ಮಿಸ್ಟೇಕ್ಸ್ ಇದೆಯಾ? ಹಾ, ಅದರಲ್ಲಿ ಫೋಟೋ ಏನಾದ್ರು ಇದೆಯಾ ಇಲ್ಲ, ನಿಮ್ದು ಹೆಸರು ಏನಾದ್ರು ಮಿಸ್ಟೇಕ್ಸ್ ಇದೆಯಾ, ಅಥವಾ ಅದರಲ್ಲಿ ಕೆಳಗೆ ಒಂದು ಸೂಚನೆಗಳು ಕೊಟ್ಟಿರ್ತಾನೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೊಟ್ಟಿರ್ತಾನ. ಯಾವ್ದೋ ಒಂದು ವಾಚ್ ತಗೊಂಡು ಹೋಗ್ಬಾರ್ದು ಅಂತ ಹೇಳಿರ್ತಾನೆ, ಅಥವಾ ಯಾವ್ದೋ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ತಗೊಂಡು ಹೋಗ್ಬಾರ್ದು ಅಂತ ಹೇಳಿರ್ತಾನೆ. ಯಾವ್ದೋ ಕೆಲವೊಂದು ಐಟಮ್ಸ್ಗಳೆಲ್ಲ ಪ್ರೊಹಿಬಿಟೆಡ್ ಇರುತ್ತೆ. ಅಂತವೆಲ್ಲ ತಗೊಂಡು ಹೋಗ್ಬಿಡ್ತಾರೆ ನೀವು, ಯಾಕಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಓದೋದಿಲ್ಲ ನೀವು. ಒನ್ಸ್ ಅಲ್ಲಿ ತಗೊಂಡು ಹೋದ್ಮೇಲೆ ಈಕಿ ಏನಂದ್ರೆ ಮನುಷ್ಯ ಹೆಂಗಂದ್ರೆ ಇದ್ರ ಮೇಲೆ ಪ್ರೀತಿ ಇರುತ್ತೆ, ನಮಗೆ ಪ್ರೀತಿ ಇದ್ದ ಮೇಲೆ ತಾನೇ ತಗೊಂಡಿರೋದು ನಾವು. ಸೊ ಅಲ್ಲಿ ಬಿಡ್ಬೇಕಂದ್ರೆ ನಮಗೆ ಎಲ್ಲೋ ಒಂದ್ ಕಡೆಗೆ ನೆಗೆಟಿವಿಟಿ ಸ್ಟಾರ್ಟ್ ಆಗ್ಬಿಡುತ್ತೆ ಮನುಷ್ಯನಿಗೆ. ಒಂದು ವಾಚ್ ಬಿಚ್ಚಿ ಬೇರೆಯವ್ರ ಕೈಯಲ್ಲಿ ಹ್ಯಾಂಡ್ ಓವರ್ ಮಾಡ್ಬೇಕಂದ್ರೆ ಅದು ವಾಪಸ್ ಸಿಗುತ್ತೋ ಇಲ್ಲೋ, ಈ ತರ ಒಂಥರ ಹೆಂಗಂದ್ರೆ ಡಿಲೆಮಾ. ಅದನ್ನ ಯಾಕೆ ಕ್ರಿಯೇಟ್ ಮಾಡ್ಕೊಂತೀರಾ ನೀವು? ಫಸ್ಟ್ ಏನ್ ಮಾಡ್ಬೇಕು ನೀವು, ಹಾಲ್ ಟಿಕೆಟ್ ಅನ್ನು ಚೆನ್ನಾಗಿ ನೋಡಿ, ಅದನ್ನು ಒಂದು 5-10 ನಿಮಿಷ ನೋಡಿ ಚೆನ್ನಾಗಿ ಓದಿದ್ಮೇಲೆ ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಪರ್ಫೆಕ್ಟ್ ಫುಲ್ಫಿಲ್ ಮಾಡ್ಕೊಂಡು ಹೋಗ್ಬೇಕು ನೀವು. ಏನ್ ಗೊತ್ತಾ, ಅದರಲ್ಲಿ ಯಾವ್ಯಾವ ಪ್ರೊಹಿಬಿಟೆಡ್ ಐಟಮ್ಸ್ ಇರುತ್ತೆ ತಗೊಂಡು ಹೋಗ್ಬಿಡಿ. ಪ್ರೊಹಿಬಿಟೆಡ್ ಐಟಮ್ಸ್ ತಗೊಂಡು ಹೋಗ್ಬೇಡಿ. ಆಮೇಲೆ ನೆಕ್ಸ್ಟ್ ನಿಮಗೆ ಪೆನ್ನು, ಏನೇನು ಇಂಪಾರ್ಟೆಂಟ್ ಇರುತ್ತಲ್ಲ, ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನೆಲ್ಲ ತಗೊಂಡೋಗಿ ಒಂದ್ಸಲ 2 ಸಲ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಪೆನ್ ಚೆನ್ನಾಗಿದೆಯಾ, ಚೆನ್ನಾಗಿಲ್ಲ. ಇವೆಲ್ಲ ಮೈನ್ಯೂಟ್ ಸ್ಮಾರ್ಟ್ ವರ್ಕ್ ಅಂದ್ರೆ ಇದೆ ನಾನು ಹೇಳ್ತಾ ಇರೋದು. ಹಾರ್ಡ್ ವರ್ಕ್ ಇಂಪಾರ್ಟೆಂಟ್ ಅಲ್ಲ. 99% ಹಾರ್ಡ್ ವರ್ಕ್ ಮಾಡಿರ್ತೀರಾ, 1% ನಲ್ಲಿ ಫೇಲ್ಯೂರ್ ಆಗ್ತೀರಾ. ಯಾಕಂದ್ರೆ ಇದು ಇಂಥ ಸಣ್ಣ ಸಣ್ಣ ವಿಷಯಗಳಲ್ಲಿ ನೀವು ಫೇಲ್ಯೂರ್ ಆಗ್ತೀರಾ. ಪೆನ್ನುಗಳನ್ನ ನೀಟಾಗಿ ತೆಗೆದುಕೊಂಡು ಹೋಗಿ, ಅದು ಮೂಡುತ್ತಾ ಇಲ್ಲ, ಒಂದು ಬಿಟ್ಟು 2 ಪೆನ್. ಆಮೇಲೆ ನೆಕ್ಸ್ಟ್ ವಾಚ್, ಯಾವ್ದು ಬೇಡ ಅಂತ ಹೇಳಿರ್ತಾರೆ ಅದೆಲ್ಲ ತಗೊಂಡು ಹೋಗ್ಬಾರ್ದು. ಈ ತರ ವಾಚ್ಗಳನ್ನ ತೆಗೆದುಕೊಂಡು ಹೋಗಿ, ಯಾಕಂದ್ರೆ ನಿಮಗೆ ಟೈಮ್ಗೆ ಯೂಸ್ ಆಗುತ್ತೆ. ಅದ್ರಲ್ಲಿ ಹೇಳಿರ್ತಾನೆ ಡಿಜಿಟಲ್ ವಾಚ್ ತಗೊಂಡು ಬರಬಾರ್ದು ಅಂತ ಹೇಳಿದ್ರೆ ತಗೊಂಡು ಹೋಗ್ಬೇಡಿ. ಈ ತರ ಅನಲಾಗ್ ವಾಚ್ ತಗೊಂಡೋಗಿ, ತಗೊಂಡೋದ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಆಯ್ತಾ? ಆಮೇಲೆ ಅಲ್ಲಿಗೆ ಹೋಗ್ತೀರಾ, ಹೋದ್ಮೇಲೆ ಹಾಲ್ ಟಿಕೆಟ್ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಒಳಗಡೆ ಹೋಗ್ತೀರಾ. ಒಳಗಡೆ ಹೋಗ್ಬೇಕಂದ್ರೆ ಕೆಲವೊಬ್ರು ಎಕ್ಸಾಮ್ ಸ್ಟಾರ್ಟ್ ಆದ ½ ಅವರ್ದಲ್ಲಿ ನೀರ್ ಕುಡಿಯಕ್ ಹೋಗ್ತಾರೆ, ಆಮೇಲೆ ನೆಕ್ಸ್ಟ್ ಟಾಯ್ಲೆಟ್ಗೆ ಹೋಗ್ತಾರೆ. ನೀವು ಒನ್ಸ್ ನೀರ್ ಕುಡಿಯಕ್ ಹೋಗಿ ಬಂದ್ರೆ ಎಷ್ಟಾಯ್ತು ಟೈಮಿಂಗ್? ಒಂದು 5 ಮಿನಿಟ್ಸ್ ಹೋಗೋದಕ್ಕೆ ಬಂತು. ಆಮೇಲೆ ಬಂದು ಮತ್ತೆ ಪಿಕಪ್ ತಗೊಳ್ಳೋಷ್ಟ್ರಲ್ಲಿ ಮತ್ತೆ ರಿದಮ್ ಬರಕ್ಕೆ 5-10 ಮಿನಿಟ್ಸ್ ಹೊರಟೋಯ್ತು ನಿಮ್ಗೆ. ಆಯ್ತಾ? ಆಮೇಲೆ ಕುಡಿಯೋದಕ್ಕೆ ಇಲ್ಲಿ ಒಂದು 10 ಮಿನಿಟ್ಸ್ ಹೋಯ್ತು, ಅಲ್ಲೇ 20 ಮಿನಿಟ್ಸ್ ಹೋಯ್ತು. ಇರುವಂತ 1.5 ಅವರ್ನಲ್ಲಿ ನೀವು 10-15 ನಿಮಿಷ ಬಹಳ ಪೆಟ್ಟು ಬೀಳುತ್ತೆ. ಹಾಗಾಗಿ 1.5 ಅವರ್ ಒಂಥರ ತಪಸ್ಸಿನ ತರ ನೀವು ಅಲ್ಲಿ ಕಳಿಬೇಕು. ತಪಸ್ಸು ಯಾವ ತರ ಋಷಿ ಮುನಿಗಳೆಲ್ಲ ಹೆಂಗ್ ಮಾಡ್ತಾರೆ, ಇಷ್ಟು ದಿನಗಳು ಅಂತೇಳಿ ಪರ್ಫೆಕ್ಟ್ ತಪಸ್ಸು ಅಂತ ಮಾಡ್ತಾರಲ್ಲ, ಅದೇ ತರ 1.5 ಅವರ್ ನೀವು ಅಲ್ಲಿ ಕುಂತ್ಕೊಳ್ಳುವಂತ ಕೆಪಾಸಿಟಿ ಬಿಲ್ಡಪ್ ಆಗ್ಬೇಕು ನಿಮ್ಗೆ. 1.5 ಅವರ್ ಕುಂತ್ಕೊಂಡು ಅದಕ್ಕೆ ಏನ್ ಮಾಡ್ಬೇಕು, ಒಂದು ಸಣ್ಣ ಬಾಟಲ್ ಅಲೋ ಇದ್ರೆ ಸಣ್ಣ ಬಾಟಲ್ ನಲ್ಲಿ ನೀರು ತಗೊಂಡೋಗಿ, ಒಂದು ಚಿಕ್ಕದು ಒಂದು 100 ml 200 ml ತಗೊಂಡೋಗಿ, ಜಸ್ಟ್ ಒಂದು 10 ಮಿನಿಟ್ಸ್ ಒಂದು ½ ಅವರ್ಗೆ ಒಂದ್ಸಲ ಒಂದು ಗುಟುಕು ಕುಡೀರಿ. ಒಂದು ಗುಟುಕು ಕುಡಿದ್ರೆ ಮೈಂಡ್ ಏನಾಗುತ್ತೆ, ಮತ್ತಿಷ್ಟು ಏನು ಬೂಸ್ಟ್ ಆಗುತ್ತೆ ಅವಾಗ. ಒಂದಿಷ್ಟು ಆಕ್ಸಿಜನ್ ಸಿಕ್ಕ ಕೂಡಲೇ ಮತ್ತೆ ನೆಕ್ಸ್ಟ್ ಮತ್ತೆ ಫ್ರೆಶ್ ಆಗಿ ಬರೀತೀರಾ. ಅದಕ್ಕಿಂತ ಮುಂಚೆ ನಾನು ಏನ್ ಹೇಳ್ಬೇಕಂತೇಳಿ ಹೊರಟಿದ್ದೀನಿ ಅಂದ್ರೆ, ಈಗ ಎಕ್ಸಾಮ್ ನೀವು PSI ಎಕ್ಸಾಮ್ ಬರೆಯಕ್ ಹೋಗ್ತಾ ಇದ್ದೀರಾ ಅಂತೇಳಿ ನಿಮ್ಮ ಮನೆಯಲ್ಲಿ ತುಂಬಾ ಖುಷಿಯಾಗಿ ಬಿಟ್ಟಿರ್ತಾರೆ. ಆಮೇಲೆ ಎಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಖುಷಿಯಾಗಿ ಬಿಟ್ಟಿರ್ತಾರೆ, ನೀವು 100% PS ಅಂತೇಳಿ. ಅವ್ರಿಗೂ ತುಂಬಾ ಖುಷಿ ಇರುತ್ತೆ. ಅವ್ರು ಏನ್ ಮಾಡ್ತಾರೆ, ಒಳ್ಳೆ ಊಟ, ಮೃಷ್ಟಾನ್ನ ಭೋಜನ ಮಾಡ್ತಾರೆ ಮನೆಯಲ್ಲಿ. ಒಳ್ಳೆ ಮೃಷ್ಟಾನ್ನ ಭೋಜನ ತಿನ್ಕೊಂಡು ಏನ್ ಮಾಡ್ತೀರಾ ಅಲ್ಲಿ, ಎಲ್ಲ ನಿದ್ದೆ ಮಾಡ್ತೀರಾ, ಅಥವಾ ಡ್ರೌಸಿನೆಸ್ ಬರುತ್ತೆ ನಿಮಗೆ, ಓದಿದ್ದೆಲ್ಲ ನೆನಪಿಗೆ ಬರೋದಿಲ್ಲ. ಹಾಗಾಗಿ ಊಟ ಊಟ ಹೆಂಗಿರ್ಬೇಕಂದ್ರೆ, ಒಳಗಡೆ ಓದ್ ಕೂಡಲೇ ಡೈಜೆಷನ್ ಆಗ್ಬೇಕು, ಈಸಿಯಾಗಿ ಡೈಜೆಸ್ಟೇಬಲ್, ಈಸಿ ಡೈಜೆಸ್ಟೇಬಲ್ ಫುಡ್. ಕಾಂಪ್ಲಿಕೇಟೆಡ್ ಗಳನ್ನ ತೆಗೆದುಕೊಂಡು ಹೋಗ್ಬಾರ್ದು. ಹೇಳ್ತಾ ಇದ್ದೆ ತಾತ್ಪರ್ಯ. ಯಾಕಂದ್ರೆ ನಮ್ಮ ಬಾಡಿ ಹೆಂಗಂದ್ರೆ, ಊಟ ಆದ್ಮೇಲೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಹೌದಾ? ಕಾರ್ಬೋಹೈಡ್ರೇಟ್ಸ್ ನಲ್ಲಿ ಕಾರ್ಬನ್ ಕಂಟೆಂಟ್ ಇರುತ್ತಾ? ಕಾರ್ಬನ್ ಕಂಟೆಂಟ್ ಕರಗ್ಬೇಕಂದ್ರೆ ಅದಕ್ಕೆ ಇದೇನೋ ಆಕ್ಸಿಜನ್ ಬೇಕು ಅದಕ್ಕೆ. ನೀವು ತೆಗೆದುಕೊಂಡಂತ ಉಸಿರು ಒಳಗಡೆ ಹೋದಾಗ ಅವಾಗ ಮಷಿನ್ ಎಲ್ಲ ವರ್ಕ್ ಮಾಡಿ ಅದೆಲ್ಲ ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡಿ ಅದನ್ನು ನಿಮ್ಗೆ ರಕ್ತವಾಗಿ ಕನ್ವರ್ಟ್ ಮಾಡ್ಬೇಕಂದ್ರೆ 4 to 5 hours ಬೇಕು, ಹೌದಾ? ಸೊ ಒನ್ಸ್ ನೀವು ಊಟ ಮಾಡಿರುವಂತ, ನೀವು ತಿಂದಂತ ಊಟಕ್ಕೆ ಎಲ್ಲ ಆಕ್ಸಿಜನ್ ಅನ್ನು 90% ಆಕ್ಸಿಜನ್ ಇದಕ್ಕೆ ಯೂಸ್ ಮಾಡಿದ್ರೆ ಮತ್ತೆ ಇದಕ್ಕೆ ಆಕ್ಸಿಜನ್ ಎಲ್ಲಿ ಸಿಗುತ್ತೆ ನಿಮ್ಗೆ? ಹಾಗಾಗಿ ಮನುಷ್ಯನಿಗೆ ನಿದ್ದೆ ಬರೋದು. ನಿದ್ದೆ ಯಾಕೆ ಬರುತ್ತೆ ಅಂದ್ರೆ ಅದಕ್ಕೆ ನಿದ್ದೆ ಬರೋದು. ಅದೇ ಈಸಿ ಡೈಜೆಸ್ಟೇಬಲ್. ಫಾರ್ ಎಕ್ಸಾಂಪಲ್ ಇಡ್ಲಿ, ಇಡ್ಲಿ ಇಮಿಡಿಯೇಟ್ ತಿಂದ್ಕೊಳ್ಳೇನೆ ಡೈಜೆಷನ್ ಆಗ್ಬಿಡುತ್ತೆ, ಅದಕ್ಕೇನು ಎಫರ್ಟೇ ಬೇಕಾಗಿಲ್ಲ. ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ 100% ಆಕ್ಸಿಜನ್ ಇಲ್ಲಿ ಸಿಗುತ್ತೆ ನಿಮ್ಗೆ. 100% ಆಕ್ಸಿಜನ್ ಇಲ್ಲಿ ಸಿಗುತ್ತೆ, ಫ್ರೀ ಆಗಿ ಆರಾಮಾಗಿ ನೀವು ಎಕ್ಸಾಮ್ ಬರೀತೀರಾ. ಹಾಗಾಗಿ ಯಾಕಂದ್ರೆ ಈ ಸಣ್ಣ ಸಣ್ಣ ವಿಷಯಗಳು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಇವೇ ಇಂಪಾರ್ಟೆಂಟ್. ಯಾರು ಗಮನಿಸೋದಿಲ್ಲ, ಯಾರು ಗಮನಿಸೋದಿಲ್ಲ. ಇವೆಲ್ಲ ತಿಂದು ಹೋಗ್ತಾರೆ, ಸಿಕ್ಕಾಪಟ್ಟೆ ತಿಂದು ಹೋಗ್ತಾರೆ. ಆ ಚಿಕನ್ ಮಟನ್ ಅದು ಇದು ತಿನ್ಕೊಂಡು ಹೋಗ್ತಾರೆ, ಆಮೇಲೆ ಅಲ್ಲಿ ಹೋಗಿ ನಿದ್ದೆ ಮಾಡ್ಕೊಂಡು ಬರ್ತಾರೆ ಅಷ್ಟೇ. ಫೇಲ್ಯೂರ್. ಎಲ್ಲರೂ ಹಾರ್ಡ್ ವರ್ಕ್ ಮಾಡ್ತಾರೆ, 100 ಜನ ಹಾರ್ಡ್ ವರ್ಕ್ ಮಾಡ್ತಾರೆ, ಸಕ್ಸಸ್ ಆಗೋದು ಒಬ್ಬನೇ ಇಬ್ಬನ ಅಷ್ಟೇ.
ಯಾಕಂದ್ರೆ ಅವ್ನು ಸ್ಮಾರ್ಟ್ ವರ್ಕ್ ಮಾಡಿರ್ತಾನೆ. ಅವ್ನು ಸ್ಮಾರ್ಟ್ ವರ್ಕ್ ಅಂದ್ರೆ ಇವೇ ಸ್ಮಾರ್ಟ್ ವರ್ಕ್, ಇದೆ ಸ್ಮಾರ್ಟ್ ವರ್ಕ್. ಹಾಗಾಗಿ ಊಟವನ್ನು ಮಿತವಾಗಿ ತಿನ್ಕೊಂಡೋಗಿ, ಆಮೇಲೆ ನೀರು ಜೊತೆಯಲ್ಲಿ ತಗೊಂಡೋಗಿ. ಅಲೋ ಮಾಡಿದ್ರೆ ಇನ್ ಕೇಸ್ 1.5 ಅವರ್ ನೀರ್ ಇರ್ಲಾರ್ದನೆ ಇರ್ಬೋದು, ತೊಂದರೆ ಏನಿಲ್ಲ. ಆಮೇಲೆ ಒಳಗಡೆ ಹೋಗ್ಬೇಕಂದ್ರೆ ಜಾಸ್ತಿ ನೀರು ಕುಡ್ದು ಹೋಗ್ಬೇಡಿ. ಅವಾಗ ಏನಾಗುತ್ತೆ, ನಾರ್ಮಲ್ ಆಗಿ ವಾಶ್ರೂಮ್ಗೆ ಹೋಗ್ಬೇಕಾಗತ್ತೆ, ಅಲ್ಲಿ ಟೈಮ್ ವೇಸ್ಟ್ ಅಲ್ಲಿ, ಅಲ್ವಾ? ಟೈಮ್ ವೇಸ್ಟ್ ಆಗೋದ್ರಿಂದ ನಿಮ್ಮ ಪೇಪರ್ ಕೊಡ್ತಾ ಬಿಡುತ್ತೆ. ಮನುಷ್ಯ ನೋಡಿ, ಎಲ್ಲರೂ ಕೂಡ 100 ಮಾರ್ಕ್ಸ್ನಲ್ಲಿ ಎಲ್ಲರೂ 80 ಮಾರ್ಕ್ಸ್ ತಗೊಂತಾರೆ, ಅಥವಾ 95 ಮಾರ್ಕ್ಸ್ ತಗೊಂಡಿರ್ತಾರೆ ಅಂತ ಇಟ್ಕೊಳ್ಳಿ. ಇನ್ನೊಂದು 5 ಮಾರ್ಕ್ಸ್ ಇರುತ್ತಲ್ಲ, ಆ 5 ಮಾರ್ಕ್ಸ್ನಲ್ಲಿ ಯಾವನ್ ತಗೊಳ್ತಾನೆ ಅವನೇ ಸಕ್ಸಸ್ಫುಲ್ ಪರ್ಸನ್. ಬೇರೆಯವ್ರು ಯಾರು ಸಕ್ಸಸ್ ಆಗೋ ಚಾನ್ಸ್ ಇಲ್ಲ. ಎಲ್ಲರೂ ನಾನು ಹೇಳ್ತೇನಲ್ಲ, ಹಾರ್ಡ್ ವರ್ಕಿಗೆ 100% ಪ್ರತಿಫಲ ಬಂದೇ ಬರುತ್ತೆ. ಸ್ಮಾರ್ಟ್ ವರ್ಕಿಗೆ ಪ್ರತಿಫಲ ಬರಬೇಕಲ್ಲ. ಸ್ಮಾರ್ಟ್ ವರ್ಕ್ ಯಾವನ್ ಮಾಡಿದ್ರೆ ಅದು ಅವ್ನು ಮಾತ್ರ, ಅದು 1 and 2 ಮಾರ್ಕ್ಸ್ ನಲ್ಲಿ ಇರುತ್ತೆ ಅಷ್ಟೇ. ಕಾಂಪಿಟೇಷನ್ ಅನ್ನೋದೇನ್ರಿ, ಪಾಯಿಂಟ್ ಟು ಪಾಯಿಂಟ್ ನಲ್ಲಿ ಇರುತ್ತೆ. ಪಾಯಿಂಟ್ ಟು ಪಾಯಿಂಟ್ ನಲ್ಲಿ ಕಾಂಪಿಟೇಷನ್ ಇರುತ್ತೆ. ಆ ಕಾಂಪಿಟೇಷನ್ ಅನ್ನು ನೀವು ಫುಲ್ಫಿಲ್ ಮಾಡ್ಬೇಕಂದ್ರೆ ಸ್ಮಾರ್ಟ್ ವರ್ಕ್ ಮಾಡಬೇಕು. ಸ್ಮಾರ್ಟ್ ವರ್ಕ್ ಮಾಡಿದಾಗ ನೀವು 100% ಆಗಲು ಸಕ್ಸಸ್ ಆಗ್ತೀರಾ. ಟೈಮ್ ಇದೆಯಲ್ಲ. ಹ್ಮ್. ಆಮೇಲೆ ಇದು ಆದ್ಮೇಲೆ ಇದು ಟೈಮ್ ಟೇಬಲ್ ನಾನು ಹೇಳಿದ್ದು. ಇದು ಟೈಮ್ ಟೇಬಲ್. ಇಷ್ಟಾದ್ಮೇಲೆ ನೆಕ್ಸ್ಟ್ ನೀವು ಏನ್ ಮಾಡ್ಬೇಕು, ಕ್ವಶನ್ ನಿಮ್ಗೆ OMR ಶೀಟ್ ಇರುತ್ತೆ. OMR ಶೀಟ್ನಲ್ಲಿ ಏನ್ ಮಾಡ್ತಾರೆ, ಎಲ್ಲರೂ ಕಾಮನ್ ಆಗಿ ಅವಸರದಲ್ಲಿ ಏನೇನೋ ಬರೆದು ಬಿಡ್ತಾರೆ. ಎಲ್ಲೋ ಒಂದ್ ಕಡೆ ಅಂಕಿ ಅಂಶಗಳು ತಪ್ಪಾಗುತ್ತೆ, ಅಥವಾ ಏನಾದ್ರೆ ಹಿಂಗೆ ಇದು ರೌಂಡ್ ಮಾಡೋದಿರ್ತದಲ್ಲ, 2 ಹೋಗಿ 3 ರೌಂಡ್ ಮಾಡ್ತಾರೆ. ನೀವು ಬರ್ದದ್ದು ಇಂಪಾರ್ಟೆಂಟ್ ಅಲ್ಲ ಅಲ್ಲಿ, ಅದೇನ್ ಫುಲ್ಫಿಲ್ ಮಾಡಿರ್ತಿರಲ್ಲ. ನೋಡಿ ಈ ತರ ಇರುತ್ತೆ, ಹೌದಾ? OMR ಶೀಟ್ನಲ್ಲಿ ಇದರಲ್ಲಿ ಬಾಕ್ಸ್ ಮಾಡಿರ್ತಾನ ಅವನು. ಬಾಕ್ಸ್ಗಳು ಇರುತ್ತೆ ತಾನೆ, ಈ ತರ ಬಾಕ್ಸ್ ಇರುತ್ತೆ. ಇದರಲ್ಲಿ ಹೆಸರು ಏನೋ ನಂಬರ್ ಫುಲ್ಫಿಲ್ ಮಾಡ್ಬೇಕು, ಯಾವ್ದೋ 1 2 3 4 5 6. ಅದ್ರ ಕೆಳಗಡೆ ಏನ್ ಮಾಡಿರ್ತಾನೆ ಅವನು, ಇನ್ನೊಂದು ಟೇಬಲ್ ಮಾಡಿ ಇದು ಸಣ್ಣ ಸಣ್ಣ ಇದು ಮಾಡಿರ್ತಾನೆ, ಹೌದ್ ತಾನೆ? ನೋಡಿದ್ರೆ OMR ಶೀಟು. ಹಾ, ಅಲ್ಲಿ ಏನ್ ಮಾಡ್ಬೇಕು, ಹಿಂಗೆ ಹಿಂಗೆ ರೌಂಡ್ ರೌಂಡ್ ಕೊಟ್ಟಿರ್ತಾನೆ ಹಿಂಗೆ. ಹಾ, ಹಿಂಗೆ ರೌಂಡ್ ಕೊಟ್ಟಿರ್ತಾನೆ ಹಿಂಗೆ. ಇದು ನೀವು ಇಲ್ಲಿ ಫುಲ್ಫಿಲ್ ಮಾಡ್ಬೇಕಂದ್ರೆ, ಈಗ ಒಂದಿದ್ದಲ್ಲಿ ನೀವು ಹೋಗಿ ಇಲ್ಲಿ ಏನಾದ್ರು ಫುಲ್ಫಿಲ್ ಮಾಡಿಬಿಟ್ರೆ ಮುಗೀತು ನಿಮ್ ಕತೆ. ಇದು 2 ಪಾಯಿಂಟ್ ಬಂತು ಇಲ್ಲಿ. ಹಾಗಾಗಿ OMR ಶೀಟ್ ಫುಲ್ಫಿಲ್ ಮಾಡೋದನ್ನು ವೆರಿ ಇಂಪಾರ್ಟೆಂಟ್. ನೀವು ಎಲ್ಲಾನು ಓದಿ ಎಲ್ಲ ಬರೋದು OMR ಶೀಟೇ ತಪ್ಪು ಮಾಡಿ ಬಂದ್ಬಿಟ್ರೆ ಯೂಸ್ ಏನಿದೆ? ಇಲ್ಲ, ಅದಕ್ಕೆ ನಾನು ಸಣ್ಣ ಸಣ್ಣ ವಿಷಯಗಳು ಇಂಪಾರ್ಟೆಂಟ್ ಅನ್ನೋದು ಇದಕ್ಕೆ. ಫಸ್ಟ್ ನೀವು OMR ಶೀಟ್ ಅನ್ನು ಪ್ರಾಪರ್ ಆಗಿ ತುಂಬಬೇಕು. ತುಂಬಿದ ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ, ಕ್ವಶನ್ ಪೇಪರ್ ನೋಡಿದ ಕೂಡಲೇನೆ ಏನ್ ಬೇರೆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರ, ಕರ 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 ಕರ. ನೋ, ಅವಸರ ಮಾಡಬಾರ್ದು. 1 ನಿಮಿಷ ಅಥವಾ 2 ನಿಮಿಷ ಅದಕ್ಕೆ ಟೈಮ್ ಕೊಡಿ. ಟೈಮ್ ಮೀನ್ಸ್ ಎಲ್ಲ ಕ್ವಶನ್ ಓದಿ ಅಂತ ಹೇಳೋದಿಲ್ಲ ನಾನು. ಆ ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನು ತಿಳ್ಕೊಳ್ಳಿ. ಕ್ವಶನ್ ಪೇಪರ್ ಪ್ಯಾಟರ್ನ್ ಇದೇ ತರ ಇದೆಯಾ ಇಲ್ಲ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ನನ್ನ ಅನುಭವದ ಮಾತು ಹೇಳ್ತಾ ಇದ್ದೀನಿ ನಾನು. 2014ರಲ್ಲಿ ಫಸ್ಟ್ ಟೈಮ್ ನಲ್ಲಿ PS ಏನಾಗುತ್ತೆ ಅಂದ್ರೆ, ಈ ಪ್ರಿಸೈಸ್ ರೇಟಿಂಗ್ ಗೊತ್ತಲ್ಲ, ಸಂಕ್ಷಿಪ್ತ ಬರವಣಿಗೆ, ಅದು ಇಂಟ್ರೊಡ್ಯೂಸ್ ಆಗುತ್ತೆ ಫಸ್ಟ್ ಟೈಮ್. ಮೊದಲು KS ನಲ್ಲಿ ಇತ್ತದು, ಫಸ್ಟ್ ಟೈಮ್ PSI ಇಂಟ್ರೊಡ್ಯೂಸ್ ಆಗುತ್ತೆ. ನಾನೇನ್ ಮಾಡಿರ್ತೀನಿ, ಹಳೆಯ ಕ್ವಶನ್ ಪೇಪರ್ಸ್ ಎಲ್ಲ ಓದಿರ್ತೀನಿ. ಹಳೆ ಕ್ವಶನ್ ಪೇಪರ್ಸ್ ನಲ್ಲಿ ಪ್ರಿಸೈಸ್ ರೇಟಿಂಗ್ ಇಲ್ಲ. ಬಟ್ ಇದು ಹೊಸ ಏನ್ ಕ್ವಶನ್ ಪೇಪರ್ ಇತ್ತಲ್ಲ, ಅದರಲ್ಲಿ ಪ್ರಿಸೈಸ್ ರೇಟಿಂಗ್ ಇರುತ್ತೆ. ನಾನು ಹಿಂಗೆ ಅವಸರ, ನಾನು ಫಸ್ಟ್ ಫ್ರೆಶ್ ಅವಾಗ ಇಮಿಡಿಯೇಟ್ ಏನ್ ಮಾಡ್ತೀನಿ, ಯಾವ್ದು ನೋಡೋದಿಲ್ಲ, ಟಕ ಟಕ ಟಕ. ನಾನು ಟೈಮ್ ಸೆಟ್ ಮಾಡಿರ್ತೀನಿ. ಪ್ರಬಂಧಕ್ಕೆ ಇಷ್ಟು ಟೈಮ್ ಕೊಡ್ಬೇಕು, ಆಮೇಲೆ ಟ್ರಾನ್ಸ್ಲೇಷನ್ ಇಷ್ಟು ಟೈಮ್ ಕೊಡ್ಬೇಕು, ಆಮೇಲೆ ನೆಕ್ಸ್ಟ್ ಇದಕ್ಕೆ ಇಷ್ಟು ಟೈಮ್ ಕೊಡ್ಬೇಕು, ಇಷ್ಟರಲ್ಲಿ ಮುಗಿಸ್ಬಿಡ್ಬೇಕು. ಸಂಕ್ಷಿಪ್ತ ಬರವಣಿಗೆ ಬರುತ್ತಾ ಅಂತ ಇರುತ್ತೆ, ನನಗೆ ಗೊತ್ತಿರುತ್ತೆ. ಸಂಕ್ಷಿಪ್ತ ಬರವಣಿಗೆ ಹೆಂಗೆ ಬರಿಬೇಕಂತ ಗೊತ್ತಿರುತ್ತೆ ನನಗೆ. ಆದ್ರೆ ಬಾಕ್ಸ್ ಬಾಕ್ಸ್ ಕೊಟ್ಟಿರ್ತಾನಂತ ಗೊತ್ತಿಲ್ಲ ನನಗೆ. ಈ ತರ ಬಾಕ್ಸ್ ಕೊಟ್ಟಿರ್ತಾನೆ ನೋಡಿದ್ರಾ? ಪೇಪರ್ ನಲ್ಲಿ ಬಾಕ್ಸ್ ಕೊಟ್ಟಿರ್ತಾನೆ, ಒಂದೊಂದು ಪದಗಳು ಇದರಲ್ಲಿ ಫಿಲ್ ಮಾಡ್ಕೊಂಡು ಹೋಗ್ಬೇಕು. ನಾನು ಫಿಲ್ ಮಾಡೋದಿಲ್ಲ. ನಾನೇನ್ ಮಾಡ್ತೀನಿ, ನಾರ್ಮಲ್ ಪ್ಲೇನ್ ಪೇಜ್ ನಲ್ಲಿ ಬರ್ದು ಬಿಡ್ತೀನಿ. ಪ್ಲೇನ್ ಪೇಜ್ ನಲ್ಲಿ ಬರಿತೀನಿ ನಾನು. ಆಮೇಲೆ ಸೆಲೆಕ್ಷನ್ ಆಗ್ತೀನಿ, ಯಾವುದು ಇಂಟರ್ವ್ಯೂಗೆ ಹೋಗ್ತೀನಿ. ಇಂಟರ್ವ್ಯೂಗೆ ಹೋದ್ಮೇಲೆ ನೆಕ್ಸ್ಟ್ ಅಲ್ಲಿ ಹೋಗ್ಬಿಡ್ತೇನೆ ನಾನು. ಅದೇ ನಾನು ಇನ್ ಕೇಸ್ ಏನಾದ್ರು ಪ್ರಾಪರ್ ಆಗಿ ಬರ್ದಿದ್ರೆ ಅದರಲ್ಲಿ ಸೆಲೆಕ್ಷನ್. ಸೊ ಹಂಗಾಗಿ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ನೀವು ತಪ್ಪು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ 1 ಅಥವಾ 2 ನಿಮಿಷ ಓದಿ. ಆ ಒಂದು ಫಾರ್ಮೆಟ್ ಹೆಂಗಿದೆ ನೋಡಿ. ಫಸ್ಟ್ ಪ್ರಬಂಧ ಅದು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಪ್ರಬಂಧದಲ್ಲಿ, ಆಮೇಲೆ ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಪ್ರಿಸೈಸ್ ರೇಟಿಂಗ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಅದನ್ನೇ ನೀವು ಒಂದ್ಸಲ ಓದಿ. ಓದಿದ್ಮೇಲೆ ಆಮೇಲೆ ನೆಕ್ಸ್ಟ್ ಕ್ವಶನ್ ಪೇಪರ್ಸ್ ಅನ್ನ ಸ್ಟಾರ್ಟ್ ಮಾಡಿ. ಕ್ವಶನ್ ಪೇಪರ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಹೆಂಗೆ ಮಾಡ್ತೀರಾ ಹೇಳಿ ನೀವು? ನಾರ್ಮಲ್ ಆಗಿ ಒಂದು ಕ್ವಶನ್ ಪೇಪರ್ ಇರುತ್ತೆ. ಕ್ವಶನ್ ಪೇಪರ್ ನಲ್ಲಿ ಏನ್ ಮಾಡಿರ್ತಾನೆ, ಫಸ್ಟ್ ಪೇಜ್ ಇರುತ್ತೆ. ಇಲ್ಲಿ ಟೋಟಲ್ 25 ಕ್ವಶನ್ಸ್ ಇರುತ್ತೆ, ಹೌದಾ? ನೆಕ್ಸ್ಟ್ ಇನ್ನೊಂದು ಪೇಜ್ ನಲ್ಲಿ ಇದು OMR ಶೀಟ್ ಹೇಳ್ತಾ ಇದ್ದೀನಿ, OMR ಶೀಟ್.
ಓ ಎಮ್ ಆರ್ ನಲ್ಲಿ ಆನ್ಸರ್ ಶೀಟ್ ಇರುತ್ತಲ್ಲ, ಆನ್ಸರ್ ಶೀಟ್ ಫುಲ್ಫಿಲ್ ಮಾಡೋದಿರುತ್ತಲ್ಲ ಹಿಂಗೆ, ರೌಂಡ್ ರೌಂಡ್ ರೌಂಡ್, ಹಾ, ಈ ತರ 25, ಇಲ್ಲಿ 25, ಇನ್ನೊಂದದು 25 ಹಿಂಗಿರುತ್ತೆ, ಹೌದಾ. ಒಂದ್ ಶೀಟ್ ನಲ್ಲಿ ಇಷ್ಟು ಬರುತ್ತೆ, ಇನ್ನೊಂದ್ ಶೀಟ್ ನಲ್ಲಿ ಇನ್ನೊಂದು ಎರಡು ಎರಡು ರೋ ಬರುತ್ತೆ. ಒಂದದ್ರಲ್ಲಿ 50 ಕವರ್ ಆಗುತ್ತೆ, ಇನ್ನೊಂದದ್ರಲ್ಲಿ 50 ಕವರ್ ಆಗುತ್ತೆ. ನೀವ್ ಏನ್ ಮಾಡ್ತೀರಿ ಅಂದ್ರೆ ನಾರ್ಮಲ್ ಆಗಿ ಎಲ್ಲರೂ ಬರೆಯುವಂತದ್ದೇನು, ಆನ್ಸರ್ ನೋಡ್ತೀರಾ, ಅದ್ರಲ್ಲಿ ಯಾವ್ದೋ ಸರಿ ಇರುತ್ತೆ, ಆಮೇಲೆ ಓ ಎಂ ಆರ್ ಶೀಟ್ ನಲ್ಲಿ ಬರೀತೀರಾ, ಹಿಂಗೆ ಎತ್ತಿದ್ದೀರಾ, ಆಮೇಲೆ ನೆಕ್ಸ್ಟ್ ಇನ್ನೊಂದು ನೋಡ್ತೀರಾ, ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ತೀರಾ, ಹಿಂಗೆ ಎತ್ತಿದ್ದೀರಾ, ಹೌದಾ. ಹಂಗೆ ತಾನೇ ಮಾಡೋದು. ನಾರ್ಮಲ್ ಆಗಿ ಏನ್ ಮಾಡ್ತೀರಾ, ಇಲ್ಲಿ ಕ್ವಶನ್ ಪೇಪರ್ ನಲ್ಲಿ ಯಾವ್ದೋ ಫಸ್ಟ್ ಕ್ವಶನ್ ಇರುತ್ತೆ. ಫಸ್ಟ್ ಕ್ವಶನ್ ಅಲ್ಲಿ 1, 2, 3, 4 4 ಆಪ್ಷನ್ ಇರುತ್ತೆ. ಯಾವ್ದೋ ಒಂದು ಆಪ್ಷನ್, ನಾಲ್ಕನೇ ಆಪ್ಷನ್ ಕರೆಕ್ಟ್ ಇರುತ್ತೆ. ಇಲ್ಲಿ ಏನ್ ಮಾಡ್ತೀರಾ, ಹಿಂಗೆ ತಿದ್ದುತ್ತೀರಾ, ಹೌದಾ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡ್ತೀರಾ, ಆಮೇಲೆ ಯಾವ್ದು ಇನ್ನೊಂದು ಇರುತ್ತೆ, ಇನ್ನೊಂದು ತಿದ್ದುತ್ತೀರಾ, ಹಿಂಗೆ ಇದೇ ತಾನೇ ಮಾಡೋದು. ಈ ತರ ಮಾಡೋದ್ರಿಂದ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ, ಇದರಿಂದ ಟೈಮ್ ಮ್ಯಾಕ್ಸಿಮಮ್ ಆಗಿ ವೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಅನ್ಅಫಿಷಿಯಲ್ ಆಗಿ ಹೇಳ್ತಾ ಇದ್ದೀನಿ, ಅನ್ಅಫಿಷಿಯಲ್ ಆಗಿ ನೀವು ಹೆಂಗಾರು ಮಾಡಿ, ನಿಮ್ಗೆ ಯಾವ್ದು ಚೆನ್ನಾಗಿರುತ್ತೆ ಅದು ಮಾಡಿ. ಬಟ್ ಇದರಲ್ಲಿ ಏನ್ ಮಾಡ್ಬೇಕಂದ್ರೆ, ನಂದು ಸಜೆಷನ್ ಏನಂದ್ರೆ, ಜಸ್ಟ್ ಏನೋ ಒಂದು ಇದು ಪೆನ್ಸಿಲ್ ಗಿನ್ಸಿಲ್ ಏನು ತಗೊಂಡು ಜಸ್ಟ್ ಅದು ಗೊತ್ತಾಗ್ಲಾರ್ದಂಗೆ ಜಸ್ಟ್ ಹಿಂಗೆ ಯಾವ್ದೊಂದು ಸರಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದು, ಎಸ್, ಎಷ್ಟು ಮಾಡ್ಕೊಂಡು 25 ಕಂಪ್ಲೀಟ್ ಮಾಡಿ. 25 ಒಂದೇ ಸಲ ಇಲ್ಲಿ ಆನ್ಸರ್ಸ್ಗಳನ್ನು ಕ್ಲಿಕ್ ಮಾಡಿ. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಟೈಮ್ ಸೇವ್ ಆಗುತ್ತೆ. ಕಣ್ಣು ಈ ಕಡೆ ಡಿಸ್ಟರ್ಬ್ ಆಗುತ್ತೆ, ಕಣ್ಣಿಗೆ ಡಿಸ್ಟರ್ಬ್, ಒಂದ್ಸಲ ಕಣ್ಣಿಗೆ ಆಯಾಸ ಆಯ್ತು ಅಂದ್ರೆ ನೀವು ಆನ್ಸರ್ ಬರೆಯಕ್ ಆಗಲ್ಲ. ಆಮೇಲೆ ಡಿಸ್ಟರ್ಬ್ ಆಗಿ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕಂದ್ರೆ ಒಂದೇ ಸಲಕ್ಕೆ ಕಂಪ್ಲೀಟ್ ಒಂದು ಪಿನ್ ಪಾಯಿಂಟ್ ಇಡಿ, ಪಾಯಿಂಟ್ ಜಸ್ಟ್ ಕಾಣ್ಲಾರ್ದಂಗೆ ಪಾಯಿಂಟ್ ಇಡಿ. ಆಮೇಲೆ 25 ಅನ್ನು ಒಂದೇ ಸಲಕ್ಕೆ ನೀವೇನ್ ಮಾಡ್ಬೇಕು, ತಿದ್ಬೇಕು. ಇದರಲ್ಲಿ ಎಲ್ಲಾನು ಕೂಡ 25 ಕ್ವಶನ್ಸ್ ನಿಮ್ಮಲ್ಲಿ ಆನ್ಸರ್ ಇದೆ ಅಂತ ನಾನು ಹೇಳೋದಿಲ್ಲ. ಅದಕ್ಕೂ ಆನ್ಸರ್ ಇರೋದಿಲ್ಲ. ಕೆಲವೊಂದು ಆನ್ಸರ್ ಸಿಗುತ್ತೆ, ಕೆಲವೊಂದು ಆನ್ಸರ್ ಗೊತ್ತಾಗಲ್ಲ. ಅದರಲ್ಲಿ ನೀವ್ ಏನ್ ಮಾಡ್ಬೇಕಂದ್ರೆ ಪ್ರಿಫರೆನ್ಸ್ ಕೊಡಬೇಕು. ಫಸ್ಟ್ ಪ್ರಿಫರೆನ್ಸ್ ಯಾವುದು ನಿಮ್ದು, 100% ಗೊತ್ತಿರುವಂತ ಆನ್ಸರ್ಸ್, ಆಯ್ತಾ. ಸೆಕೆಂಡ್ ಪ್ರಿಫರೆನ್ಸ್ ಏನ್ ಮಾಡ್ಬೇಕು, 50-50, 50-50 ಇರುತ್ತೆ. ಎರಡು ಎರಡು ಆಪ್ಷನ್ ನಿಮಗೆ ಪರ್ಫೆಕ್ಟ್ ಗೊತ್ತಿರುತ್ತೆ. ಎರಡು ಆಪ್ಷನ್ದಲ್ಲಿ ಸ್ವಲ್ಪ ಎರಡನ್ನ ಎಲಿಮಿನೇಟ್ ಮಾಡ್ತೀರಾ, ಎಲಿಮಿನೇಟ್ ಮಾಡ್ತೀರಾ. ಎರಡರಲ್ಲಿ ನಿಮಗೆ ಕನ್ಫ್ಯೂಷನ್ ಇರುತ್ತೆ, ದಟ್ ಈಸ್ 50-50. ಆಮೇಲೆ ನೆಕ್ಸ್ಟ್ ಮೂರನೇದ್ದು 25% ಮಾತ್ರ ನಿಮ್ಗೆ ಗೊತ್ತಿರುತ್ತೆ, ಇನ್ನು ಗೊತ್ತಾಯ್ತಾ, 25% ಮಾತ್ರ ಗೊತ್ತಿರುತ್ತೆ. ಅಂತ ಕ್ವಶನ್ಸ್ಗಳನ್ನು ನೀವೇನ್ ಮಾಡ್ಬೇಕಂದ್ರೆ ಪ್ರಿಫರೇಬಲ್ ಬಿಡಿಸ್ಕೊಂಡು ಹೋಗ್ಬೇಕು. ಫಸ್ಟ್ ಏನ್ ಮಾಡ್ಬೇಕು, ಕಂಪ್ಲೀಟ್ ಕ್ವಶನ್ ಪೇಪರ್ ಅನ್ನು 100% ಬರೋದೆಲ್ಲ ಏನ್ ಮಾಡ್ಬೇಕು, ಬೇಗ 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 ಹಾಕೊಂಡು ಎಲ್ಲ ಕಂಪ್ಲೀಟ್ ಮಾಡಿಬಿಡು. ಕ್ವಶನ್ಸ್ ಆನ್ಸರ್ಸ್ ಅನ್ನು ಕಂಪ್ಲೀಟ್ ಮಾಡ್ಬೇಕು. ಆದ್ಮೇಲೆ ಸೆಕೆಂಡ್ ಆಪ್ಷನ್ ನೀವೇನ್ ಮಾಡ್ಬೇಕು, 50-50 ಬರ್ಬೇಕು. ಲಾಸ್ಟ್ಗೆ ಏನ್ ಮಾಡ್ಬೇಕು, ಮೂರನೇ ಆಪ್ಷನ್ ಇಟ್ಕೋಬೇಕು. ಲಾಸ್ಟ್ ನಿಮ್ಗೆ ಏನೂ ಗೊತ್ತಿಲ್ಲ ಇದರಲ್ಲಿ, ಏನು 25% ಯಾವುದೋ ಒಂದು ಸಣ್ಣದಾಗಿ ಯಾವುದೋ ಒಂದು ಎಲ್ಲೋ ನೋಡ್ದಂಗೆ ಕಾಣಿಸ್ತಾ ಇದೆ ಅಂತೇಳಿ ಈ ತರ ಬರ್ತಾ ಇರುತ್ತೆ, ಅಂತವು ಲಾಸ್ಟ್ಗೆ ಇಟ್ಕೊಳ್ಳಿ. ಇಲ್ಲಿ ನೀವೇನ್ ನಾನು ಹೇಳಿದ್ನಲ್ಲ, ನಿಮ್ ಟ್ರಿಕ್ಸ್ ಹೇಳಿದ್ನಲ್ಲ, ಆ ಟ್ರಿಕ್ಸ್ ಅಪ್ಲೈ ಮಾಡುವಾಗ ಕೆಲವೊಂದು ಕ್ವಶನ್ಸ್ಗಳು ಗೊತ್ತಿರೋದಿಲ್ಲ. ಇದು ಒಂದು ಇದು ಎರಡು, ಇದು ಮೂರು, ಇದು ನಾಲ್ಕು ತರ ಇರುತ್ತೆ, ಹೌದಾ. ಈಗ ನಿಮ್ಗೆ ಫಸ್ಟ್ ಗೊತ್ತಿದೆ, ಸೆಕೆಂಡ್ ಗೊತ್ತಿದೆ, ಮೂರನೇದು ಗೊತ್ತಿಲ್ಲ, ನಾಲ್ಕನೇದು ಗೊತ್ತಿದೆ ಅಂತ ಇಟ್ಕೊಳ್ಳಿ. ಅವಾಗ ನೀವೇನ್ ಮಾಡ್ತೀರಿ, ಅವಸರದಲ್ಲಿ ಇದು ನಾಲ್ಕನೇದು ಆಪ್ಷನ್ ಯಾವ್ದೋ ಒಂದು 3 ಇರುತ್ತೆ ಅಂತ ಇಟ್ಕೊಳ್ಳಿ. 3 ಇದ್ದಾಗ ನೀವೇನ್ ಮಾಡಿಬಿಡ್ತಾರೆ, 3 ಇದ್ದದ್ದು ಇಲ್ಲಿ ಫಿಲ್ ಮಾಡಿಬಿಡ್ತಾರೆ ಹಿಂಗೆ. ಅದು ಬಹಳ ಕೇರ್ಫುಲ್ ಆಗಿ ಫಿಲ್ ಮಾಡ್ಬೇಕು. ಇದರದ್ದು ಡ್ರಾಬ್ಯಾಕು ಇದೆ, ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಅದನ್ನ ನೀವು ಕೇರ್ಫುಲ್ ಆಗಿ ಫಿಲ್ ಮಾಡ್ಬೇಕು. ಎಸ್, ನಾನು ಇದೇ ಕ್ವಶನ್ ನಂಬರ್ಗೆ ಇಲ್ಲಿ ಫಿಲ್ ಮಾಡ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಬೇಕು. ಇನ್ ಕೇಸ್ ಹೋಗಿ ನಾಲ್ಕನೇದು ಹೋಗಿ ಇಲ್ಲಿ ಫಿಲ್ ಮಾಡಿಬಿಟ್ರೆ ನಿಮ್ಗೆ ಒಂದು ಆನ್ಸರ್ ಹೊರಟೋಗುತ್ತೆ. ಹಾಗಾಗಿ 25 ಫಿಲ್ ಮಾಡುವಾಗ ನೀವು ಕ್ವಶನ್ ಆನ್ಸರ್ ಅನ್ನು ನೀಟಾಗಿ ಒಂದ್ ಕಡೆ ಪಟ್ಟಿ ಮಾಡ್ಕೊಂಡು ಕೇರ್ಫುಲ್ ಆಗಿ, ಎಸ್ ಇದು ಇದೆ ಮಾಡ್ಕೊಂಡು, ಇಲ್ಲ ನಮ್ಗೆ ಅದೇ ಬೆಸ್ಟ್ ಸರ್ ಅಂದ್ರೆ ಅದೇ ಮಾಡಿ. ಗುಡ್, ನಾನ್ ಮಾಡಿದ್ದು ಈ ತರ, ನಂದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ನಿಮಗೆ. ಅದಾದ್ಮೇಲೆ ನೆಕ್ಸ್ಟ್ 100% ಆಯ್ತು, 50-50 ಇರುತ್ತೆ. ಇದರಲ್ಲಿ ಎಲಿಮಿನೇಟೆಡ್ ಮೆಥಡ್ ಅಂತ ಕರಿತೀವಿ ನಾವು. ಎಲಿಮಿನೇಟೆಡ್ ಮೆಥಡ್ ಅಂದ್ರೆ ನಾವು ಇರುವಂತ ಕ್ವಶನ್ಸ್ ಆನ್ಸರ್ಸ್ ಇರುತ್ತಲ್ಲ, ಆಪ್ಷನ್ಸ್ ಟೈಪ್ ಇರುತ್ತಲ್ಲ, ಆಪ್ಷನ್ ಅನ್ನ ಎಲಿಮಿನೇಟ್ ಮಾಡಬೇಕು. ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ಎಲಿಮಿನೇಟ್ ಮಾಡುವಂತದ್ದು ಕಲಿಬೇಕು. ಎಲಿಮಿನೇಟ್ ಮಾಡ್ಬೋದಲ್ಲ, ಇದಿಲ್ಲ, ಲಾಸ್ಟ್ ಉಳಿದಿರೋ ಒಂದು ಆನ್ಸರ್ ಇರುತ್ತೆ. ಲಾಸ್ಟ್ ಯಾವ್ದು ಉಳಿದಿರುತ್ತೋ ಅದೇ ಆನ್ಸರ್ ಇರುತ್ತೆ. ಹಾಗಾಗಿ ಇದರಲ್ಲಿ ನೋಡಿ 100% ಬಿಡಿಸ್ತಾರೆ ಬಿಡಿ, ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ. 50-50 ಇರುತ್ತೆ. 50-50 ಎರಡು ಏನ್ ಮಾಡ್ತೀರಾ, ಎಲಿಮಿನೇಟ್ ಮಾಡ್ತೀರಾ. ಇನ್ನು ಎರಡು ಇರುತ್ತೆ. ಇದು ಎರಡರಲ್ಲಿ ಕನ್ಫ್ಯೂಷನ್ ಇರುತ್ತೆ, ನಿಮ್ಗೆ ಎಲ್ಲೋ ಒಂದ್ ಕಡೆ ಕನ್ಫ್ಯೂಷನ್ ಇರುತ್ತೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ವೇಟೇಜ್ ಬರ್ತಾ ಇರುತ್ತೆ.
ಎಸ್ ಇದಿರಬಹುದು, ಅಥವಾ ಇದು ಇಲ್ಲ ಅಂತೇಳಿನಿ. ಇಲ್ಲ ಅನ್ನೋದು ಬಿಡಿ. ಒಂದು ಎರಡರಲ್ಲಿ ಇದು ಇಲ್ಲ. ಹಾ, ಇಲ್ಲ ಅಂದ್ರೆ ಮುಗೀತು. ಒಂದು ಉಳಿದಿರೋದೇ ಆನ್ಸರ್ ಇರುತ್ತೆ. ಇನ್ನೊಂದು ಮೂರನೇದು ಬಂದ್ಬಿಟ್ಟು ಆಪ್ಷನ್ ನಿಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಿರುತ್ತೆ. ಪರ್ಫೆಕ್ಟ್ ಆಗಿ ಗೊತ್ತಿರುತ್ತೆ. ನಾಲ್ಕು ನಾಲ್ಕು ಆನ್ಸರ್ ಅಲ್ಲ ಇದಕ್ಕೆ. ಹಾ, ಮೂರನೇದು ಆನ್ಸರ್ ಆಗ್ಲಿಕ್ಕಿಲ್ಲ. ಹಾ, ಎರಡನೇದು ಆಪ್ಷನ್ ಆನ್ಸರ್ ಅಲ್ಲ. ಉಳಿದಿರುವಂತದ್ದು ಒಂದು ಆನ್ಸರ್ ಇರುತ್ತೆ. ಸೊ ಹಂಗಾಗಿ ಇನ್ ಕ್ವಶನ್ ಪೇಪರ್ ಬಿಡಿಸುವಾಗ ಎಲಿಮಿನೇಟ್ ಮೆಥಡ್ ಅನ್ನು ಯೂಸ್ ಮಾಡಿ. ಎಲಿಮಿನೇಟ್ ಮೆಥಡ್ ಅನ್ನು ಯೂಸ್ ಮಾಡಿದ್ರೆ 100% ನೀವು ಸಕ್ಸಸ್ ಆಗ್ತೀರಾ. ಆಮೇಲೆ ನೆಕ್ಸ್ಟ್ ಇದರಲ್ಲಿ ಏನಂದ್ರೆ ಮ್ಯಾಕ್ಸಿಮಮ್ ಇವಾಗೆಲ್ಲ ಇದಿದೆ, ಏನೋ ನಾವಿದ್ದಾಗನೇ ಇತ್ತು. ಈ ಮೈನಸ್ ಇದೆ. ಮೈನಸ್ ಇದೆ ಅಂತೇಳಿ ಹೆದರ್ಕೊಂಡು ಬರೀ 60 50 ಬಿಡಿಸೋದು ಅಂತ ಮಾಡಕ್ ಹೋಗ್ಬಾರ್ದು. ಟಚ್ ಮಾಡ್ಬೇಕು, ಕಂಪ್ಲೀಟ್ ಟಚ್ ಮಾಡ್ಬೇಕು. ಟಚ್ ಮಾಡ್ಬೇಕಂದ್ರೆ ಆ ಮೆಥಡ್ ಅನ್ನು ಯೂಸ್ ಮಾಡ್ಬೇಕು. 100%, 50-50 ಅಂಡ್ 25 ಲಾಸ್ಟಿಗೆ ಇಟ್ಕೊಳ್ಬೇಕು. ಆದಷ್ಟು ಮ್ಯಾಕ್ಸಿಮಮ್ ಆಗಿ ಟಚ್ ಮಾಡುವಂತ ಟ್ರೈ ಮಾಡ್ಬೇಕು. ಮ್ಯಾಕ್ಸಿಮಮ್ ಆಗಿ ಟಚ್ ಮಾಡುವಂತ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ನೀವು. ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಬರೆಯುವಂಥದ್ದನ್ನು ಸ್ಮಾರ್ಟ್ ಆಗಿ ಬರಿಬೇಕು. ಇಷ್ಟು ಮಾಡಿದ್ರೆ ನೀವು 100% ಆಗಲು ಸಕ್ಸಸ್ ಆಗ್ತೀರಾ. ನನ್ನ ಏನ್ ಎಕ್ಸ್ಪೀರಿಯನ್ಸ್ ಇದೆ ಆ ಎಕ್ಸ್ಪೀರಿಯನ್ಸ್ ಅನ್ನು ಹೇಳಿದ್ದೀನಿ. ನಾನೇನು ಪ್ರಿಪ್ರೇಷನ್ ಮಾಡ್ಕೊಂಡು ಬಂದು ಹೇಳಿಲ್ಲ ನಿಮಗೆ. ನಾನು ಎಕ್ಸ್ಪೀರಿಯನ್ಸ್ ಹೇಳಿದ್ದೀನಿ. ಇದೇ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡ್ಕೊಂಡು ನಾನು 4 ಎಕ್ಸಾಮ್ ಪಾಸ್ ಮಾಡಿದ್ದೀನಿ. 4 ಎಕ್ಸಾಮ್, ಟೋಟಲ್ 5 ಎಕ್ಸಾಮ್ ಎಕ್ಸಾಮ್ ಬರೆದಿದ್ದೀನಿ. ಅದರಲ್ಲಿ 3 ಎಕ್ಸಾಮ್ ಸಕ್ಸಸ್ ಅಂಡ್ ಇನ್ನು ಎರಡು ಎಕ್ಸಾಮ್ ಒಂದು 90% ಹೋಗಿ ಆಮೇಲೆ ಹೋಗಿದೆ. ಆಯ್ತಾ. 2014-13 ನಂದು ಡಿಗ್ರಿ ಕಂಪ್ಲೀಟ್. 14ರಲ್ಲಿ 14ರಲ್ಲಿ ಫಸ್ಟ್ PSI ನಾನು ಹೇಳಿದ್ನಲ್ಲ, ಜಸ್ಟ್ ಮಿಸ್ಟೇಕ್. ಜಸ್ಟ್ ಬಾಕ್ಸ್ ನಲ್ಲಿ ಬರೆಯೋದು ಬಿಟ್ಟು ಪ್ಲೇನ್ ಪೇಜ್ ನಲ್ಲಿ ಬರೆದೆ. ಅಲ್ಲಿ ಫೇಲ್ಯೂರ್. ಅದು ಒಂದು ಇಂಟರ್ವ್ಯೂವರೆಗೆ ಹೋಗಿದ್ದೀನಿ. ನೆಕ್ಸ್ಟ್ RSI ಸೆಲೆಕ್ಷನ್. ಆಯ್ತಾ. ಆಮೇಲೆ ಕೆ ಎಸ್ ಬರೆದು ಇಂಟರ್ವ್ಯೂವರೆಗೆ ಹೋದೆ, ಬಟ್ ಆಗಲಿಲ್ಲ. ಅದೊಂದು ಫೇಲ್ಯೂರ್. PSI ಅಂಡ್ KS ಎರಡು ಫೇಲ್ಯೂರ್. ಅಂಡ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಡಿಸ್ಟ್ರಿಕ್ಟ್ ಆಫೀಸರ್ ಸಕ್ಸಸ್. ಇದು PSI ಸಕ್ಸಸ್. 3 ಸಕ್ಸಸ್ 2 ಫೇಲ್ಯೂರ್. ಬಟ್ ಯೂಸ್ ಮಾಡಿರುವಂತ ಮೆಥಡ್ ಮಾತ್ರ ಇದೇ ಮೆಥಡ್. ಹಾಗಾಗಿ ಹನ್ನೆರಡು. ನಾನು ಹೇಳ್ತಾ ಇದ್ದೀನಿ, ಎಲ್ಲರಲ್ಲಿ ಒಂದಾಗ್ಬೇಡ್ರಿ ನೀವು. ಏನೋ ಒಂದು ವಿಶೇಷ ವ್ಯಕ್ತಿಗಳಾಗಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರ ತರ ನೀವು ಆಗ್ಬಿಟ್ರೆ ಸಕ್ಸಸ್ ಎಲ್ರಿಗೂ ಸಿಗೋದಿಲ್ಲ. ಏನೋ ಒಂದು ವಿಶೇಷ ಇರ್ಬೇಕು. ಏನೋ ಒಂದು ವಿಶೇಷ ಇದ್ದಾಗ ಮಾತ್ರ 100% ಸಕ್ಸಸ್ ಆಗ್ತೀರಾ. ಅದಕ್ಕೆ ಸ್ಮಾರ್ಟ್ ವರ್ಕ್ ಒಂದೇ ದಾರಿ. ತುಮಕೂರು ಹೋಗ್ಬೇಕಂದ್ರೆ ಎಲ್ರಿಗೂ ಗೊತ್ತಿರುತ್ತೆ. ನಾನು ಹೇಳಿರ್ತಿಲ್ಲ, ಸ್ಟೇಟ್ ಆಗಿ ಹೋಗ್ಬೋದು, ಹಿಂಗ ಹೋಗ್ಬೋದು. ಹಾಗಾಗಿ ಸ್ಟೇಟ್ ಆಗಿ ಹೋಗೋದನ್ನು ಕಲೀರಿ, ಬಟ್ ಹಿಂಗೆ ರೌಂಡ್ ಹೊಡ್ಕೊಂಡು ಹೋಗೋದನ್ನು ಬಿಡಿ. ಅದಕ್ಕೆ ಸ್ಮಾರ್ಟ್ ವರ್ಕ್ ಮಾಡಿ. ಇದೇ ನಾನು ಹೇಳುವಂಥದ್ದು ವಿಷಯ. ಮತ್ತೆ ಏನಾದ್ರು ಕನ್ಫ್ಯೂಷನ್ ಇದೆಯಾ क्या ನಿಮಗೆ? बोले? ಆಲ್ಮೋಸ್ಟ್ ಆಲ್ 1.5 1 ಅವರ್ ಜಾಸ್ತಿ ಆಯಿತು. ಏನೋ ಕನ್ಫ್ಯೂಷನ್ ಇದ್ರೆ ಕೇಳಿ, ಎಕ್ಸಾಮ್ ರಿಲೇಟೆಡ್ ಆ್ಯಂಡ್ ಯಾವುದೇ ವಿಷಯದ ಕುರಿತು. ಯಾರಿಂದ ಯಾರು ಮೋಟಿವೇಶನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ವಿಶೇಷತೆ ನನಗೆ, ನಿಮ್ಮ ವಿಶೇಷತೆ ನಿಮಗೆ. ನೀವು ಯಾವುದೋ ಒಂದು ಕ್ಷೇತ್ರದಲ್ಲಿ ವಿಶೇಷ ಅಂದ್ರೆ ನೀವೇ ಇವರೇ ಯುನಿಕ್. ಅಂಬೇಡ್ಕರ್ ಅಂತ ನೀವು ಆಗಕ್ಕಾಗಲ್ಲ, ಅಂಬೇಡ್ಕರ್ ನಿಮ್ಮಂತೆ ಆಗಕ್ಕಾಗಲ್ಲ. ಅರ್ಥ ಆಯ್ತಾ? ಹಾಗಾಗಿ ನಿಮ್ಮ ತನವನ್ನು ನೀವು ರೂಢಿಸ್ಕೊಳ್ಳಿ. ಅವಾಗ ವಿಶೇಷ ಆಗ್ತೀರ ನೀವು ಅಷ್ಟೇ. ಹ್ಮ್. ಬುಕ್ಸ್ ಹೇಳಿದ್ನಲ್ಲ, DSCRT ಅಂಡ್ NCRT. ಒಂದು ಯಾವುದೋ ಒಂದು ಪ್ರಜಾವಾಣಿ ನ್ಯೂಸ್ ಪೇಪರ್ ಓದಿ. ಕರೆಂಟ್ ಅಫೇರ್ಸ್ಗೋಸ್ಕರ ಒಂದು ಪ್ರಜಾವಾಣಿ ನ್ಯೂಸ್ ಪೇಪರ್ ಓದಿ. ಅಂಡ್ ನಾಲೆಜ್ಗೋಸ್ಕರ ಎಲ್ಲ ನಿಮ್ಮ ದಿನನಿತ್ಯದ GK ಜನರಲ್ ನಾಲೆಜ್ಗೋಸ್ಕರ DSCRT ಅಂಡ್ NCRT ಓದಿ. ಅದನ್ನು ಹೊರತುಪಡಿಸಿ ಆ, ಯಾವುದಾದ್ರೂ ಒಂದು ಮ್ಯಾಗ್ಝಿನ್, ಒಳ್ಳೆ ಮ್ಯಾಗ್ಝಿನ್ಸ್ ಓದಿ. ಸಾಕು. ಆಮೇಲೆ ಗೌರ್ಮೆಂಟ್ ಇಂದ ಬರುವಂತ ಯೋಜನಾ, ಕುರುಕ್ಷೇತ್ರ ಎಲ್ಲ ಚೆನ್ನಾಗಿದೆ. ಪ್ರಬಂಧಕ್ಕೋಸ್ಕರ ಅದು ಓದಿದ್ರೆ ಸಾಕು. ಮತ್ತೆ ಯಾರು ಕೇಳ್ತಾರ ಸ್ಟೂಡೆಂಟ್ಸ್ ಕ್ವಶನ್ಸ್? ನಾನು ಹೇಳಿದ್ದೇನೆ ಅರ್ಥ ಆಯ್ತಾ? ಗೊತ್ತಾಯ್ತಲ್ಲ? ಯಾವುದಕ್ಕೆ? ಹಾ, ಫಿಸಿಕಲ್ ಬಗ್ಗೆ ನಾನು ಹೇಳ್ಬೋದಾಗಿದೆ ಈ ಕ್ಲಾಸ್ನಲ್ಲಿ. ಹಾ, ಫಿಸಿಕಲ್ ನೋಡಿ, ಇದರಲ್ಲಿ ಟೋಟಲಿ 4 ಹಂತದಲ್ಲಿ ಇರುತ್ತೆ. ಒಂದು ಫಸ್ಟ್ ರನ್ನಿಂಗ್ ಇರುತ್ತೆ. 1600 ಮೀಟರ್ ರನ್ನಿಂಗ್ ಇರುತ್ತೆ. ಆಯ್ತಾ. ಫಸ್ಟ್ ನಂಬರ್ 1 1600 ಮೀಟರ್ ರನ್ನಿಂಗ್ ಇರುತ್ತೆ.
ಐ ಥಿಂಕ್ ಇವಾಗ 6.5 ಇತ್ತು ನಮ್ಮ ಟೈಮ್ನಲ್ಲಿ. ಇವಾಗ ಎಷ್ಟಿದೆ ಗೊತ್ತಿಲ್ಲ. 6.5 ಮಿನಿಟ್. ಹಾ, ಹಾ, ಈಗ 7 ಆಗಿದೆ. ಅಂದ್ರೆ ಜಾಸ್ತಿ ಕೊಟ್ಟಿದ್ದಾನೆ ಇವಾಗ, ಹೌದಾ? ಹಾ, ಮಿನಿಟ್ ಇದೆ. ಸೆಕೆಂಡ್ ಬಂದ್ಬಿಟ್ಟು ಗುಂಡು ಎಸೆತ ಇರುತ್ತೆ. ಹಾ, ಗುಂಡು ಎಸೆತ ಎಷ್ಟಿರುತ್ತೆ ಇದು? 6.8 ಅಲ್ಲ? ಗುಂಡು ಎಸೆತ. ಗುಂಡು ಎಸೆತ. ಈ ಲೇಡೀಸ್ ಅದು ಗೊತ್ತಿಲ್ಲಪ್ಪ, ನನಗೆ ಭಾಳ ದಿನ ಆಯ್ತು ಮರ್ತೋಗಿದ್ದೀನಿ. ಅಲ್ಲ, ಇದು ಅದು ಲಾಂಗ್ ಜಂಪ್ ಅದು. 3.5 ಲಾಂಗ್ ಜಂಪ್ ತಾನೇ ಅದು. ಇದು 6.8 ಯಶವಂತದ್ದು. ಶಾರ್ಟ್ ಪುಟ್, ಅದೇ ಗುಂಡು ಎಸೆತ ಶಾರ್ಟ್ ಪುಟ್. ಆಮೇಲೆ ನೆಕ್ಸ್ಟ್ ಲಾಂಗ್ ಜಂಪ್ ಇರುತ್ತೆ. ಲಾಂಗ್ ಜಂಪ್. ಲಾಂಗ್ ಜಂಪ್ ಎಷ್ಟಿರುತ್ತೆ? 3.6 ಅಥವಾ ಎಷ್ಟಿರುತ್ತೆ? 3.6 ಎಷ್ಟಿರುತ್ತೆ ಅದು ನೋಡ್ಕೋಬಹುದು. ಆಮೇಲೆ ಅದನ್ನು ಬಿಟ್ಟು ಜಂಪ್, ಹೈ ಜಂಪ್ ಇರುತ್ತೆ. ಇದರಲ್ಲಿ ಯಾವ್ದಾದ್ರು ಎರಡರಲ್ಲಿ ಒಂದು, ಯಾವ್ದ್ರಲ್ಲಿ ಎರಡರಲ್ಲಿ ಒಂದು ಪಾಸ್ ಆದ್ರೆ ಸಾಕು, ಹೈ ಜಂಪ್ ಅಥವಾ ಲಾಂಗ್ ಜಂಪ್. 1600 ಮೀಟರ್, 6.8, ಆಮೇಲೆ ಇದು ಲಾಂಗ್ ಜಂಪ್, ಹೈ ಜಂಪ್. ಇದಕ್ಕೆ ಇಷ್ಟೇ ಏನಿಲ್ಲ. 1600 ಮೀಟರ್ ನೀವು ರನ್ನಿಂಗ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಸೊ ಮುಂಜಾನೆ ಕೆಲವೊಬ್ರು ಏನ್ ಮಾಡಿರ್ತಾರ, ಯಾವ್ದೋ ಬಾಳೆಹಣ್ಣು ತಿನ್ನೋದು, ಅದು ತಿನ್ನೋದು, ಇದು ತಿನ್ನೋದೆಲ್ಲ ಮಾಡ್ತಾರೆ ಕೆಲವೊಬ್ರು. ಸೊ ಇದಕ್ಕಿಂತ ಮುಂಚೆ ಏನ್ ಗೊತ್ತಾ, ಪ್ರಾಕ್ಟೀಸ್ ಮಾಡುವಾಗ ಯಾರೋ ಕೆಲವೊಬ್ರು ಹೇಳ್ತಾರೆ ಬಾಯಿ ಮುಚ್ಚಿ ಓಡ್ಬೇಕಂತೇಳಿ. ಬಾಯಿ ಮುಚ್ಚಿ ಮೂಗು ಮುಚ್ಕೊಂಡು ಎಲ್ಲ ಕೆಲವೊಬ್ರು ಪ್ರಾಕ್ಟೀಸ್ ಮಾಡ್ತಾರೆ. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಬಾಯಿ ಮುಚ್ಕೊಂಡು ಇಲ್ಲ ಬಾಯಲ್ಲಿ ಬಟ್ಟೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ. ದಟ್ ಇಸ್ ಟೋಟಲಿ ರಾಂಗ್. ಟೋಟಲಿ ರಾಂಗ್. ನೀವು ಯಾವಾಗಲೂ ನೋಡಿರಲ್ಲ, ಉಸೇನ್ ಬೋಲ್ಟ್ ಓಡ್ಬೇಕಂದ್ರೆ ಯಾವ ತರ ಓಡ್ತಿರ್ತಾನೆ? ಬಾಯಿ ಮುಚ್ಕೊಂಡು ಓಡ್ತಾನ, ಅಂತೇಳಿ ಬಾಯಿ ತೆಗೆದು ಓಡ್ತಿರ್ತಾನೆ. ಸೊ ನಮ್ಮ ಬಾಡಿ ಒಂದು ಏನ್ ಗೊತ್ತಾ, ವರ್ಕ್ ಮಾಡ್ಬೇಕಂದ್ರೆ ಅದಕ್ಕೆ ಜಾಸ್ತಿ ಆಕ್ಸಿಜನ್ ಎಕ್ಸ್ಪೆಕ್ಟ್ ಮಾಡುತ್ತೆ. ನೀವು ಬಾಯಿ ಮುಚ್ಕೊಂಡು ಓಡಿದ್ರೆ ಆಕ್ಸಿಜನ್ ಎಲ್ಲಿ ಸಿಗುತ್ತೆ ನಿಮ್ಗೆ? ಜಾಸ್ತಿ ಸ್ಟ್ರೈನ್ ಆಗುತ್ತೆ, ಬಾಡಿಗೆ ಸ್ಟ್ರೈನ್ ಆಗುತ್ತೆ. ಆಯ್ತಾ? ಏನು ಒಂದು ಪೆಟ್ರೋಲ್ ಅಥವಾ ಡೀಸೆಲ್ ಎಂಜಿನ್ ಓಡ್ಬೇಕಂದ್ರೂ ಏನ್ ಬೇಕು ಅದಕ್ಕೆ? ಜಾಸ್ತಿ ಆಕ್ಸಿಜನ್ ಬೇಕು. ಅದಕ್ಕೆ ಆಕ್ಸಿಜನ್ ಇದ್ದಾಗ ಮಾತ್ರ ಕಂಬಷನ್ ಆಗುತ್ತೆ ಅದು. ಇಲ್ಲಾಂದ್ರೆ ಬರೀ ಹೊಗೆ ಹೋಗುತ್ತೆ. ಹೊಗೆ ಹೋಗುತ್ತೆ. ಅದೇ ತರ ಮನುಷ್ಯನ ಬಾಡಿ ಕೂಡ ಅಷ್ಟೇ. ಮನುಷ್ಯನಿಗೆ ಜಾಸ್ತಿ ಜಾಸ್ತಿ ಆಕ್ಸಿಜನ್ ಬೇಕು. ನೀವು ಓಡುವಾಗ ಜಾಸ್ತಿ ಆಕ್ಸಿಜನ್ ತಗೊಂಡ್ರೆ ನಿಮ್ಗೆ ಆಯಾಸ ಆಗೋದಲ್ಲ. ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡುವಾಗ ಬಾಯಿಲಿ ಬಟ್ಟೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋದಂತೆಲ್ಲ ಮಾಡಕ್ ಹೋಗ್ಬೇಡಿ. ಫ್ರೀ ಆಗಿ ಬಾಯಿ ಮತ್ತು ಮೂಗಿನಿಂದ ಉಸಿರಾಟ, ನಾರ್ಮಲ್ ಆಗಿ ಉಸಿರಾಟ ಮಾಡಿ. ಎಷ್ಟು ಸಾಧ್ಯ ಎಷ್ಟು ಉಸಿರಾಟ ಆಡ್ತಾರೆ ಅಷ್ಟು ನಿಮ್ಗೆ ಬಾಡಿಯಲ್ಲಿ ಸ್ಟ್ರೆಂತ್ ಬರುತ್ತೆ. ಸ್ಟ್ರೆಂತ್ ಎಷ್ಟು ಬರುತ್ತೆ ನೀವು ಅಷ್ಟು ರನ್ ಮಾಡ್ತೀರಾ. ನೀವು ಎಷ್ಟು ಬಾಯಲ್ಲಿ ಬಟ್ಟೆ ಇಟ್ಕೊಂಡು ಓಡಿದ್ರೆ ನೀವು ಆಕ್ಸಿಜನ್ ಎಷ್ಟು ಸಿಗೋದಿಲ್ವೋ ನೀವು ಅಷ್ಟು ಆಯಾಸ ಆಗ್ತೀರಾ. ನೀವು 1600 ಮೀಟರ್ ಕಂಪ್ಲೀಟ್ ಮಾಡಕ್ ಆಗಲ್ಲ. ಇದು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಅವತ್ತಿನ ದಿನ, ಓಡುವಂತ ದಿನ ಯಾವುದು ಬಾಳೆಹಣ್ಣು ಅದು ಇದು ತಿನ್ನಕ್ ಹೋಗ್ಬೇಡಿ. ಬಾಳೆಹಣ್ಣೆನ ತಿಂದ್ರೆ ಹೊಟ್ಟೆ ಗ್ಯಾಸ್ಟ್ರಿಕ್ ಆಗಿ ಹೊಟ್ಟೆಯಲ್ಲಿ ಫುಲ್ ಏನೋ ಕಲ್ಲಿಟ್ಟಂಗಾಗಿ ನೀವು ಓಡಕ್ಕಾಗಲ್ಲ. ಅದಕ್ಕಿಂತ ಮುಂಚಿತವಾಗಿ ಬೆಸ್ಟ್ ಅಂದ್ರೆ ಎಲೆಕ್ಟ್ರೋಲೈಟ್ಸ್. ನ್ಯಾಚುರಲ್ ಎಲೆಕ್ಟ್ರೋಲೈಟ್ಸ್ ಏನ್ ಮಾಡ್ಬೇಕು? ಎಲೆಕ್ಟ್ರೋಲೈಟ್ಸ್ ಏನು ಮನುಷ್ಯನ ಬಾಡಿಯಲ್ಲಿರುವಂತ ಇದನ್ನ ರೀಚಾರ್ಜ್ ಮಾಡುತ್ತೆ ಅದು. ಬಾಡಿಯನ್ನ ರೀಚಾರ್ಜ್ ಮಾಡುತ್ತೆ. ಜಾಸ್ತಿ ಜಾಸ್ತಿ ನೀವು ಓಡುವಾಗ ನಿಮ್ಗೆ ಏನು ಆಯಾಸ ಆಗ್ಲಾರ್ದಂಗ್ ನೋಡ್ಕೊಳುತ್ತೆ ನಿಮ್ಮ ಬಾಡಿ. ಮತ್ತೆ ಬೂಸ್ಟ್ ಬೂಸ್ಟ್ ಕೊಡ್ತಾ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೋದು? ಒಂದು ಗ್ಲಾಸ್ ವಾಟರ್. ನಾರ್ಮಲ್ ಆಗಿ ನಾನು ಯಾವ್ದು ಅದು ಇದು ರೆಫರ್ ಮಾಡಕ್ ಹೋಗಲ್ಲ. ನೀವೇನು ಅಂಗಡಿಯಲ್ಲಿ ತಗೋದಿರೋ ಎಲ್ಲ ಬೇಡ. ನಾನ್ ನ್ಯಾಚುರಲ್ ಆಗಿ ಮಾಡುವಂಥದ್ದು. ಒಂದು ಗ್ಲಾಸ್ ವಾಟರ್, ಒಂದು ನಲ್ಲಿ ಹಾಫ್ ಲೆಮನ್, ಒಂದಿಷ್ಟು ಒಂದು ಚಿಟಿಕೆ ಸಕ್ಕರೆ, ಒಂದು ಹಾಫ್ ಚಿಟಿಕೆ ಉಪ್ಪು, ಅಷ್ಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕುಡಿದ್ಬಿಟ್ರೆ ಸಾಕು. ನೀವು ಎಷ್ಟು ಬೇಕಾದ್ರೆ ರನ್ನಿಂಗ್ ಮಾಡಿ, ಎಷ್ಟು ಬೇಕಾದ್ರೆ ರನ್ನಿಂಗ್ ಮಾಡಿ, ಎಷ್ಟು ಬೇಕಾದ್ರೆ ನಿಮ್ಗೆ ಬೆವ್ರು ಕಿತ್ಕೊಂಡು ಹೋಗ್ಲಿ, ನಿಮ್ಗೆ ಆಯಾಸನೇ ಆಗಲ್ಲ. ಅವತ್ತಿನ ದಿನ ಏನ್ ಮಾಡ್ಬೋದು? ಒಂದು ½ ಮುಂಚೆ ಕುಡೀರಿ. ಕುಡಿದ ಮೇಲೆ ಆಮೇಲೆ ನೆಕ್ಸ್ಟ್ ನೀವು ರನ್ನಿಂಗ್ ಮಾಡೋದಕ್ಕಿಂತ ಮುಂಚೆ ಬಾಡಿಯನ್ನು ವಾರ್ಮ್ ಅಪ್ ಮಾಡ್ಬೇಕು. ಇಮ್ಮಿಡಿಯೇಟ್ ಆಗಿ ನೀವು ರನ್ನಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿಬಿಟ್ರೆ ಬಾಡಿ ಪಿಕಪ್ ತಗೊಳ್ಳೋದಿಲ್ಲ. ಅದಕ್ಕಿಂತ ಮುಂಚೆ ಕೆಲವೊಂದು ಲೂಸನಿಂಗ್ ಎಕ್ಸಸೈಸ್, ಮಾಡ್ಬೇಕು. ಲೂಸನಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಬಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಒಂದಿಷ್ಟು ವಾರ್ಮ್ ಅಪ್ ಆಗುತ್ತೆ ಬಾಡಿ. ಆಮೇಲೆ ಸ್ವಲ್ಪ ಸ್ಕಿಪ್ ಮಾಡ್ತಾರಲ್ಲ, ಸ್ಕಿಪ್ ಟೈಪ್ ಏನು ಅಲ್ಲಿ ಏನು ತಗೊಂಡೋಗೋ ಅವಶ್ಯಕತೆ ಇಲ್ಲ. ಹಗ್ಗ ಜಸ್ಟ್ ಸ್ಕಿಪ್ ಮಾಡುವಂಥದ್ದು. ಸ್ಕಿಪ್ ಮಾಡುವಂಥದ್ದು, ಸ್ವಲ್ಪ ಅಲ್ಲೇ ರನ್ನಿಂಗ್ ಮಾಡಿದಂಗೆ ಮಾಡೋದು ಅಥವಾ ವಾಕ್ ಮಾಡಿದಂಗೆ ಮಾಡೋದು. ಈ ತರ ಮಾಡೋದ್ರಿಂದ ಬಾಡಿ ವಾರ್ಮ್ ಅಪ್ ಆಗುತ್ತೆ, ಇಮ್ಮಿಡಿಯೇಟ್ ಆಗಿ ಪಿಕಪ್ ತಗೊಳುತ್ತೆ ಬಾಡಿ. ಇಲ್ಲಾಂದ್ರೆ ನೀವು ಏನಾಗುತ್ತೆ ಅಂದ್ರೆ ಒಂದು 100 ಮೀಟರ್ ಹೋದ್ಮೇಲೆ ಪಿಕಪ್ ತಗೊಳುತ್ತೆ ಬಾಡಿ. 100 200 ಮೀಟರ್ ಅಷ್ಟೊತ್ತಿಗೆ ನಿಮ್ಗೆ ಇರೋದು 1600 ಮೀಟರ್. ನೀವು 300 ಮೀಟರ್ ಆದ್ಮೇಲೆ ನಿಮ್ಗೆ ಪಿಕಪ್ ತಗೊಂಡ್ರೆ ಇನ್ನೊಬ್ಬನು ಪಿಕಪ್ ಕಂಪ್ಲೀಟ್ ಒಂದು ರೌಂಡ್ ಮಾಡಿರ್ತಾನೆ ಅವ್ನು. ಅವ್ರಿಗಿಂತ ನೀವು ಮುಂಚೆ ಪಿಕಪ್ ತಗೊಳ್ಬೇಕಂದ್ರೆ ಅದ್ರಿಗಿಂತ ಮುಂಚೆ ನೀವು ಸಜ್ಜಾಗಿರ್ಬೇಕು. ನೀವು ಓಡಕ್ ಸಜ್ಜಾಗಿರ್ಬೇಕು. ಇದು 1600 ಮೀಟರ್. ಓಡೋಕ್ಕಿಂತ ಮುಂಚೆ ಒಂದಿಷ್ಟು ಲಿಕ್ವಿಡ್ ಹೇಳಿದ್ನಲ್ಲ, ಆ ಲಿಕ್ವಿಡ್ ತಗೊಂಡ್ರೆ ಸಾಕು. ಊಟ ಅದು ಇದು ಏನು ಮಾಡಬಾರ್ದು. ನಾಷ್ಟ ಬರೀ ಹೊಟ್ಟೆಯಲ್ಲಿ ಇರಬೇಕು. ಆಮೇಲೆ ಮೋಷನ್ ಗೀಷನ್ ಎಲ್ಲ ನೀಟಾಗಿ ಕ್ಲಿಯರ್ ಆಗಿರ್ಬೇಕು. ಅವಾಗ ಮಾತ್ರ ನೀವು ಓಡಕ್ಕೆ ನೀಟಾಗಿ ಇದಾಗಲ್ಲ.
ಇಲ್ಲ ಅಂದ್ರೆ ಇವೆಲ್ಲ ಸಣ್ಣ ಸಣ್ಣ ವಿಷಯಗಳೆಲ್ಲ ದೊಡ್ಡ ವಿಷಯಗಳಾಗುತ್ತೆ ನಾನು ಹೇಳಿದ್ನಲ್ಲ. ಆಯ್ತಾ. ಆಮೇಲೆ 6.8 ಗುಂಡು ಎಸೆತ ಇದೆಯಲ್ಲ, ಗುಂಡು ಎಸೆತ ಕಾಮನ್ ಆಗಿ ಮಾಡ್ತಾರೆ. ಕೆಲವೊಬ್ಬರು ಶಕ್ತಿ ಇರ್ಲಾರ್ದವ್ರು ಏನ್ ಮಾಡೋ ಸ್ವಲ್ಪ ಡಿಪ್ಸ್ ಪುಷ್ ಅಪ್ ಮಾಡಬೇಕು. ಪುಷ್ ಅಪ್ ಮಾಡೋದ್ರಿಂದ ಈ ಒಂದು ಇದರಲ್ಲಿ ಏನೋ ಶಕ್ತಿ ಬರುತ್ತೆ, ಆ, ಭುಜಗಳಲ್ಲಿ ಶಕ್ತಿ ಬರೋದ್ರಿಂದ ಈಸಿಯಾಗಿ ಅವನು ಎಸಿಬಹುದು. ಎಸೆಯುವಂಥದ್ದು ಸ್ಟ್ರೇಟ್ ಆಗಿ ಎಸ್ದ್ರೆ ಏನಾಗುತ್ತೆ, ಅಷ್ಟು ರೀಚ್ ಆಗಲ್ಲ. ಆದಷ್ಟು ಮ್ಯಾಲಿಂದ ಎಸಿಬೇಕು. ಮ್ಯಾಲಿಂದ ಎಸ್ದಾಗ ಏನಾಗ್ತಾನೆ, ಅವನು ಟಾರ್ಗೆಟ್ ಅನ್ನು ರೀಚ್ ಮಾಡ್ತಾನೆ. ಅದನ್ನು ಹೊರತು ನೆಕ್ಸ್ಟ್ ಬಿಟ್ರೆ ಲಾಂಗ್ ಜಂಪ್ ಅಂಡ್ ಹೈ ಜಂಪ್. ಹೈ ಜಂಪ್ ಮತ್ತು ಲಾಂಗ್ ಜಂಪ್ಗಳಲ್ಲಿ ಎರಡರಲ್ಲಿ ಒಂದು ಯಾವ್ದಾನ ಸೆಲೆಕ್ಷನ್ ಮಾಡ್ಕೋಬಹುದು. ನಾನು ಸೆಲೆಕ್ಷನ್ ಮಾಡ್ಕೊಂಡಿರೋದು ಲಾಂಗ್ ಜಂಪ್. ಲಾಂಗ್ ಜಂಪ್ ಸೆಲೆಕ್ಷನ್ ಓಡುವಾಗ, ಇವೆಲ್ಲ ಫೀಲ್ಡ್ ನಲ್ಲಿ ಹೇಳ್ಬೇಕು, ಬಟ್ ಇಲ್ಲೇ ಹೇಳ್ತಾ ಇದ್ದೆ ಕ್ಲಾಸ್ ನಲ್ಲಿ. ಓಡುವಾಗ ನಿಮ್ಮ ಟಾರ್ಗೆಟ್ ಹೆಂಗಿರ್ಬೇಕಂದ್ರೆ, ಆ ಲೈನ್ ನೋಡ್ತಾ ಇರಬಾರ್ದು. ಎರಡು ಲೈನ್ ಇರುತ್ತೆ, ಆಯ್ತಾ. ಇಲ್ಲಿ ಸ್ಟಾರ್ಟ್ ಇರುತ್ತೆ, ಸ್ಟಾರ್ಟಿಂಗ್ ಲೈನ್ ಇದು, ಹೌದಾ. ಇದು ಇಲ್ಲಿ ಏನಾಕಿರ್ತಾರೆ, ಇದು ಮರಳು ಹಾಕಿರ್ತಾರೆ, ಹೌದಾ. ಮರಳು ಹಾಕಿರ್ತಾರೆ, ಮರಳು ಹಾಕಿದಾಗ ಇಲ್ಲಿ ಒಂದು ಲೈನ್ ಹಾಕಿರ್ತಾರೆ, ಇಲ್ಲಿ 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 ಒಂದು ಲೈನ್ ಹಾಕಿರ್ತಾರೆ, ಇಲ್ಲಿ ಒಂದು ಲೈನ್ ಹಾಕಿರ್ತಾರೆ. 3.5 ಅಂತ ಬರೆದಿರ್ತಾರೆ, ಅದು 3.6 ನೋಡಿ, ಅದು ಎಷ್ಟು ನನಗೆ ಗೊತ್ತಿಲ್ಲ. 3.6 ಏನೋ ಹಾಕಿರ್ತಾರೆ. ಇಲ್ಲಿಂದ ಓಡಕ್ ಸ್ಟಾರ್ಟ್ ಮಾಡ್ತೀರಾ ನೀವು, ಹೌದಾ. ಓಡುವಾಗ ನಾರ್ಮಲ್ ಆಗಿ ಎಲ್ಲರದ್ದು ಸಮಸ್ಯೆ ಏನಂದ್ರೆ, ಇಲ್ಲಿ ಫಾಲ್ ಆಗ್ಬಿಡುತ್ತೆ ಅಂತ ಹೇಳಿ ಏನ್ ಮಾಡ್ತಾರೆ, ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಎಲ್ರು ಏನ್ ಮಾಡ್ತಾರೆ, ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಇದ್ರ ಮೇಲೆ ಕಾನ್ಸಂಟ್ರೇಟೇ ಮಾಡೋದಿಲ್ಲ, ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದಿಲ್ಲ. ನಮ್ಮ ಗುರಿ ಯಾವಾಗ ಮುಟ್ತೀವಿ ನಾವು, ಅಲ್ಲಿ ಗುರಿಯನ್ನು ನೋಡಿದಾಗ ಗುರಿ ಮುಟ್ತೀವಿ. ಗುರಿನ ನೋಡ್ಲಿಕ್ಕಂದ್ರೆ ನಾವು ಇಲ್ಲಿ ನೋಡ್ತಾ ಇರ್ತೀವಿ, ಗುರಿ ನಮ್ದು ಎಲ್ಲಿರುತ್ತೆ, ಇಲ್ಲಿ ಇರೋದಿಲ್ಲ. ಅವಾಗ ಏನ್ ಮಾಡ್ತಾನೆ, ಇಲ್ಲಿ ಇಲ್ಲಿ ಎಲ್ಲೋ ಇಲ್ಲಿ ಬಿದ್ದ್ಬಿಡ್ತಾನೆ. ಇಲ್ಲಿ ಇನ್ ಕೇಸ್ ಏನಾದ್ರೆ ಇಲ್ಲಿ ಗುರಿ ಇತ್ತಂದ್ರೆ, ಗುರಿ ಯಾವಾಗಲೂ ಇಲ್ಲಿ ಇಟ್ಕೊಳ್ಬಾರ್ದು. ಇನ್ನೊಂದು ಹೇಳ್ತೇನೆ ನಾನು, ಇಲ್ಲಿ ಗುರಿ ಇಟ್ಬಾರ್ದು, ಇಲ್ಲಿ ಇಡಬೇಕು ಗುರಿ. ಅವಾಗ ಏನಾಗುತ್ತೆ ಅಂದ್ರೆ, ಟಾರ್ಗೆಟ್ ಇಲ್ಲಿಗೆ ರೀಚ್ ಆಗದೆ ಇದ್ದವ್ರು ಕನಿಷ್ಠ ಇಲ್ಲಿಗಾದ್ರೆ ರೀಚ್ ಆಗುತ್ತೆ. ಹಾಗಾಗಿ ಲಾಂಗ್ ಜಂಪ್ ಮಾಡ್ಬೇಕಂದ್ರೆ ಇದ್ರ ಬಗ್ಗೆ ವರಿ ಮಾಡ್ಕೊಳ್ಬಾರ್ದು. ಇದು ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವು ಬಂದ್ಬಿಡುತ್ತೆ, ಫಾಲ್ ಆಗಲ್ಲ ಇದು. ಜಾಸ್ತಿ ಫಾಲ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾರೆ. ಇಲ್ಲಿ ಒಂದು ಒಂದು ಕಟ್ಟಿಗೆ ಹಾಕಿರ್ತಾರೆ, ಇಲ್ಲಿ ಒಂದು ಕಟ್ಟಿಗೆ ಹಾಕಿರ್ತಾರೆ. ಆ ಕಟ್ಟಿಗೆ ಮೇಲೆ ಜಂಪ್ ಕೊಟ್ಟು ಹಾರಬೇಕು. ಅದಕ್ಕಿಂತ ಮುಂಚೆ ಜಂಪ್ ಕೊಟ್ಟರೆ ಜಂಪ್ ಆಗಲ್ಲ. ಹಾಗಾಗಿ ಇಲ್ಲಿ ಒಂದು ಕಟ್ಟಿಗೆ ಒಂದು ಹಳಿ ಕೊಟ್ಟಿರ್ತಾರೆ, ಅದ್ರ ಮೇಲೆ ಜಂಪ್ ಮಾಡಿದ್ರೆ ಅಲ್ಲಿಗೆ ಬರುತ್ತೆ. ಟಾರ್ಗೆಟ್ ಅನ್ನು ಯಾವಾಗಲೂ ಲಾಂಗ್ ಇಟ್ಕೊಳ್ಬೇಕು, ಲಾಂಗ್ ಇಟ್ಕೊಂಡು ಜಂಪ್ ಮಾಡಬೇಕು. ಶಾರ್ಟ್ ಇಟ್ಕೊಳ್ಬಾರ್ದು, ಶಾರ್ಟ್ ಟಾರ್ಗೆಟ್ ಇಟ್ಕೋಬಾರ್ದು. ಶಾರ್ಟ್ ನಲ್ಲಿ ನೋಡಬಾರ್ದು. ಕಣ್ಣೇನಾದ್ರೂ ನೋಡ್ಬಿಟ್ರೆ ಅಲ್ಲೇ ಇರುತ್ತೆ ಟಾರ್ಗೆಟ್, ಅಲ್ಲಿಗೆ ಹೋಗುತ್ತೆ. ಹಾಗಾಗಿ ಈ ಟಾರ್ಗೆಟ್ ಗಿಂತ ಮುಂಚೆ ಯಾವಾಗಲೂ ನೋಡಬಾರ್ದು, ಟಾರ್ಗೆಟ್ ಗಿಂತ ಲಾಂಗ್ ಆಗಿ ನೋಡ್ಬೇಕು. ಅವಾಗ ಲಾಂಗ್ ಜಂಪ್ ಸಕ್ಸಸ್ ಆಗುತ್ತೆ. ಹೈ ಜಂಪ್ ಅಂತೂ ಅವ್ರವ್ರ ಕಾಮನ್ ಆಗಿ ಅವ್ರ ಕೆಪಾಸಿಟಿ ಇದ್ದಂಗೆ ಇದು ಮಾಡ್ತಾರೆ. ಹೈ ಜಂಪ್ ಬಗ್ಗೆ ಏನು ಹೇಳೋದಿಲ್ಲ. ಮತ್ತೆ ಏನ ಇದೆಯಾ? ಇಂಟರ್ವ್ಯೂ ಇಲ್ಲ ಇವಾಗ. ಇಂಟರ್ವ್ಯೂ ತೆಗೆದಾಕಿದ್ದಾರೆ, ನಮ್ಮ ಟೈಮ್ನಲ್ಲಿ ಇತ್ತು ಅದು. ಈಗ ಇಲ್ಲ ಇಂಟರ್ವ್ಯೂ ಯಾವ್ದಿಲ್ಲ. ಪೇಪರ್ 2 ಬಗ್ಗೆ ಹೇಳಿದ್ದೀನಲ್ಲ ಈಗ. ಈಗ ನೋಡಿ, ಪೇಪರ್ 1, ಇದರಲ್ಲಿ ಪೇಪರ್ 1 ಪೇಪರ್ 2 ಇರುತ್ತೆ. ಪೇಪರ್ 1 ಅಲ್ಲಿ ಬಂದ್ಬಿಟ್ಟು ಇದನ್ನು ಕೂಡ 1.5 hour ಟೈಮ್ ಇರುತ್ತೆ, ಐ ಥಿಂಕ್ ಇದು. ಪೇಪರ್ 1 ನಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಏನಿರುತ್ತೆ, ಎಸ್ ಎ ರೈಟಿಂಗ್ ಇರುತ್ತೆ, ರೈಟ್. ಎಸ್ ಎ ರೈಟಿಂಗ್ ಎಷ್ಟಿರುತ್ತೆ, 10 marks. 10 marks ಇರುತ್ತೆ. ಮಾರ್ಕ್ಸಾ 20 marks ಇರುತ್ತೆ. ಆಮೇಲೆ ಟ್ರಾನ್ಸ್ಲೇಷನ್ ಬಂದ್ಬಿಟ್ಟು ಇದು 20 marks ಇರುತ್ತಾ. ಟ್ರಾನ್ಸ್ಲೇಷನ್ 20 marks ಇರುತ್ತೆ. ಇನ್ನೊಂದು ಪ್ರಿಸೈಸ್ ರೈಟಿಂಗ್ ಇರುತ್ತೆ, ರೈಟ್. ಪ್ರಿಸೈಸ್ ಇದು 10 marks ಇರುತ್ತೆ, ಹೌದಾ. ಟೋಟಲಿ 50 marks ಇರುತ್ತೆ. ಟೋಟಲ್ 50 marks ಇರುತ್ತೆ. ಈಗ ಎಸ್ ಎ ರೈಟಿಂಗ್ನಲ್ಲಿ ನಾರ್ಮಲ್ ಆಗಿ ನಾನು ಹೇಳಿದ್ದೀನಿ, ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಮ್ಯಾಕ್ಸಿಮಮ್ ಅದೇ ಇದರಲ್ಲಿ ಫೋಕಸ್ ಮಾಡ್ತಾನೆ, ಕರೆಂಟ್ ಅಫೇರ್ಸ್ಗಳ ಮೇಲೆ. ಇಲ್ಲಾಂದ್ರೆ ಸಬ್ಜೆಕ್ಟ್ ಫೋಕಸ್ ಮಾಡ್ಬೋದು. ಅದರಲ್ಲಿ ಇರುತ್ತೆ 3-4 ಕೊಡ್ತಾನೆ, 4 ಎಸ್ ಎ ರೇಟಿಂಗ್ಸ್ ಇರುತ್ತೆ. ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗಿರುತ್ತೆ, ಒಂದು ಯಾವುದೋ ಒಂದು ಲೋಕಲ್ ಇಶ್ಯೂಗೆ ಸಂಬಂಧಪಟ್ಟಂಗಿರುತ್ತೆ, ಒಂದು ನ್ಯಾಷನಲ್ ಇಶ್ಯೂಸ್ ಇರುತ್ತೆ, ಇನ್ನೊಂದು ಇಂಟರ್ನ್ಯಾಷನಲ್ ಇಶ್ಯೂ ಇರುತ್ತೆ.
ಅದರಲ್ಲಿ ನೀವೇನು ಮಾಡಬೇಕು, ನೀವು ದಿನನಿತ್ಯ ಪೇಪರ್ ಓದುವಾಗ ಅದನ್ನು ನೀವು ಡಿವೈಡ್ ಮಾಡ್ಕೋಬೇಕು. ಡಿವೈಡ್ ಮಾಡ್ಕೊಂಡು ಒಂದಿಷ್ಟು ಇನ್ಫಾರ್ಮೇಷನ್ ಅನ್ನು ನೀವು ಒಂದು ಬುಕ್ನಲ್ಲೋ ಯಾವುದರಲ್ಲಿ ಬರೆದಿಡಬೇಕು. ಬರೆದಿಟ್ಟರೆ 100% ನೀವು ಸಕ್ಸಸ್ ಆಗ್ತೀರಾ. ಇದರಲ್ಲಿ ಬರೆಯುವಾಗ ನಾರ್ಮಲ್ ಆಗಿ ಇಂಟ್ರೊಡಕ್ಷನ್ ಇಂಟ್ರೊಡಕ್ಷನ್ ಇಂಟ್ರೊಡಕ್ಷನ್ನಲ್ಲಿ ಆದಷ್ಟು ಸಾಧ್ಯ ಆದಷ್ಟು ಏನು ಮಾಡ್ಬೇಕು ಗೊತ್ತಾ, ಇಂಟ್ರೊಡಕ್ಷನ್ದಲ್ಲಿ ಕೆಲವೊಂದು ಕೋಟ್ಸ್ಗಳು, ಆಮೇಲೆ ಯಾರೋ ಹೇಳಿರುವಂಥ ವರ್ಡ್ಸ್ಗಳು, ಸೆಂಟೆನ್ಸ್ಗಳು ಅಂಥವೆಲ್ಲ ಯೂಸ್ ಮಾಡಬೇಕು. ಇಂಟ್ರೊಡಕ್ಷನ್ ಮೀನ್ಸ್ ಏನಂದ್ರೆ ನೀವು ಏನು ಮಾಡಕ್ ಬಯಸ್ತಾ ಇದ್ದೀರಾ ಅಂತ. ನೀವು ಒಂದು ಎಸ್ಸೆ ಬರಿತಾ ಇದ್ದೀರಾ, ನಾನು ಏನು ಮಾಡಕ್ ಹೋಗ್ತಾ ಇದ್ದೀನಿ ಅಂತೇಳಿ, ಅದೇ ಇಂಟ್ರೊಡಕ್ಷನ್. ನಾನು ಇಂಥದ್ದು ಮಾಡಕ್ ಹೋಗ್ತಾ ಇದ್ದೀನಿ, ನಾನು ಈ ಒಂದು ವಿಷಯವನ್ನು ಈ ಥರ ಮಂಡನೆ ಮಾಡಕ್ ಹೋಗ್ತಾ ಇದ್ದೀನಿ. ಅದನ್ನೇ ನೀವು ಸಂಕ್ಷಿಪ್ತವಾಗಿ ಒಂದು 5 6 ಲೈನಲ್ಲಿ ಬರಿಬೇಕು. ಯಾವುದೇ ವಿಷಯ ಇರ್ಬೋದು, ಯಾವುದೇ ವಿಷಯ ಇರ್ಬೋದು, ನಾನು ಈ ಥರ ಮಾಡಕ್ ಹೋಗ್ತಾ ಇದ್ದೀನಿ ಅಂತೇಳಿ. ಆ ಥರ ಮಾಡ್ಬೇಕಂದ್ರೆ ಯಾರೋ ಒಬ್ಬರು ಕೋಟ್ಸ್ಗಳು ಹೇಳಿರ್ತಾರೆ. ಇವರು ಇಂದ ಈ ಥರ ನಿಮ್ದು ನಿಮ್ದು ಮೈಂಡ್ ಸೆಟ್ ಹಿಂಗೆ ಅವನು. ಈಗ ಯಾರು ಈ ಕ್ವಶನ್ ಪೇಪರ್ ವ್ಯಾಲ್ಯೂಯೇಷನ್ ಆನ್ಸರ್ ಶೀಟ್ ವ್ಯಾಲ್ಯೂಯೇಷನ್ ಮಾಡ್ತಾರಲ್ಲ, ಅವ್ರಿಗೆ ಗೊತ್ತಾಗಬೇಕು, ಓ ಈ ಹುಡುಗ ಈ ಥರ ಪಾಸಿಟಿವ್ ಪ್ಲಸ್ ಮೇಲೆ ಹೋಗ್ತಾ ಇದ್ದಾನೆ ಅಥವಾ ಮೈನಸ್ ಮೇಲೆ ಹೋಗ್ತಾ ಇದ್ದಾನೆ ಅಂತೇಳಿ ಅವನಿಗೆ ಗೊತ್ತಾಗಬೇಕು. ಅದನ್ನು ನೀವು ಇಂಟ್ರೊಡಕ್ಷನ್ನಲ್ಲಿ ಬರಿಬೇಕು. ಆಯ್ತಾ? ಸೆಕೆಂಡ್, ಬಾಡಿಯಲ್ಲಿ ಕಾಮನ್ ಆಗಿ ಕಾರಣ ಪರಿಣಾಮಗಳು ಅವೆಲ್ಲ ಇರುತ್ತವೆ. ಕಾಮನ್ ಆಗಿ ಹೆಂಗ್ ಬೇಸ್ಡ್ ಆನ್ ಕ್ವಶನ್ಸ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಇದು ಬಾಡಿ. ಇದಾದ್ಮೇಲೆ ನೆಕ್ಸ್ಟ್ ಕನ್ಕ್ಲೂಷನ್ ಇರುತ್ತೆ. ಕನ್ಕ್ಲೂಷನ್ದಲ್ಲಿ ಯಾವಾಗಲೂ ಕನ್ಕ್ಲೂಷನ್ದಲ್ಲಿ ಟೀಕೆಗಳು ಇರಬಾರದು. ಯಾವುದೋ ಒಂದು ರಾಜಕೀಯ ವಿಷಯದ ಬಗ್ಗೆ ಇರುತ್ತೆ ಅಥವಾ ಬೇರೆ ವಿಷಯಗಳ ಬಗ್ಗೆ ಇರುತ್ತೆ. ಇದರಲ್ಲಿ ನೆಗೆಟಿವ್ ಥಿಂಗ್ಸ್ ಇರಬಾರ್ದು. ಇನ್ನೊಂದು, ಟೀಕೆಗಳಿರಬಾರ್ದು. ಟೀಕೆಗಳು ಹೆಂಗಿರ್ಬೇಕಂದ್ರೆ ರಚನಾತ್ಮಕ ಟೀಕೆಗಳಿರ್ಬೇಕು. ಫಾರ್ ಎಕ್ಸಾಂಪಲ್, ಬೆಂಗಳೂರಿನ ಗುಂಡಿಗಳ ಬಗ್ಗೆ ಇದೆ. ಬೆಂಗಳೂರಿನ ಗುಂಡಿಗಳ ಬಗ್ಗೆ ನೀವು ಅದರಲ್ಲಿ ಈ ಬಿಜೆಪಿ ಅವರು ಆಮೇಲೆ ಕಾಂಗ್ರೆಸ್ನವರು ಎರಡೂ ಬಂದರು, ಯಾರೂ ಮಾಡಲಿಲ್ಲ, ಇವರೆಲ್ಲ ವೇಸ್ಟ್ ಇದ್ದಾರೆ, ಅದರಲ್ಲಿ ಗೊತ್ತಲ್ಲ. ಈ ಥರ ಯಾವಾಗಲೂ ಅದು ಜಾತ್ಯತೀತವಾಗಿರ್ಬೇಕು, ರಾಜಕೀಯ ಅತೀತ ಇರಬೇಕು. ಆಮೇಲೆ ಯಾವುದೇ ಪರ್ಟಿಕ್ಯುಲರ್ ಪರ್ಸನ್ಗೆ ಏನು ಟೀಕೆಗಳಿರಬಾರ್ದು ಅದರಲ್ಲಿ. ನೀವು ಹೆಂಗೆ ಅಂದ್ರೆ ಕನ್ಸ್ಟ್ರಕ್ಟಿವ್ ಟೀಕೆಗಳಿರ್ಬೇಕು. ನೀವು ಹೆಂಗೆ ಕನ್ಸ್ಟ್ರಕ್ಟಿವ್ ಅಂದ್ರೆ, ನೀವೊಬ್ಬ ಅಡ್ಮಿನಿಸ್ಟ್ರೇಟರ್ ಆಗ್ತೀರಾ, ನಾಳೆ ಡಿ ಸಿ ಆಗ್ತೀರಾ. ಡಿ ಸಿ ಆದ್ಮೇಲೆ ಟೀಕೆ ನಿಮ್ಗೆ ನೀವು ಟೀಕೆ ಮಾಡ್ಕೊಳ್ಬೋದಾ? ನೀವು ಏನ್ ಮಾಡಕ್ಕೆ ಹೊರಟಿದ್ದೀರಾ, ನಾವು ಹಿಂಗೆ ಮಾಡಿದ್ರೆ ಈ ತರ ಆಗುತ್ತೆ. ಎಸ್, ನೀವು ಒಂದು ನಾನು ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನೀವು ಕನ್ಕ್ಲೂಷನ್ ಪಾಯಿಂಟಿಗೆ ಬರ್ತೀರಾ, ಬೆಂಗಳೂರಿನಲ್ಲಿ ಈ ತರ ಗುಂಡಿಗಳ ಸಮಸ್ಯೆ ತುಂಬಾ ಸಮಸ್ಯೆ ಇದು, ಇದರಿಂದ ಮಾನವನ ಏನು ಪ್ರಾಣಕ್ಕೆ ಅಪಾಯ ಇದು. ಈ ಒಂದು ಗುಂಡಿಗಳನ್ನು ಕಡಿಮೆ ಮಾಡಲು ಒಂದು ಸೊಲ್ಯೂಷನ್ ಬರ್ಬೇಕು ನೀವು. ಅದಕ್ಕೆ ಅದರಲ್ಲಿ ನೀವೇನು ಪರಿಹಾರ ಕೊಡಬೇಕಲ್ಲಿ. ಕನ್ಕ್ಲೂಷನ್ ಪಾಯಿಂಟ್ ನಲ್ಲಿ ಒಂದು ಪರಿಹಾರ ಕೊಡಬೇಕು. ಈ ಗುಂಡಿಗಳನ್ನು ಏನು ಇದು ಗುಂಡಿ ಮುಕ್ತ ಬೆಂಗಳೂರು ಮಾಡ್ಬೇಕಂದ್ರೆ, ಹೊರದೇಶದಲ್ಲಿ ಬಳಸುವಂತ ಯಾವುದೋ ಒಂದು, ನೀವು ನೋಡಿರ್ತಾರೆ, ಯಾವುದೋ ಪೇಪರ್ದಲ್ಲಿ ನೋಡಿರ್ತಾರೆ, ಹೊರದೇಶದಲ್ಲಿ ಬಳಸುವಂತ ಕೆಲವೊಂದು ಮಷಿನ್ಸ್ಗಳೆಲ್ಲ ಇದೆ. ಅದೇ ಐಡೆಂಟಿಫೈ ಮಾಡುತ್ತೆ, ಅದೇ ಏನ್ ಮಾಡುತ್ತೆ, ಪರ್ಮನೆಂಟ್ ಆಗಿ ಅದು ಮಟ್ಟ ಮಾಡಿಬಿಡುತ್ತೆ. ಆ ತರ ಒಂದು ಮಷಿನ್ಗಳನ್ನು ಯೂಸ್ ಮಾಡೋದ್ರಿಂದ ನಮ್ಮ ಒಂದು ಬೆಂಗಳೂರನ್ನು ಗುಂಡಿ ಮುಕ್ತವನ್ನಾಗಿ ಮಾಡಬಹುದು. ಆಮೇಲೆ ನೆಕ್ಸ್ಟ್, ಇನ್ನು ಇತ್ತೀಚೆಗೆ BBMP ಅವರು ಏನ್ ಮಾಡಿದ್ದಾರೆ, ಒಂದು ಆ್ಯಪ್ ಮಾಡಿದ್ದಾರೆ. ಹೌದಾ? ಆ್ಯಪ್ ನಲ್ಲಿ ಏನ್ ಮಾಡಬೇಕು ಮಾಡಿದ್ದಾರೆ, ಫೋಟೋ ಕಳಿಸ್ಬೋದು ಆ ಲೋಕಲ್ದವರು. ಇಲ್ಲಿ ಗುಂಡಿದೆ ಅದನ್ನು ಅವ್ರು ಆ್ಯಪ್ ನಲ್ಲಿ ಹಾಕೊಂಡು ಅದರಲ್ಲಿ ಯಾವ್ದು ಲೊಕೇಶನ್ದಲ್ಲಿ ಎಲ್ಲಿ ಗುಂಡಿದೆ ಅಂತೇಳಿ ಅವರೇ ಹೋಗಿ ಏನ್ ಮಾಡ್ತಾರೆ, ಮುಟ್ತಾರೆ. ಅದ್ರಲ್ಲಿ ನೀವು ಹೌದು, ಈ ತರ ಇನ್ನೂ ಚೆನ್ನಾಗಿ ಇನ್ನೂ ಒಂದು ಏನು ಇಂಪ್ರೂವ್ ಮಾಡಿ ಇದನ್ನು ಯೂಸ್ ಮಾಡೋದ್ರಿಂದ ಅಥವಾ ಲೊಕೇಶನ್ ಟ್ರ್ಯಾಕ್ ಆಗೋ ರೀತಿಯಲ್ಲಿ ಆ ಒಂದು ಗುಂಡಿಯ ಫೋಟೋ ಎಲ್ಲಿದೆ ಅಲ್ಲಿಗೆ ಮತ್ತೆ ಆ ಥರ ಒಂದು ಆ್ಯಪ್ ಮಾಡೋದ್ರಿಂದ ಅದು BBMP ಗುಂಡಿ ಮುಕ್ತವಾಗಿ ಮಾಡಬಹುದು. ಅದನ್ನು ಹೊರತುಪಡಿಸಿ ಅದನ್ನು ಹೊರತುಪಡಿಸಿ ಇನ್ನೂ ಏನಾದರೂ ಪರಿಹಾರಗಳಿದ್ರೆ ನೀವು ಸೊಲ್ಯೂಷನ್ ಕೊಡ್ಬೋದು. ಇಲ್ಲಾಂದ್ರೆ ಡಿಸೆಂಟ್ರಲೈಸ್ ಮಾಡೋದು, ಅಥವಾ ವಲಯಗಳನ್ನು ಇನ್ನೂ ಒಂದು 3 4 ವಲಯಗಳನ್ನ ಹಿಂಗ್ ಮಾಡಿ ಅದಕ್ಕೆ ಒಂದು ಇನ್ಚಾರ್ಜ್ ಆಫೀಸರು ಯಾರೋ ಒಬ್ಬರಿಗೆ ಇನ್ಚಾರ್ಜ್ ಕೊಟ್ಟು ಅದನ್ನು ಗುಂಡಿಗಳನ್ನು ಮುಚ್ಚೋದಕ್ಕೆ ಇನಿಷಿಯೇಟ್ ಮಾಡುವಂಥದ್ದು. ಈ ತರ ನೀವು ಲಾಸ್ಟ್ಗೆ ಏನ್ ಮಾಡ್ಬೇಕಂದ್ರೆ ಅದನ್ನು ನೀವು ಪರಿಹಾರದ ಮೂಲಕ ಅದನ್ನು ಕನ್ಕ್ಲೂಷನ್ ಮಾಡಬಹುದು. ಪರಿಹಾರದ ಮೂಲಕ ಕ್ವಶನ್ ಇಟ್ಟು ನೀವು ಕ್ಲೋಸ್ ಮಾಡಬಾರ್ದು ಯಾವಾಗಲೂ. ಎಸೆ ರೇಟಿಂಗ್ ಲಾಸ್ಟ್ಗೆ ಆ ಕನ್ಕ್ಲೂಷನ್ ಪಾಯಿಂಟ್ ಏನಿರುತ್ತಲ್ಲ, ಅದೇ ಇಂಪಾರ್ಟೆಂಟ್. ಇಂಟ್ರೊಡಕ್ಷನ್ ಅಂಡ್ ಕನ್ಕ್ಲೂಷನ್. ಇಂಟ್ರೊಡಕ್ಷನ್ ನೀವು ಆಶಾವಾದಿ ಆಗಿರ್ಬೇಕು. ಕನ್ಕ್ಲೂಷನ್ ಪಾಯಿಂಟ್ ನಲ್ಲಿ ನೀವು ಒಬ್ಬ ಪರಿಹಾರವಾದಿ ಆಗಿರ್ಬೇಕು. ಆಶಾವಾದಿ ಮತ್ತು ಪರಿಹಾರವಾದಿ, ಅರ್ಥ ಆಯ್ತಾ? ಪರಿಹಾರವನ್ನು ಕೊಡಂಗಿರ್ಬೇಕು. ಟ್ರಾನ್ಸ್ಲೇಷನ್ದಲ್ಲಿ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡೋದು, ಅಥವಾ ಆ, ಏನು ವಾಕ್ಯದಿಂದ ವಾಕ್ಯಕ್ಕೆ ಟ್ರಾನ್ಸ್ಲೇಟ್ ಮಾಡೋದು, ಹಂಗೆಲ್ಲ ಮಾಡ್ತಾರೆ. ಹಂಗೆಲ್ಲ ಮಾಡಬಾರ್ದು. ಯಾಕೆ ಗೊತ್ತಾ, ಭಾಷೆ ಯಾವಾಗಲೂ ಭಾಷೆಗೆ ಒಂದು ಜೀವ ಇದೆ. ಭಾಷೆಯಲ್ಲಿ ಜೀವ ಇದೆ.
ನೀವು ವರ್ಡ್ ಟು ವರ್ಡ್ ಅಥವಾ ಏನು ಸೆಂಟೆನ್ಸ್ ಟು ಸೆಂಟೆನ್ಸ್ ನೀವು ಟ್ರಾನ್ಸ್ಲೇಟ್ ಮಾಡೋದ್ರಿಂದ ಅದು ಅರ್ಥ ಕಳೆದುಕೊಳ್ಳುತ್ತೆ. ಅರ್ಥ ಬರೋದಿಲ್ಲ ಅದಕ್ಕೆ. ಅದಕ್ಕೆ ನೀವೇನು ಮಾಡಬೇಕು, ಕಂಪ್ಲೀಟ್ ಒಂದ್ಸಲ ಓದಬೇಕು. ಓದಿದ ಮೇಲೆ ನಿಮ್ಮದೇ ಆದಂಥ ಲ್ಯಾಂಗ್ವೇಜ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು. ನಿಮ್ಮದೇ ಆದಂಥ ಲ್ಯಾಂಗ್ವೇಜ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು. ಟ್ರಾನ್ಸ್ಲೇಟ್ ಮಾಡಿದಾಗ ಅದಕ್ಕೊಂದು ಜೀವ ಬರುತ್ತೆ ಇಲ್ಲಿ. ಜೀವ ಬರುತ್ತೆ. ಕೆಲವೊಬ್ಬರು ಏನಾದ್ರು ಗ್ರಾಮೀಣ ಪ್ರದೇಶದಿಂದ ಬಂದವರು ಇಂಗ್ಲೀಷ್ನಲ್ಲಿ ಪೂವರ್ ಇರ್ತಾರೆ. ಇಂಗ್ಲೀಷ್ನಲ್ಲಿ ಪೂವರ್ ಇದ್ದಾಗ ಏನು ಮಾಡೋಕ್ಕಾಗಲ್ಲ, ಸೆಂಟೆನ್ಸ್ ಟು ಸೆಂಟೆನ್ಸ್ ಮಾಡ್ತಾರೆ. ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ಆದರೆ ನನ್ನ ಪ್ರಕಾರ ಏನಂದರೆ ಕಂಪ್ಲೀಟ್ ಅದು ಏನು ಟ್ರಾನ್ಸ್ಲೇಟ್ ಬಾಡಿಯನ್ನು ಓದಿ ಅದೇ ಥರ ನಿಮ್ಮದೇ ಆದಂಥ ಒಂದು ಥಾಟ್ಸ್ನಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಬೇಕು. ಅದೇ ಟ್ರಾನ್ಸ್ಲೇಷನ್ ಅಂದರೆ. ವರ್ಡ್ ಟು ವರ್ಡ್ ಮಾಡಬಾರ್ದು, ಸೆಂಟೆನ್ಸ್ ಟು ಸೆಂಟೆನ್ಸ್ ಮಾಡಬಾರ್ದು ಟ್ರಾನ್ಸ್ಲೇಷನ್. ಲಾಸ್ಟಿಗೆ ಪ್ರಿಸೈಸ್ ರೇಟಿಂಗ್. ಇದು ಪ್ರಿಸೈಸ್ ರೇಟಿಂಗ್ ಏನು ಎಕ್ಸ್ಪೆಕ್ಟ್ ಮಾಡುತ್ತಂದ್ರೆ, ಇರುವಂತಹ ಮ್ಯಾಟರ್ ಅದನ್ನು 1/3ಗೆ ಮಿನಿಮೈಸ್ ಮಾಡಬೇಕು. 100 ಪದಗಳಿದ್ರೆ 100 ಪದಗಳಿದ್ರೆ ಅದನ್ನು 33 ಪದಗಳಿಗೆ ಮಿನಿಮೈಸ್ ಮಾಡಬೇಕು ಅಂತ ಹೇಳುತ್ತೆ. ಅದನ್ನು ನೀವು ಯಾವಾಗ ಮಿನಿಮೈಸ್ ಮಾಡ್ತೀರಾ? ಕಂಪ್ಲೀಟ್ ಒಂದ್ಸಲ ಓದ್ತೀರಾ. ಓದಿದ ಮೇಲೆ ಅದನ್ನು ನೀವೇನು ಮಾಡಬೇಕು, ನಿಮ್ಮದೇ ಆದಂಥ ಲ್ಯಾಂಗ್ವೇಜ್ನಲ್ಲಿ ಕಂಪ್ಲೀಟ್ 100 ಪದಗಳ ಅರ್ಥ ಬರೀ 33 ಪದಗಳಲ್ಲಿ ಬರುವ ಹಾಗೆ ನೀವು ಅದನ್ನು ಫಿಲ್ ಮಾಡಬೇಕು. ಫಿಲ್ ಮಾಡ್ಬೇಕಂದ್ರೆ ನಿಮ್ಮಲ್ಲಿ ಏನೋ ವೊಕ್ಯಾಬ್ಲರಿ ಇರಬೇಕು. ವೊಕ್ಯಾಬ್ಲರಿ ಇದ್ದಾಗ ನೀವು ಅದನ್ನು ಮಿನಿಮೈಸ್ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ನೀವು ಜಾಸ್ತಿ ಜಾಸ್ತಿ ಓದ್ತಾ ಇರಬೇಕು, ಜಾಸ್ತಿ ಜಾಸ್ತಿ ಓದಬೇಕು, ಜಾಸ್ತಿ ಜಾಸ್ತಿ ಬರೀಬೇಕು, ವೊಕ್ಯಾಬ್ಲರಿ ಡೆವಲಪ್ಮೆಂಟ್ ಮಾಡ್ಕೋಬೇಕು. ಅವಾಗ ಪ್ರಿಸೈಸ್ ರೇಟಿಂಗ್ ನಾರ್ಮಲ್ ಆಗಿ ಚೆನ್ನಾಗಿ ಬರೀತಾರೆ. ಮತ್ತೆ ಯಾವ್ದು ಇದೆಯಾ ಕನ್ಫ್ಯೂಸ್?